ನಮಸ್ಕಾರ ಸ್ನೇಹಿತರೆ, ನೀವು ಒಬ್ಳು ಹುಡುಗಿಯನ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅವಳ ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನ್ಸಲ್ಲಿ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇದೆ. ಅವಳಿಗೆ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳೋಕೆ ಆಗ್ತಿರಲ್ಲ. ಅದಕ್ಕೆ ಒಂದು ಆಸೆಯನ್ನ ಹೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅನ್ನೋ ಸಂದರ್ಭ ಬಂದಾಗ ನೀವೇನ್ ಮಾಡ್ತೀರಾ? ಅವಳು ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ, ಎಲ್ಲದಕ್ಕಿಂತ ಜಾಸ್ತಿ ನನ್ನನ್ನೇ ಪ್ರೀತಿಸ್ಬೇಕು ಅಂತ ವಿಶ್ ಮಾಡ್ತೀರಾ. ಇದರಿಂದ ಆ ಹುಡುಗಿ ನಿಮ್ಮನ್ನ ಪ್ರೀತಿಸೋಕೆ ಶುರು ಮಾಡ್ತಾಳೆ. ನೀವೊಬ್ರಿದ್ರೆ ಸಾಕು, ಇಡೀ ಪ್ರಪಂಚವನ್ನೇ ಮರ್ತೋಗ್ತಾಳೆ. ಅಷ್ಟು ಪ್ರೀತಿ ನಿಮ್ ಮೇಲೆ. ಆದ್ರೆ ಅದೇ ಪ್ರೀತಿ ಹೋಗ್ತಾ ಹೋಗ್ತಾ ಎಷ್ಟು ಭಯಾನಕವಾಗಿ ತಿರುಗುತ್ತೆ ಅಂದ್ರೆ, ನಿಮ್ ಹುಡುಗಿ ಈ ರೀತಿ ಆಡೋಕೆ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಸೊ ಇದೇ ರೀತಿ ಕಾನ್ಸೆಪ್ಟ್ ಇರೋ ಮೂವಿ ಒಬ್ಸೆಷನ್ ನ ಇವತ್ತಿನ ವಿಡಿಯೋಲಿ ನಾನು ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮೂವಿಯನ್ನ ಯೂಟ್ಯೂಬರ್ ಕರಿ ಬಾರ್ಕರ್ ಡೈರೆಕ್ಟ್ ಮಾಡಿದ್ದಾರೆ. ಕೇವಲ 7 ಕೋಟಿ ಬಜೆಟ್ ಅಲ್ಲಿ ಮಾಡಿರೋ ಈ ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ 2,000 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. IMDb ಅಲ್ಲಿ 8.2 ಔಟ್ ಆಫ್ 10 ರೇಟಿಂಗ್ ಇದೆ. ರಾಟನ್ ಟೊಮ್ಯಾಟೋಸ್ ಅಲ್ಲಿ ಆಡಿಯನ್ಸ್ ಮತ್ತೆ ಕ್ರಿಟಿಕ್ಸ್ ಇಬ್ಬರು 94-95% ರೇಟಿಂಗ್ ಕೊಟ್ಟಿದ್ದಾರೆ. ಒಂದು ಸೈಕೋಲಾಜಿಕಲ್ ಹಾರರ್ ಮೂವಿಗೆ ಇಷ್ಟು ಒಳ್ಳೆ ರೇಟಿಂಗ್ ಬರೋದು ತುಂಬಾನೇ ಅಪರೂಪ. ಮೂವಿ ಎಷ್ಟು ಪಾಪ್ಯುಲರ್ ಆಗ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ. ಈ ವಿಡಿಯೋ ಅಲ್ಲಿ ಮೂವಿಯ ಕಥೆಯ ಜೊತೆಗೆ ತುಂಬಾನೇ ಹಿಡನ್ ಡೀಟೇಲ್ಸ್, ಕೆಲವೊಂದು ಫ್ಯಾಕ್ಟ್ಸ್, ಹಿಡನ್ ಮೀನಿಂಗ್ ಏನು, ಮೇಲ್ನೋಟಕ್ಕೆ ಮೂವಿ ಸಿಂಪಲ್ ಆಗಿದೆ, ಏನಿದೆ ಇದರಲ್ಲಿ ಅಂತ ಕೆಲವ್ರಿಗೆ ಅನ್ಸಿರುತ್ತೆ. ಆದ್ರೆ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಒಳ ಅರ್ಥ ಇದೆ. ಎಂಡಿಂಗ್ ಅಲ್ಲಿ ಏನಾಯ್ತು, ಯಾಕಾಯ್ತು, ಈ ಮೂವಿಯಲ್ಲಿ ಯಾರು ನಿಜವಾದ ವಿಲನ್, ಯಾರ್ದು ನಿಜವಾದ ಪ್ರೀತಿ, ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ಮೂವಿ ನೋಡಿಲ್ಲ ಅಂದ್ರೆ ಇನ್ನು ಥಿಯೇಟರ್ಸ್ ಅಲ್ಲಿ ಇದೆ, ಅವಕಾಶ ಸಿಕ್ಕಿದ್ರೆ ನೋಡಿ. ಆಲ್ರೆಡಿ ಮೂವಿ ನೋಡಿದ್ರೆ ಈ ವಿಡಿಯೋ ಅಲ್ಲಿ ನೀವು ಮೂವಿ ನೋಡ್ಬೇಕಾದ್ರೆ ಮಿಸ್ ಮಾಡ್ಕೊಂಡಿರೋದೆಲ್ಲ ಕವರ್ ಮಾಡಿದೀನಿ. ಮತ್ತೆ ಮೂವಿನೂ ಥಿಯೇಟರ್ಸ್ ಅಲ್ಲಿ ಇರೋದ್ರಿಂದ ಮೂವಿ ಕ್ಲಿಪ್ಸ್ ನ ಈ ವಿಡಿಯೋ ಅಲ್ಲಿ ಬಳಸಿಲ್ಲ ಸ್ನೇಹಿತರೆ. ಟ್ರೈಲರ್, ಟೀಸರ್ ಅಂತ ಏನೇನ್ ರಿಲೀಸ್ ಮಾಡಿದರೆ ಅದರಲ್ಲಿ ಇರೋ ಕ್ಲಿಪ್ಸ್ ಮತ್ತೆ ಸ್ಕ್ರೀನ್ ಶಾಟ್ಸ್ ನ ಯೂಸ್ ಮಾಡಿದೀನಿ. ಇನ್ನ ಕೆಲವೊಂದ್ ಸೀನ್ ಗೆ ಎಲ್ಲೆಲ್ಲಿಂದ ಸಾಧ್ಯನೋ ಅಲ್ಲಿಂದೆಲ್ಲ ಸ್ಕ್ರೀನ್ ಶಾಟ್ಸ್ ನ ಎತ್ಕೊಂಡು ಈ ವಿಡಿಯೋ ಮಾಡಿದೀನಿ. ಮೂವಿಯಲ್ಲಿ ಕೆಲವೊಂದು ಭಾಗ ಮಾತ್ರ ಅರ್ಥ ಆಗಿಲ್ಲ, ಅದನ್ನ ಮಾತ್ರ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ಸ್ ಹಾಕಿರ್ತೀನಿ ಸ್ನೇಹಿತರೆ. ಯಾವ ಪಾರ್ಟ್ ನಿಮಗೆ ಅರ್ಥ ಆಗಿಲ್ವೋ ಅದನ್ನ ನೋಡ್ಬೋದು. ತುಂಬಾನೇ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾರನ್ ಅನ್ನೋ ಹುಡುಗ ತನ್ನ ಫ್ರೆಂಡ್ ನಿಕ್ಕಿಗೆ ಪ್ರಪೋಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋದು ತೋರಿಸ್ತಾರೆ. ಬ್ಯಾರನ್ ನ ಎಲ್ಲರೂ ಬೇರ್ ಅಂತ ಕರೆಯೋದು, ಅದಕ್ಕೆ ನಾವು ಕೂಡ ಹಾಗೆ ಕರೆಯೋಣ. ಬೇರ್ ಡೈನರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಿಕ್ಕಿಯ ಜಾಗದಲ್ಲಿ ವೇಟ್ರೆಸ್ ನ ಕೂರಿಸಿ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಇವನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಇವನ ಫ್ರೆಂಡ್ ಇಯಾನ್ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಬೇರ್ ವೇಟ್ರೆಸ್ ನ ನಿಕ್ಕಿ ಅನ್ಕೊಂಡು ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂತಾ ಇದ್ದಾನೆ. ಕನ್ಸಲ್ಲೂ ನೀನೆ, ಮನ್ಸಲ್ಲೂ ನೀನೆ, ನಾನ್ ಕೇಳೋ ಸಾಂಗ್ಸ್ ಅಲ್ಲೂ ನೀನೆ. ನಮ್ಮ ಅಜ್ಜಿ ತಿರೋದಾಗ ನೀನ್ ನನ್ ಜೊತೆ ಇದ್ದೆ, ನನಗೆ ಸಮಾಧಾನ ಮಾಡ್ದೆ, ನನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನೆ ಪ್ರೀತಿಸೋದು ಅಂತ ಹೇಳಿದಾಗ ವೇಟ್ರೆಸ್ ಫ್ಲಾಟ್ ಆಗೋಗ್ತಾಳೆ. ಆದ್ರೆ ಇಯಾನ್ ಸಾಕಪ್ಪ ನಿಲ್ಸು, ಏನ್ ಕ್ರಿಂಜ್ ಅದು, ನೀನ್ ಹೇಳ್ತಾ ಇರೋದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಿದ್ದಾನೆ. ಆದ್ರೆ ವೇಟ್ರೆಸ್ ನೀನು ತುಂಬಾನೇ ಚೆನ್ನಾಗಿ ಹೇಳ್ದೆ, ನಿಕ್ಕಿಗೋಸ್ಕರ ಅವಳು ಇಷ್ಟಪಡುವಂತದ್ದೇನಾದ್ರೂ ತಗೊಂಡ್ ಹೋಗಿ ಕೊಟ್ಟು ಪ್ರಪೋಸ್ ಮಾಡು, ಖಂಡಿತ ಒಪ್ಕೊಂತಾಳೆ ಅಂತ ಒಳ್ಳೆ ಅಡ್ವೈಸ್ ಕೊಡ್ತಿದ್ರೆ ಇಯಾನ್ ಮಧ್ಯದಲ್ಲೇ ಬಾಯಿ ಹಾಕಿ ವೇಟ್ರೆಸ್ ನ ಇಲ್ಲಿಂದ ಕಳಿಸಿ ಇವನು ಖರಾಬ್ ಆಗಿರೋ ಅಡ್ವೈಸ್ ಕೊಡ್ತಾನೆ. ಈ ರೀತಿ ಎಮೋಷನಲ್ ಆಗಿ ಮಾತಾಡಿದ್ರೆ ನಿಕ್ಕಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವಳ ಜೊತೆ ತಮಾಷೆಯಾಗಿ ಫ್ಲರ್ಟ್ ಮಾಡ್ಬೇಕು. ಮತ್ತೆ ನಿಕ್ಕಿನ ಮೊದ್ಲು ಎಲ್ಲರೂ ಫ್ರೀಕಿ ನಿಕ್ಕಿ ಅಂತ ಕರಿತಾ ಇರ್ತಾರೆ, ಅದು ಅವಳಿಗೆ ಇಷ್ಟ ಆಗ್ತಿರಲ್ಲ. ಆದ್ರೂ ಅದೇ ರೀತಿ ಅವಳನ್ನ ಕರಿ ಅಂತ ಹೇಳ್ಕೊಡ್ತಾ ಇದ್ದಾನೆ ಇಯಾನ್. ಅಷ್ಟೇ ಅಲ್ಲ, ಬೇರ್ ನಿಕ್ಕಿನ ಹೊರಗೆ ಕರ್ಕೊಂಡು ಹೋಗೋಕೆ ನೋಡ್ದಾಗ್ಲೆಲ್ಲ ಅವಳು ಇಯಾನ್ ನ ಕೂಡ ಇನ್ವೈಟ್ ಮಾಡ್ತಾಳಂತೆ. ವಾರಕ್ಕೆ ಒಂದು ಸಲ ಟ್ರಿವಿಯಾ ನೈಟ್ ಬೇರೆ ಮಾಡ್ತಾರೆ. ಅದೇ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಕ್ವಿಜ್ ಕಾರ್ಯಕ್ರಮ ನಡೆಸೋದು, ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಒಂದು ಫ್ರೆಂಡ್ಲಿ ಕಾಂಪಿಟೇಷನ್. ಈ ಟ್ರಿವಿಯಾ ನೈಟ್ ಸರಿಯಾದ ಸಮಯ ನಿಕ್ಕಿಗೆ ಪ್ರಪೋಸ್ ಮಾಡೋಕೆ ಅವತ್ತು ನೀನ್ ಬರ್ಬೇಡ ಅಂತ ಹೇಳ್ತಿದ್ದಾನೆ ಬೇರ್. ಆದ್ರೆ ಅವತ್ತೊಂದೇ ದಿನ ಫ್ರೆಂಡ್ಸ್ ಜೊತೆ ಖುಷಿಯಾಗಿರೋಕೆ ಸಾಧ್ಯ ಆಗೋದು, ಅದ್ ಬಿಟ್ಟು ಬೇರೆ ಯಾವಾಗ ಬೇಕಾದ್ರೂ ಪ್ರಪೋಸ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ ಇಯಾನ್. ಇವರು ಮಾತಾಡೋದೆಲ್ಲ ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ಮೂವಿಯಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ. ನಂತರ ಬೇರ್ ತನ್ನ ಮನೆಗೆ ಬಂದಾಗ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾನೆ. ಅದೇ ಇವನು ಸಾಕಿದ್ದ ಬೆಕ್ಕು ಸ್ಯಾಂಡಿ ಸಾವನ್ನಪ್ಪಿದೆ. ಹೇಗೆ ಅಂದ್ರೆ ಆಕ್ಸಿಕೋಡೋನ್ ಮಾತ್ರೆಗಳನ್ನ ತಿನ್ಕೊಂಡಿದೆ. ಇದು ತುಂಬಾನೇ ಸ್ಟ್ರಾಂಗ್ ಪೈನ್ ಕಿಲ್ಲರ್. ಓವರ್ ಡೋಸ್ ಆದ್ರೆ ನರ್ವಸ್ ಸಿಸ್ಟಮ್ ನ ಸ್ಲೋ ಡೌನ್ ಮಾಡುತ್ತೆ, ಉಸಿರಾಡೋಕೆ ಆಗಲ್ಲ, ಕೊನೆಗೆ ಸಾವನ್ನಪ್ತಾರೆ. ಅದೇ ರೀತಿ ಬೆಕ್ಕಿಗೆ ಆಗಿದೆ. ಮಾತ್ರೆ ಬಾಟಲ್ ಮೇಲೆ ಡು ನಾಟ್ ಈಟ್ ಅಂತ ಬರ್ದಿದೆ, ಇದನ್ನ ತಿನ್ಬೇಡಿ ಅಂತ. ಆದ್ರೆ ಪಾಪ ಬೆಕ್ಕಿಗೆ ಇಂಗ್ಲಿಷ್ ಓದೋಕೆ ಬರಲ್ವಲ್ಲ. ಬೆಕ್ಕಿಗೆ ಸಿಗೋ ಹಾಗೆ ಮಾತ್ರೆಗಳನ್ನ ಇಟ್ಟಿರೋದು ಇವಂದೇ ತಪ್ಪು ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲ, ಮಾತ್ರೆ ಬಾಟಲ್ ನ ಎತ್ಕೊಂಡ್ ಬಂದು ಕ್ಯಾಬಿನೆಟ್ ಅಲ್ಲಿ ಇವನು ಇಡ್ಬೇಕಾದ್ರೆ ಇಲ್ಲಿ ತುಂಬಾನೇ ಮೆಡಿಸಿನ್ಸ್ ಇದೆ. ಎಲ್ಲ ಬೇರ್ನ ಸಾವನ್ನಪ್ಪಿರೋ ಅಜ್ಜಿ ಬಾರ್ಬರಾ ಅವ್ರದ್ದು. ಅವರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಈಗ ತಾನೇ ಬೇರ್ ಪ್ರಪೋಸ್ ಮಾಡೋದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಳದ್ನಲ್ಲ. ಬೇರ್ ತನ್ನ
ಅಜ್ಜಿ ಜೊತೆಯಲ್ಲೇ ವಾಸವಾಗಿದ್ದ. ಈಗ ಒಂಟಿಯಾಗಿದ್ದಾನೆ. ಈ ಪೇನ್ ಕಿಲ್ಲರ್ ಕೂಡ ಅವ್ರದೇ ಆಗಿತ್ತು. ಕ್ಯಾಬಿನೆಟ್ ನ ಡೋರ್ ಸರಿಯಾಗಿ ಕ್ಲೋಸ್ ಆಗ್ತಿಲ್ಲ. ಒಳಗೆ ಇಟ್ಟಿರೋ ಬೇರೆ ಮಾತ್ರೆ ಬಾಟಲ್ಗಳು ಕೂಡ ಒಳಗೇನೆ ಬಿದ್ದೋಗಿದ್ದವೆ. ಬೆಕ್ಕಿನ ಫುಡ್ ನೆಲದ ಮೇಲೆಲ್ಲ ಇಟ್ಟಾಡಿರೋದು ನೋಡಿದ್ರೆ ಬೇರ್ ಮಾತ್ರೆಯನ್ನ ಬೆಕ್ಕಿಗೆ ಸಿಗೋ ಹಾಗೆ ಇಟ್ಟಿರ್ಲಿಲ್ಲ. ಕ್ಯಾಬಿನೆಟ್ ನ ಡೋರ್ ಓಪನ್ ಆಗ್ತಿರೋದ್ರಿಂದ ಬೆಕ್ಕು ಒಳಗೆ ಹೋಗಿ ಬಾಟಲ್ ಬೀಳಿಸ್ಕೊಂಡಿದೆ. ಮಾತ್ರೆಗಳನ್ನ ತಿನ್ನೋದೇನೋ ಅನ್ಕೊಂಡು ತಿಂದು ಸಾವನ್ನಪ್ಪಿದೆ. ಬೇರ್ ದುಃಖದಲ್ಲಿ ಎಲ್ಲವನ್ನ ಕ್ಲೀನ್ ಮಾಡಿ ಬೆಕ್ಕನ್ನ ಕಸ ಹಾಕೋ ಗಾರ್ಬೇಜ್ ಬ್ಯಾಗ್ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಳ್ತಾನೆ. ಅಳ್ಬೇಕಾದ್ರೆ ನಾವಿಲ್ಲಿ ಒಂದಷ್ಟು ಫೋಟೋಸ್ ನ ನೋಡ್ತೀವಿ. ನಿಕ್ಕಿ, ಬೇರ್ ಮತ್ತೆ ಇಯಾನ್ ನ ಫೋಟೋಸ್. ಮೊದಲ 2 ಫೋಟೋಸ್ ಅಲ್ಲಿ ನಿಕ್ಕಿ ಬೇರ್ ಜೊತೆ ಇದ್ದಾಳೆ, ಅಷ್ಟೇನು ಖುಷಿಯಾಗಿ ಕಾಣ್ತಿಲ್ಲ. ಆದ್ರೆ ಅದಾದ್ಮೇಲೆ ಇಯಾನ್ ಜೊತೆ ಇರೋ ಒಂದು ಫೋಟೋ ಅಲ್ಲಿ ನಿಕ್ಕಿ ತುಂಬಾನೇ ಖುಷಿಯಾಗಿದ್ದಾಳೆ. ಇದರಲ್ಲಿ ಬೇರ್ ಮುಖ ಒಂಥರ ಮಾಡ್ಕೊಂಡಿದ್ದಾನೆ. ಬೇರ್ ಸಮಾಧಾನ ಆದ್ಮೇಲೆ ಬೆಡ್ ಮೇಲೆ ಮಲ್ಕೊಂಡು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಕ್ಕಿಯ ಪೋಸ್ಟ್ ಗಳನ್ನ ನೋಡ್ಬೇಕಾದ್ರೆ ಒಂದು ಪೋಸ್ಟ್ ನ ಕೂಪರ್ ಟಾಮಿಲ್ಸನ್ ಅನ್ನೋರು ಲೈಕ್ ಮಾಡಿದ್ದಾರೆ. ಇದು ಬೇರ್ ನ ಫ್ರೆಂಡ್ ಇಯಾನ್ ನ ಕ್ಯಾರೆಕ್ಟರ್ ಮಾಡಿರೋರ ನಿಜವಾದ ಹೆಸರು ಸ್ನೇಹಿತರೆ. ಡೈರೆಕ್ಟರ್ ಕರಿ ಬಾರ್ಕರ್ ಮತ್ತೆ ಕೂಪರ್ ಟಾಮಿಲ್ಸನ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಇಬ್ರು ಸೇರಿ ದಟ್ಸ್ ಎ ಬ್ಯಾಡ್ ಐಡಿಯಾ ಅನ್ನೋ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ರು. ಮೊದಲು ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಾ ನಂತರ ಹಾರರ್ ಶಾರ್ಟ್ ಫಿಲ್ಮ್ ಗಳನ್ನ ಮಾಡ್ತಾ ಈಗ ಅಬ್ಸೆಷನ್ ಮೂವಿ ವರ್ಗೂ ಇಬ್ರು ಜೊತೆಯಲ್ಲೇ ಬಂದಿದ್ದಾರೆ. ಸೊ ಫೋನ್ ನೋಡ್ಬೇಕಾದ್ರೆ ನಿಕ್ಕಿ ಕಾಲ್ ಮಾಡಿ ಟ್ರಿವಿಯಾ ನೈಟ್ಗೆ ಬಾ ಅಂತ ಕರಿತಾ ಇದ್ದಾಳೆ. ಆದ್ರೆ ಇವನು ಸ್ಯಾಂಡಿನ ಕಳ್ಕೊಂಡಿರೋ ದುಃಖದಲ್ಲಿ ಇದ್ದಾನೆ. ಹಾಗಾಗಿ ಇವತ್ತು ಆಗಲ್ಲ ಅಂತಾನೆ. ಆದರೆ ತನ್ನ ಬೆಕ್ಕು ಸ್ಯಾಂಡಿ ಸಾವನ್ನಪ್ಪಿರೋ ವಿಷಯ ನಿಕ್ಕಿಗೆ ಹೇಳಲ್ಲ. ಮತ್ತೆ ನಿಕ್ಕಿ, ಬೇರ್, ಇಯಾನ್ ಜೊತೆಗೆ ಇವಳ ಇನ್ನೊಬ್ಳು ಫ್ರೆಂಡ್ ಸಾರಾ ಇಷ್ಟು ಜನ ಕ್ಯಾಸಲ್ಸ್ ಮ್ಯೂಸಿಕ್ ಅನ್ನೋ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಮ್ಯೂಸಿಕ್ ಸ್ಟೋರ್ ಸಾರಾ ಅವ್ರ ಅಪ್ಪಂದು. ಸಮಸ್ಯೆ ಏನಂದ್ರೆ ನಿಕ್ಕಿ ಕೆಲಸ ಬಿಡ್ತಾ ಇದ್ದಾಳೆ. ಇನ್ನ 2 ವಾರದಲ್ಲೇ ಬೇರೆ ಕಡೆ ಕೆಲಸಕ್ಕೆ ಹೊರಟಿದ್ದಾಳೆ. ಅಂದ್ರೆ ಬೇರ್ಗೆ ತನ್ನ ಮನ್ಸಲ್ಲಿ ಇರೋದನ್ನ ಇವಳ ಹತ್ರ ಹೇಳ್ಕೊಳ್ಳೋಕೆ ಸಮಯ ತುಂಬಾನೇ ಕಡಿಮೆ ಇದೆ. ಹಾಗಾಗಿ ಕೊನೆಗೂ ಇವನು ಟ್ರಿವಿಯಾ ನೈಟ್ ಬರೋಕೆ ಒಪ್ಕೊಂತಾನೆ. ಇದೇ ಸಮಯಕ್ಕೆ ಫೋನ್ ಅಲ್ಲಿ ನಿಕ್ಕಿ ತನ್ನ ಕ್ರಿಸ್ಟಲ್ ನೆಕ್ಲೆಸ್ ನ ಡ್ರೈನೇಜ್ ಒಳಗೆ ಬೀಳಿಸ್ಕೊಂಡ ವಿಷಯ ಹೇಳ್ತಾಳೆ. ಅದಕ್ಕೆ ಟ್ರಿವಿಯಾ ನೈಟ್ ಗೆ ಹೋಗೋಕು ಮುಂಚೆ ನಿಕ್ಕಿಗೆ ಒಂದು ಕ್ರಿಸ್ಟಲ್ ನೆಕ್ಲೆಸ್ ನ ಗಿಫ್ಟ್ ಆಗಿ ಕೊಡೋಣ ಅಂತ ದ ಗ್ರೀನ್ ಮ್ಯಾನ್ ಅನ್ನೋ ಅಕಲ್ಟ್ ಸ್ಟೋರ್ ಗೆ ಬರ್ತಾನೆ. ಇಲ್ಲಿ ಎಲ್ಲಾ ರೀತಿಯ ಕ್ರಿಸ್ಟಲ್ಸ್ ಮತ್ತೆ ಸ್ಟೋನ್ ಸಿಗುತ್ತೆ. ಅದೇ ಬೇರೆ ಬೇರೆ ಕ್ರಿಸ್ಟಲ್ಸ್ ಅಲ್ಲಿ ಬೇರೆ ಬೇರೆ ರೀತಿ ಎನರ್ಜಿ ಇರುತ್ತೆ. ಒಳ್ಳೆ ಆರೋಗ್ಯಕ್ಕೆ, ನೆಮ್ಮದಿಗೆ, ಹಣ ಸಂಪತ್ತು ಗಳಿಸೋಕೆ ಸಹಾಯ ಮಾಡೋಕೆ ಎಲ್ಲದಕ್ಕೂ ಬಗೆ ಬಗೆಯ ಕ್ರಿಸ್ಟಲ್ಸ್ ಇರುತ್ತಲ್ಲ, ಅದನ್ನ ಇಲ್ಲಿ ಮಾರಾಟ ಮಾಡ್ತಾರೆ. ಅಷ್ಟೇ ಯಾಕೆ, ವಾಮಾಚಾರಕ್ಕೆ ಬಳಸೋ ವಸ್ತುಗಳು, ಗಿಡಮೂಲಿಕೆಗಳು ಕೂಡ ಇಲ್ಲಿ ಸಿಗುತ್ತೆ. ಆಶ್ಚರ್ಯ ಏನಂದ್ರೆ ದ ಗ್ರೀನ್ ಮ್ಯಾನ್ ಸ್ಟೋರ್ ರಿಯಲ್ ಆಗು ಕ್ಯಾಲಿಫೋರ್ನಿಯಾ ಅಲ್ಲಿ ಇದೆ ಸ್ನೇಹಿತರೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಅದೇ ಸ್ಟೋರ್ ಅಲ್ಲೇ ಶೂಟಿಂಗ್ ಕೂಡ ಮಾಡಿದ್ದಾರೆ. ಸೊ ಬೇರ್ ಸ್ಟೋರ್ ಗೆ ಬಂದು ಕ್ರಿಸ್ಟಲ್ ನೆಕ್ಲೆಸ್ ಇದೆಯಾ ಅಂತ ಕೇಳಿದಾಗ ಹೌದು ಅಂತ ಇಲ್ಲಿ ಕೆಲಸ ಮಾಡೋ ಮಹಿಳೆ ಎಲ್ಲಾ ನೆಕ್ಲೆಸ್ ಗಳನ್ನ ತೋರಿಸ್ತಾಳೆ. ಆದ್ರೆ ಇವನ ಕಣ್ಣು ಹೋಗಿದ್ದು ಇಲ್ಲೇ ಇಟ್ಟಿರೋ ಒನ್ ವಿಶ್ ವಿಲ್ಲೋ ಬಾಕ್ಸ್ ಕಡೆಗೆ. ಆದ್ರೆ ನನ್ನ ಕಣ್ಣು ಅಕ್ಕಪಕ್ಕ ಇಟ್ಟಿರೋ ಬೇರೆ ವಸ್ತುಗಳ ಮೇಲೆ ಹೋಯ್ತು. ವಾಮಾಚಾರಕ್ಕೆ ಬಳಸುವಂತ ವೂಡು ಡಾಲ್ಸ್ ಕೂಡ ಪಕ್ಕದಲ್ಲಿ ಇದೆ. ಇದನ್ನ ವಶೀಕರಣಕ್ಕೂ ಬಳಸ್ತಾರೆ. ರೀಸೆಂಟ್ ಆಗಿ ಇಫ್ ವಿಶಸ್ ಕುಡ್ ಕಿಲ್ ಸೀರೀಸ್ ಬಂದಿತ್ತಲ್ಲ, ಕೊರಿಯನ್ ಸೀರೀಸ್, ಅದರಲ್ಲೂ ಅಷ್ಟೇ ವೂಡು ಡಾಲ್ ನ ವಶೀಕರಣಕ್ಕೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕೆ ಬಳಸ್ತಾರೆ ಅನ್ನೋದು ನೋಡಿದೀವಿ. ಅದ್ರ ಜೊತೆಗೆ ದೃಷ್ಟಿ ಆಗ್ಬಾರ್ದು ಅಂತ ಯೂಸ್ ಮಾಡೋ ಕೆಲವೊಂದು ವಸ್ತುಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದೆಲ್ಲ ಬಿಟ್ಟು ಬೇರ್ ಒನ್ ವಿಶ್ ವಿಲೋನ ತಗೊಂತಾ ಇದ್ದಾನೆ ನಿಕ್ಕಿಗೆ ಗಿಫ್ಟ್ ಆಗಿ ಕೊಡೋಕೆ. ವಿಲೋ ಅನ್ನೋ ಮರದ ಕಡ್ಡಿ ಸ್ನೇಹಿತರೆ ಈ ಬಾಕ್ಸ್ ಒಳಗೆ ಇರೋದು. ಆದ್ರೆ ಇದರ ಬಾಕ್ಸ್ ಮೇಲೆ ಬರ್ದಿರೋ ಇನ್ಸ್ಟ್ರಕ್ಷನ್ಸ್ ನ ಸ್ವಲ್ಪ ಓದಿದಿದ್ರೆ ವಾಪಸ್ ಇಟ್ಬಿಟ್ಟು ಹೋಗ್ತಿದ್ದ ಅನ್ಸುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈಗ ಝೂಮ್ ಮಾಡಿ ನೋಡೋಣ ಏನೇನ್ ಬರ್ದಿದೆ ಇದ್ರ ಮೇಲೆ ಅಂತ. ಒನ್ ವಿಶ್ ವಿಲೋ, ಯು ಓನ್ಲಿ ಗೆಟ್ ಒನ್ ವಿಶ್ ಅಂತ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್. ಒಬ್ರು ಒಂದು ಬಾರಿ ಮಾತ್ರ ವಿಶ್ ಮಾಡೋಕೆ ಸಾಧ್ಯ. ಹಿಂದೆ ಇನ್ಸ್ಟ್ರಕ್ಷನ್ಸ್ ಇದೆ. ಮೇಲೆ ಸ್ಪಾರ್ಕ್ ದ ಮಿಡಲ್ ಅಂಡ್ ಬ್ರೇಕ್ ಇನ್ ಹಾಫ್ ಅಂತ ಇದೆ. ಮಧ್ಯಕ್ಕೆ ಮುರಿಬೇಕು ಅಂತ ಅರ್ಥ ಆಯ್ತು. ಆದ್ರೆ ಸ್ಪಾರ್ಕ್ ದ ಮಿಡಲ್ ಅಂದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ನಾನು ತುಂಬಾನೇ ಸರ್ಚ್ ಮಾಡಿ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಕೆ ನೋಡ್ದೆ ಸ್ನೇಹಿತರೆ, ಆದ್ರೆ ಗೊತ್ತಾಗ್ಲಿಲ್ಲ. ಸ್ಪಾರ್ಕ್ ದ ಮಿಡಲ್ ಅಂದ್ರೆ ಮಧ್ಯಕ್ಕೆ ಬೆಂಕಿ ಕಿಡಿ ಏನಾದ್ರೂ ತಾಗಿಸ್ಬೇಕಾ, ಇಲ್ಲ ಕ್ಯಾಂಡಲ್ ಅಥವಾ ಲೈಟರ್ ಇಂದ ಬೆಂಕಿ ಹಚ್ಚಿ ಕಡ್ಡಿ ಮುರಿಬೇಕಾ, ಏನ್ ಕತೆ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬಾಕ್ಸ್ ನ ಓಪನ್ ಮಾಡಿದಾಗ ಜಿಂಗಲ್ ಶಬ್ದ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಆಗ ಒನ್ ವಿಶ್ ವಿಲೋನ ಕೈಯಲ್ಲಿ ಹಿಡ್ಕೊಂಡು ಮಧ್ಯಕ್ಕೆ ಮುರಿದಾಕಿ ಹಿಂದೆನೆ ನಿಮ್ಮ ಆಸೆಯನ್ನ ಅಥವಾ ವಿಶ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಅದಾದ್ಮೇಲೆ 24 ಗಂಟೆಗಳ ಒಳಗೇನೆ ಆಸೆ ಈಡೇರುತ್ತೆ. ಆಸೆ ಈಡೇರ್ತು ಅಂದ್ರೆ ಒನ್ ವಿಶ್ ವಿಲೋ ಕಡ್ಡಿಯ ಮ್ಯಾಜಿಕಲ್ ಪವರ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಕಡ್ಡಿ ಬಿಸಾಕಿ ಅಂತ ಬರ್ದಿದೆ. ಈ ಕಡೆ ಕಸ್ಟಮರ್ ಸಪೋರ್ಟ್ ಗೆ ಡೀಟೇಲ್ಸ್ ಬರ್ದಿದೆ. ಟ್ರೇಲರ್ ಅಲ್ಲಿ ಈ ಸೀನ್ ನ ಪಾಸ್ ಮಾಡಿ ನೋಡಿದೆ, ಆದ್ರೆ ಏನು ಸರಿಯಾಗಿ ಕಾಣ್ತಾ ಇಲ್ಲ. ಟ್ಯಾಬಿ ಕ್ಯಾಟ್ ಕ್ಯೂರಿಯಾಸಿಟೀಸ್ ಅನ್ನೋ ಕಂಪನಿಯವರು ಇದನ್ನ ಮಾಡಿರೋದು ಅಂತ ಗೊತ್ತಾಗಿದೆ ಅಷ್ಟೇ. ಅದಕ್ಕೆ ಆನ್ಲೈನ್ ಅಲ್ಲಿ ಈ ಒನ್ ವಿಶ್ ವಿಲೋ ಸೇಲ್ಗೆ ಇತ್ತು. ಮೂವಿ ಪ್ರಮೋಷನ್ ಗೆ ಅಂತ ಒನ್ ವಿಶ್ ವಿಲೋ ಅನ್ನ ಮಾಡಿ ಮಾರಾಟ ಮಾಡಿದ್ರು. ಇದನ್ನ ಯಾರೋ ತಗೊಂಡಿರೋರೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಅದರಲ್ಲಿ ಬಾಕ್ಸ್ ನ ಈ ಸೈಡ್ ಅಲ್ಲಿ ಏನಿದೆ ಅಂತ ನೋಡ್ದೆ. ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರು ಪ್ರಶ್ನೆ ಕೇಳಬೇಕು ಅಂದ್ರು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಫೋನ್ ನಂಬರ್ ನ ಕೊಟ್ಟಿದ್ದಾರೆ. ಈ ನಂಬರ್ ಗೆ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂತ ಮುಂದೆ ಬೇರೆ ಕಾಲ್ ಮಾಡ್ತಾನೆ, ಆಗ ಹೇಳ್ತೀನಿ.
ಈಗ ಬೇರ್ ನೆಕ್ಲೆಸ್ ನ ಬಿಟ್ಟು ಈ ಒನ್ ವಿಶ್ ವಿಲೋ ತಗೊಂತೀನಿ ಅಂತ ಅಂಗಡಿಯಲ್ಲಿ ಇರೋ ಮಹಿಳೆಗೆ ಹೇಳಿದಾಗ ಇದನ್ನ ತುಂಬಾನೇ ಜನ ಕೊಂಡ್ಕೊಂತಾ ಇದ್ದಾರೆ. ಆದ್ರೆ ಇದನ್ನ ಯೂಸ್ ಮಾಡಿ ಆದ್ಮೇಲೆ ಹಾಗಾಯ್ತು ಹೀಗಾಯ್ತು ಅಂತ ಕಂಪ್ಲೇಂಟ್ ತಗೊಂಡು ಬರ್ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಇದನ್ನ ತಗೊಂಡ್ ಹೋಗಿರೋ ಕೆಲವರು ವಾಪಸ್ ಬಂದು ಕಂಪ್ಲೇಂಟ್ ಹೇಳ್ತಿದ್ದಾರೆ. ಯಾವ ತರ ಕಂಪ್ಲೇಂಟ್ ಅಂತ ಈ ಮಹಿಳೆ ಹೇಳಲ್ಲ, ಬೇರ್ ಕೂಡ ಕೇಳ್ಕೊಳಲ್ಲ. ಮೋಸ್ಟ್ಲಿ ಇದು ವರ್ಕ್ ಆಗ್ಲಿಲ್ಲ ಅಂತನೋ ಇಲ್ಲ ವರ್ಕ್ ಆಗಲ್ಲ ಅನ್ಕೊಂಡು ಯಾರ್ದಾದ್ರೂ ಜೀವನ ಹಾಳಾಗೋಗ್ಲಿ ಅವರು ಸತ್ತೋಗ್ಲಿ ಅಂತ ವಿಶ್ ಮಾಡಿದಾಗ ಅದು ರಿಯಲ್ ಆಗಿರ್ಬೇಕು ಅಂತ ಬಂದು ಕಂಪ್ಲೇಂಟ್ ಮಾಡಿರ್ಬೇಕು ಅನ್ಕೊಂತಾನೆ. ಕೊನೆಗೂ ಇವನು ಇದನ್ನ ಕೊಂಡ್ಕೊಂಡ್ ಹೊರಡ್ತಾನೆ. ಅಂದ್ರೆ ಇನ್ನೂ ಒನ್ ವಿಶ್ ವಿಲೋನ ಸೀರಿಯಸ್ ಆಗಿ ತಗೊಂತಿಲ್ಲ. ಸೊ ನಿಕ್ಕಿ, ಇಯಾನ್, ಸ್ಯಾರಾ ಮತ್ತೆ ಬೇರ್ 4 ಜನ ಫ್ರೆಂಡ್ಸ್ ಟ್ರಿವಿಯಾ ನೈಟ್ ಕ್ವಿಜ್ ಆಟ ಆಡೋಕೆ ಬಾರ್ಕರ್ಸ್ ಪಬ್ ಗೆ ಬಂದಿದ್ದಾರೆ. ಡೈರೆಕ್ಟರ್ ಕರಿ ಬಾರ್ಕರ್ ತಮ್ಮ ಸರ್ನೇಮ್ ನೇ ಪಬ್ ಗೆ ಇಟ್ಟಿದ್ದಾರೆ, ಬಾರ್ಕರ್ಸ್ ಪಬ್ ಅಂತ. ನಿಕ್ಕಿ ಮತ್ತೆ ಸ್ಯಾರಾ ಮಾತಾಡ್ತಿದ್ರೆ ಸ್ಯಾರಾನ ಕರ್ಕೊಂಡು ಸೈಡ್ ಗೆ ಹೋಗುವಂತ ಬೇರ್ ಇಯಾನ್ ಗೆ ಸಿಗ್ನಲ್ ಮಾಡ್ತಾ ಇದ್ದಾನೆ. ಆದ್ರೆ ಅವನು ಅಲ್ಲಾಡ್ತಿಲ್ಲ. ಹೇಗೋ ನಿಕ್ಕಿನೇ ಡ್ರಿಂಕ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಬಾರ್ಟೆಂಡರ್ ಹತ್ರ ಹೋದಾಗ ಬೇರ್ ಕೂಡ ಎದ್ ಬರ್ತಾನೆ. ಬೇರ್ಗೆ ಆಲ್ಕೋಹಾಲ್ ಅಂದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಬೇರೆ ಡ್ರಿಂಕ್ ತಗೊಂತಾನೆ. ಇಷ್ಟಕ್ಕೇನೆ ನಿಕ್ಕಿ ಇವನ ಬಗ್ಗೆ ತಮಾಷೆ ಮಾಡಿ ಜ್ಯೂಸ್ ಕುಡಿತೀಯ ಅಂತ ಕೇಳ್ತಾಳೆ. ಮನೆಯಲ್ಲಿ ಯಾವಾಗ್ಲೂ ಟಿವಿ ನೋಡೋದ್ ಬಿಟ್ರೆ ಇನ್ನೇನ್ ಕೆಲಸ ಮಾಡ್ತಿರ್ತೀಯ, ಟ್ರಿವಿಯಾ ನೈಟ್ ಗೆ ಕರಿತಿದ್ದಂಗೆ ಬರ್ಬೇಕು ತಾನೆ ಅಂತ ಮತ್ತೆ ಇವನ ಬಗ್ಗೆ ತಮಾಷೆ ಮಾಡ್ತಾಳೆ. ಆದ್ರೂ ಬೇರ್ಗೆ ಕೋಪ ಬರಲ್ಲ, ಹಲ್ ಬಿಡ್ಕೊಂಡು ಕಿಸಿತಾ ಇದ್ದಾನೆ. ಹೇಗೋ ಗ್ಯಾಪ್ ಅಲ್ಲಿ ಇವಳಿಗೋಸ್ಕರ ನೆಕ್ಲೆಸ್ ತಗೊಂಡ್ ಬರೋಕೆ ಅಂತ ಅಕಲ್ಟ್ ಸ್ಟೋರ್ ಗೆ ಹೋಗಿ ಒನ್ ವಿಶ್ ವಿಲೋ ತಗೊಂಡ್ ಬಂದಿದ್ದು ಹೇಳೋಕೆ ನೋಡ್ತಿದ್ದಾನೆ. ಆದ್ರೆ ಪದೇ ಪದೇ ಬಾರ್ಟೆಂಡರ್ ಬಂದು ಮಾತಾಡಿಸ್ತಿದ್ದಾನೆ. ಬೇರ್ಗೆ ಪೂರ್ತಿ ಮಾತಾಡೋಕೆ ಯಾರು ಬಿಡ್ತಾನೆ ಇಲ್ಲ. ಬಾರ್ಟೆಂಡರ್ಗೆ ಬೇಬ್ ಅಂತ ಬೇರೆ ಕರೀತಾ ಇದ್ದಾಳೆ ನಿಕ್ಕಿ. ಮತ್ತೆ ಬೇರ್ ತನ್ನ ಮನ್ಸಲ್ಲಿರೋ ವಿಷಯ ಹೇಳೋಕೆ ನೋಡಿದಾಗ ಇಯಾನ್ ಮಧ್ಯಕ್ಕೆ ಬರ್ತಾನೆ. ಸ್ಯಾರಾ ಅವರಪ್ಪ ಮ್ಯೂಸಿಕ್ ಸ್ಟೋರ್ ನ ಒಂದು ರೂಮ್ ಅಲ್ಲಿ ಗನ್ ಇಟ್ಟಿದ್ದಾರಂತೆ ಅಂತ ಹೇಳ್ತಿದ್ದಾನೆ. ಇವನೇನ್ ಫ್ರೆಂಡಾ ದುಶ್ಮನ್ನ ಅಂತ ಬೇರ್ಗೆನೆ ಗೊತ್ತಾಗ್ತಿಲ್ಲ. ಹಿಂದೆನೆ ಸ್ಯಾರಾ ಕೂಡ ಡ್ರಿಂಕ್ಸ್ ತಗೊಳೋಕೆ ಅಂತ ಬಂದ್ಲು. ಕೊನೆಗೂ ನಿಕ್ಕಿಗೆ ಏನು ಹೇಳೋಕ್ ಆಗ್ಲಿಲ್ಲ. ಎಲ್ಲರೂ ಡ್ರಿಂಕ್ಸ್ ಕೈಯಲ್ಲಿ ಇಟ್ಕೊಂಡು ಯಾರಿಗೋಸ್ಕರ ಚಿಯರ್ಸ್ ಮಾಡೋಣ ಅಂದಾಗ ಸ್ಯಾಂಡಿಗೆ ಅಂತಾನೆ ಬೇರ್. ಆದ್ರೆ ಇವನು ಹೇಳಿದ್ದು ನಿಕ್ಕಿನೂ ಕೇಳಿಸ್ಕೊಳಲ್ಲ, ಇಯಾನ್ ಕೂಡ ಕೇಳಿಸ್ಕೊಳಲ್ಲ. ಆದ್ರೆ ಸ್ಯಾರಾ ಕೇಳಿಸ್ಕೊಂಡು ಯಾಕೆ ಸ್ಯಾಂಡಿಗೆ ಏನಾಯ್ತು ಅಂತ ಕೇಳ್ತಾಳೆ. ಸ್ಯಾಂಡಿ ಸಾವನ್ನಪ್ಪಿದಳೆ ಅಂತ ಗೊತ್ತಾಗಿ ಇವನನ್ನ ತಪ್ಕೊಂಡು ಸಮಾಧಾನ ಮಾಡ್ತಾಳೆ ಸ್ಯಾರಾ. ಯಾಕಂದ್ರೆ ಅವಳು ಮೊದ್ಲಿಂದನೂ ಬೇರ್ನ ಇಷ್ಟ ಪಡ್ತಿರ್ತಾಳೆ, ಹೇಳ್ಕೊಂಡಿರಲ್ಲ ಅಷ್ಟೇ. ಇಲ್ಲಿಂದ ಇನ್ನೊಂದು ಬಾರ್ಗೆ ಹೊರಟಾಗ ನಿಕ್ಕಿ ನಾನ್ ಬರಲ್ಲ ನೀವ್ ಹೋಗಿ ಅಂತ ಇಯಾನ್ಗೆ ತನ್ನನ್ನ ಮನೆಗೆ ಡ್ರಾಪ್ ಮಾಡೋಕೆ ಹೇಳ್ತಿದ್ದಾಳೆ. ಇಲ್ಲೂ ಇಯಾನ್ ಇಷ್ಟು ಬೇಗ ಮನೆಗೆ ಹೋಗೋದು ಬೇಡ, ನೆಕ್ಸ್ಟ್ ಬಾರ್ಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದಾನೆ. ಅದಕ್ಕೆ ಬೇರ್ ನಾನೇ ಡ್ರಾಪ್ ಮಾಡ್ತೀನಿ ಅಂತಾನೆ. ಹೊರಡೋಕ್ಕೂ ಮುಂಚೆ ಸ್ಯಾರಾ ಹತ್ರ $20 ದುಡ್ಡನ್ನ ಇಸ್ಕೊಂಡು ಹೋಗಿ ಒಬ್ಬ ನಿರಾಶ್ರಿತ ವ್ಯಕ್ತಿಗೆ ಕೊಟ್ಟು ಬರ್ತಾಳೆ ನಿಕ್ಕಿ. ಈ ರೀತಿ ಇವಳು ಮಾಡೋದು, ಇವಳು ಕೊಡೋ ಸ್ಮೈಲ್ ನೋಡಿನೇ ಅವಾಗವಾಗ ಕಳೆದೋಗ್ತಾ ಇರ್ತಾನೆ ಬೇರ್. ಈಗ ಓಕೆ, ಮುಂದೆ ಇದೇ ರೀತಿ ಸ್ಮೈಲ್ ಕೊಡ್ತಾಳೆ, ಆಗ ಇವಂದು ಏನೇನ್ ಕಳೆದೋಗುತ್ತೆ ನೋಡೋಣ. ಬೇರ್ ನಿಕ್ಕಿನ ಕರ್ಕೊಂಡು ಹೊರಡೋಕ್ಕೂ ಮುಂಚೆ ಸ್ಯಾರಾ ಮತ್ತೆ ಇವನಿಗೆ ಹಗ್ ಮಾಡ್ತಾಳೆ. ಇದ್ದವನು ನಿಮ್ ಹುಡುಗಿನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗಪ್ಪ ಅಂದಾಗ ಆತರ ಎಲ್ಲ ಮಾತಾಡ್ಬೇಡ ಅಂತಾಳೆ ನಿಕ್ಕಿ. ಇದರಿಂದಾನೆ ಗೊತ್ತಾಗುತ್ತೆ ನಿಕ್ಕಿಗೆ ಬೇರ್ ಕಂಡ್ರೆ ಇಷ್ಟ ಇಲ್ಲ, ಫ್ರೆಂಡ್ ತರ ನೋಡ್ತಾಳೆ ಅಷ್ಟೇ. ಅದನ್ನೇ ಬೇರ್ ಅಪಾರ್ಥ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಬೇರ್ ನಿಕ್ಕಿನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನೀನು ಕೆಲಸ ಬಿಟ್ಟ ಮೇಲೆ ಪ್ರತಿದಿನ ನಿನ್ನ ನೋಡೋಕಾಗಲ್ಲ ಅಂತ ಹೇಳ್ತಿದ್ದಾನೆ. ಆದ್ರೆ ನಿಕ್ಕಿಗೆ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ. ಇವಳಿಗೆ ಒಳ್ಳೆ ರೈಟರ್ ಆಗ್ಬೇಕು ಅಂತ ಆಸೆ. ಈಗ್ಲೂ ಒಂದು ಲವ್ ಸ್ಟೋರಿ ಬರಿತಾ ಇದ್ದಾಳೆ. ಅದನ್ನ ಬರೆಯೋಕೆ ಇವಳಿಗೂ ಲವ್ ಫೀಲ್ ಆಗ್ಬೇಕಂತೆ. ಆ ಫೀಲಿಂಗ್ ನ ಹುಡ್ಕೊಂಡು ಹೊರಟಿದ್ದಾಳೆ. ಓ ಹಾಗಾದ್ರೆ ರೊಮ್ಯಾನ್ಸ್ ಇರೋ ಸ್ಟೋರಿ ಬರಿತಾ ಇದೆಯಾ ಅಂತ ಬೇರ್ ಕೇಳಿದಾಗ ಇಲ್ಲ ಲವ್ ಸ್ಟೋರಿ ಅಂತಾಳೆ. ಎರಡು ಒಂದೇ ಅಲ್ವಾ ಅಂತ ಇವನಿಗೆ ಅನಿಸ್ತಿದೆ. ಆದ್ರೆ ನಿಕ್ಕಿಗೆ ಲವ್ ಮತ್ತೆ ರೊಮ್ಯಾನ್ಸ್ ಎರಡು ಒಂದೇ ಅಲ್ಲ. ಇದರ ಬಗ್ಗೆ ಇನ್ನೂ ಹೇಳೋದಿದೆ ಸ್ನೇಹಿತರೆ, ಮುಂದೆ ಹೇಳ್ತೀನಿ. ನಿನ್ಗೋಸ್ಕರ ಏನೋ ತಗೊಂಡ್ ಬಂದಿದ್ದೀನಿ, ಮನೆ ಹತ್ರ ಹೋದಾಗ ನೆನ್ಪ್ ಮಾಡು ಅಂತ ಬೇರ್ ಹೇಳಿ ಸ್ವಲ್ಪ ಹೊತ್ತಾದ್ಮೇಲೆ ಇವಳ ಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ನಿಕ್ಕಿ ಕಾರಿಂದ ಇಳಿಯೋಕ್ಕೂ ಮುಂಚೆ ಸ್ಯಾರಾ ಇವನನ್ನ ಇಷ್ಟಪಡ್ತಿರೋ ವಿಷಯ ಹೇಳಿ ನೀನು ಕೂಡ ಅವಳನ್ನ ಇಷ್ಟಪಡ್ತಿದ್ಯಾ ಅಂತ ಕೇಳ್ತಾಳೆ. ಇಲ್ಲ ಅವಳು ನನ್ನ ಫ್ರೆಂಡ್ ಅಷ್ಟೇ ಅಂತಾನೆ ಬೇರ್. ಇದೇ ರೀತಿ ನಿಕ್ಕಿ ಕೂಡ ಬೇರ್ನ ಕೇವಲ ಫ್ರೆಂಡ್ ಅನ್ಕೊಂಡಿರೋದು ಅಷ್ಟೇ. ಇದನ್ನ ಬೇರ್ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನಿಕ್ಕಿ ಮನೆಗೆ ಹೊರಟಾಗ ಇವಳನ್ನ ಏನೋ ಹೇಳ್ಬೇಕು ಅಂತ ಕರಿತಾನೆ. ಹೇಳೋಕೆ ಧೈರ್ಯ ಸಾಲ್ತಿಲ್ಲ, ಅದಕ್ಕೆ ಏನು ಇಲ್ಲ ಅಂದ. ನಿಕ್ಕಿ ಮತ್ತೆ ಹೊರಟಾಗ ಮತ್ತೆ ಕರೆದು ಸ್ಕೂಲ್ ಕಾಲೇಜ್ದೆಲ್ಲ ನೆನ್ಪ್ ಮಾಡ್ಕೊಂಡು ಅವಾಗ ಹಾಗಾಗಿತ್ತು ಹೀಗಾಗಿತ್ತು ನೆನ್ಪಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದಾನೆ. ಆಯ್ತು ನೆನ್ಪಿದೆ ಅಂತ ಹೊರಡ್ತಾಳೆ. ಮತ್ತೆ ಬೇರ್ ನಿಕ್ಕಿನ ತಡೆಯೋಕೆ ಇಯಾನ್ ಹೇಳ್ಕೊಟ್ಟಂಗೆ ಫ್ರೀಕಿ ನಿಕ್ಕಿ ಅಂತ ಕರ್ದೇ ಬಿಟ್ಟ. ಇವಳು ಇಂಪ್ರೆಸ್ ಆಗೋಗ್ತಾಳೆ ಅಂತ ಅನ್ಕೊಂಡಿದ್ದ. ಆದ್ರೆ ನಿಕ್ಕಿ ಯಾವ ಆಂಗಲ್ ಇಂದನೂ ಯಾವ ಪ್ರೆಸ್ ಆಗಿರೋ ಹಾಗೆ ಕಾಣ್ತಿಲ್ಲ. ಆ ಹೆಸರಿಟ್ಟು ನನ್ನ ಕರಿಬೇಡ ಅಂತ ಕೋಪದಲ್ಲಿ ಕಾರ್ ಹತ್ರ ಬಂದು ಕೇಳ್ತಾಳೆ. ನೀನು ನನ್ನ ಇಷ್ಟ ಪಡ್ತಿದ್ಯಾ ಹೇಳು, ಇದೇ ಕೊನೆ ಚಾನ್ಸ್ ಅಂತ. ಇದನ್ನ ಕೇಳಿ ಬೇರ್ ಗಾಬರಿ ಆಗೋದ. ಕೈ ಕಾಲು ಒಳಗಿರೋದೆಲ್ಲ ಶೇಕ್ ಆಗೋಕೆ ಶುರು ಆಗುತ್ತೆ. ಹಾಗಾಗಿ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಅಲ್ವಾ ಅಂತ ಹೇಳ್ದ. ಇದಕ್ಕೆ ನಿಕ್ಕಿ ಹೌದು ಕರೆಕ್ಟ್ ಆಗಿ ಹೇಳ್ದೆ, ಇದು ಒಳ್ಳೇದೇ ಅಂತ ಹೇಳಿ ಮನೆ ಒಳಗೆ ಹೋಗ್ತಾಳೆ. ಬೇರ್ ಇದೆಂತ ಕೆಲಸ ಮಾಡ್ದೆ, ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡಲ್ಲ ಅಂತ ಬೇಜಾರ್ ಮಾಡ್ಕೊಂತಾನೆ. ಬ್ಯಾಗ್ ಅಲ್ಲಿ ಇರೋ ಒನ್ ವಿಶ್ ವಿಲೋ ಕೂಡ ನಿಕ್ಕಿಗೆ ಕೊಡ್ಲಿಲ್ಲ. ಅದಕ್ಕೆ ಈಗ ಇವನೇ ವಿಶ್ ಕೇಳ್ಕೊಳ್ಳೋಕೆ ರೆಡಿ ಆಗಿ ಬಾಕ್ಸ್ ನ ಕೈಯಲ್ಲಿ ಇಟ್ಕೊಂಡು ಮುಂದೆ ಬರ್ದಿರೋದನ್ನ ಮಾತ್ರ ಓದ್ತಾನೆ. ಹಿಂದೆ ಬರ್ದಿರೋ ಇನ್ಸ್ಟ್ರಕ್ಷನ್ಸ್ ನ ಮಿಸ್ ಆಗು ನೋಡಲ್ಲ. ಬಾಕ್ಸ್ ಓಪನ್ ಮಾಡಿ ಒನ್
ವಿಶ್ ವಿಲೋನ ಹೊರಗೆ ತೆಗಿತಿದ್ದಂಗೆ ಮ್ಯೂಸಿಕ್ ಶಬ್ದ ಬರುತ್ತೆ. ನಿಕ್ಕಿ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸೋ ಹಾಗೆ ಆಗ್ಲಿ ಅಂತ ಹೇಳಿ ಕಡ್ಡಿನ ಮುರ್ದ. ಇಲ್ಲಿ ಎರಡು ಮಿಸ್ಟೇಕ್ ಆಗಿರೋದೇನಂದ್ರೆ, ಒಂದು ಬಾಕ್ಸ್ ನ ಹಿಂದೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮೊದ್ಲು ವಿಲೋನ ಮುರಿದು ಆಮೇಲೆ ವಿಶ್ ನ ಕ್ಲಿಯರ್ ಆಗಿ ಹೇಳಿ ಅಂತ ಇರೋದು, ಆದ್ರೆ ಇವನು ಮೊದ್ಲು ವಿಶ್ ನ ಹೇಳಿ ಆಮೇಲೆ ಮುರ್ದ. ಇನ್ನೊಂದು ಅದೇ ಸ್ಪಾರ್ಕ್ ದ ಮಿಡಲ್, ಅದರ ಅರ್ಥ ಏನು ಅಂತ ಇನ್ನೂ ಅರ್ಥ ಆಗ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಎಕ್ಸ್ಪರ್ಟ್ ಇರೋರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಸ್ಪಾರ್ಕ್ ದ ಮಿಡಲ್ ಅಂದ್ರೆ ಬೇರೆ ಏನಾದ್ರೂ ಅರ್ಥ ಬರುತ್ತಾ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ, ಬೇರೆಯವ್ರಿಗೂ ಗೊತ್ತಾಗುತ್ತೆ, ನನ್ಗೂ ಗೊತ್ತಾಗುತ್ತೆ. ಬೇರೆ ಇನ್ನೇನು ಕಾರ್ ಸ್ಟಾರ್ಟ್ ಮಾಡಿ ಹೊರಡಬೇಕು ಅನ್ನುವಾಗ ನೋಡ್ತಾನೆ ಡೋರ್ ತೆಕ್ಕೊಂಡು ಮನೆ ಒಳಗೆ ಹೋಗಿದ್ದ ನಿಕ್ಕಿ ವಾಪಸ್ ಹೊರಗೆ ಬಂದು ನಿಂತಿದ್ದಳೆ. ಸೀದಾ ಕಾರ್ ಹತ್ರ ಬಂದು ನನಗೋಸ್ಕರ ಏನೋ ತಂದಿದ್ದೀನಿ ಅಂದಲ್ಲ, ಏನದು ಅಂತ ಕೇಳಿದಾಗ, ಅಯ್ಯೋ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ, ನಾಳೆ ಮ್ಯೂಸಿಕ್ ಸ್ಟೋರ್ಗೆ ಕೆಲ್ಸಕ್ಕೆ ಹೋಗ್ತೀವಲ್ಲ ಆಗ ಕೊಡ್ತೀನಿ ಅಂತಾನೆ ಬೇರ್. ಆಯ್ತು, ನನ್ನ ಬೆಕ್ಕು ಸತ್ತೋಗಿದ್ದೆ, ಸ್ವಲ್ಪ ಮನೆ ಒಳಗೆ ಬರೋಕಾಗುತ್ತಾ? ಇಲ್ಲ ಇಲ್ಲ, ನನ್ ಬೆಕ್ಕಲ್ಲ, ನಿನ್ ಬೆಕ್ಕು ಸತ್ತೋಗಿರೋದು, ನೀನು ಬೇಜಾರಾಗಿದ್ಯಾ ಅನ್ಸುತ್ತೆ ಅಲ್ವಾ, ಮನೆ ಒಳಗೆ ಬಾ, ನಿನ್ನ ಬೆಕ್ಕು ಸ್ಯಾಂಡಿ ಬಗ್ಗೆ ಮಾತಾಡೋಣ ಅಂತ ಕರಿತಾ ಇದ್ದಳೆ. ಈ ರೀತಿ ಶುರು ಆಗಿದ್ದು ಏನೇನೋ ಕನ್ಫ್ಯೂಸ್ ಆಗೋ ರೀತಿ ಮಾತಾಡೋದನ್ನ ಮುಂದುವರಿಸ್ತಾಳೆ. ಮೋಸ್ಟ್ಲಿ ಸಾರಾ ಸ್ಯಾಂಡಿ ಸಾವನ್ನಪ್ಪಿದ್ದಾಳೆ ಅಂತ ಮೊದ್ಲೇ ಹೇಳಿದ್ಲು ಅನ್ಸುತ್ತೆ, ಹಾಗಾಗಿ ಈ ವಿಷಯ ಗೊತ್ತಾಗಿದೆ. ಇವಳು ಆಡ್ತಿರೋದು ನೋಡಿ ಇವಳೆಲ್ಲೋ ಜಾಸ್ತಿ ಕುಡ್ದಿರ್ಬೇಕು ಅಂತ ಬೇರ್ ಅನ್ಕೊಂತಿದ್ರೆ ನಿಕ್ಕಿನೇ ಅಲ್ಲ ಅನ್ನೋ ಹಾಗೆ ವಿಚಿತ್ರವಾಗಿ ಏನೇನೋ ಮಾತಾಡ್ತಿದ್ದಾಳೆ. ಮಧ್ಯದಲ್ಲಿ ಒಂದೆರಡು ಸಲ ನಿಕ್ಕಿ ತರಾನು ಮಾತಾಡ್ತಿದ್ದಾಳೆ. ಒಳ್ಳೆ ಸಿಸ್ಟಮ್ ಹ್ಯಾಂಗ್ ಆಗಿರೋ ಹಾಗೆ ಆಡ್ತಿದ್ದಾಳೆ. ಇವನು ಮನೆ ಒಳಗೆ ಬರ್ಲಿಲ್ಲ ಅಂತ ಇವಳೆ ಕಾರ್ ಒಳಗೆ ಕುತ್ಕೊಂತಾಳೆ. ನಡಿ ನಿಮ್ಮನೆಗೆ ಹೋಗೋಣ ಅಂತಿದ್ರು, ಬೇರ್ ಕೇಳಲ್ಲ. ನೀನು ಯಾವತ್ತೂ ಈ ರೀತಿ ಆಡಿದ್ದು ನಾನು ನೋಡೇ ಇಲ್ಲ, ಇವತ್ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಕೇಳಿದಾಗ, ನಿಕ್ಕಿ ಅವರ ಅಪ್ಪಂಗೆ ಕ್ಯಾನ್ಸರ್ ಇದೆಯಂತೆ, ಅವರು ಸಾಯ್ತಾ ಇದ್ದಾರಂತೆ, ಅದಕ್ಕೆ ದುಃಖ ಆಗ್ತಿದೆ ಅಂತ ಅಳೋಕೆ ಶುರು ಮಾಡ್ತಾಳೆ. ಇವರಪ್ಪ ಇರೋದು ಎಲ್ಲೋ ಬೇರೆ ಕಡೆ, ಈ ಮನೆಯಲ್ಲಿ ಇವಳೊಬ್ಳೆ ವಾಸವಾಗಿರೋದು. ಇವ್ರ ಅಮ್ಮನ ಕತೆ ಏನು ಅಂತ ಮೂವಿಯಲ್ಲಿ ಎಲ್ಲೂ ತೋರ್ಸಲ್ಲ. ನಿಕ್ಕಿ ಅವರ ಅಪ್ಪನ ವಿಷಯ ಕೇಳಿ ತುಂಬಾನೇ ದುಃಖದಲ್ಲಿ ಇದ್ದಾಳೆ ಅಂತ ತನ್ನ ಮನೆಗೇನೆ ಇವನು ಕರ್ಕೊಂಡ್ ಬರ್ತಾನೆ. ನಿಕ್ಕಿನ ರೂಮಲ್ಲಿ ಬೆಡ್ ಮೇಲೆ ಮಲ್ಗೋಕೆ ಹೇಳಿ ಇವನು ಬೇರೆ ಕಡೆ ಮಲ್ಗೋಕೆ ಹೊರಟಾಗ, ನೀನು ಕೂಡ ನನ್ ಜೊತೆನೆ ಬಾ ಮಲ್ಕೋ ಅಂತ ಕರಿತಾ ಇದ್ದಾಳೆ. ಬೇರ್ ಒಂದು ಸಲ ಇಲ್ಲ ಅಂದವನು ನಿಕ್ಕಿ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಂಡಾಗ ಲಾಟ್ರಿ ಹೊಡಿತು ಅಂತ ಬೆಡ್ ಮೇಲೆ ಬರ್ತಾನೆ. ನಿಕ್ಕಿ ಇದ್ದಕ್ಕಿದ್ದಂಗೆ ಅವನಿಗೆ ಕಿಸ್ ಮಾಡೋಕೆ ಶುರು ಮಾಡ್ತಾಳೆ. ಆಮೇಲೆ ಇವನ ಮುಖ ನೋಡಿ ಹೆದರುಕೊಂಡು ಬೆಡ್ ಮೇಲಿಂದನೇ ಕೆಳಗೆ ಬಿದ್ದೋಗ್ತಾಳೆ, ಏನೋ ದೆವ್ವ ನೋಡಿದ್ಲು ಅನ್ನೋ ಹಾಗೆ. ಬೇರ್ ಗಾಬರಿ ಆಗಿರೋದು ನೋಡಿ, ಸಾರಿ ಏನೋ ನೋಡ್ದಂಗಾಯ್ತು, ಪ್ಯಾನಿಕ್ ಅಟ್ಯಾಕ್ ಆಯ್ತು, ಅದಕ್ಕೆ ಹಾಗೆ ಹೆದರ್ಕೊಂಡೆ, ಸಾರಿ ಅಂತ ಒಂದೇ ಸಮ ಅಳೋಕೆ ಶುರು ಮಾಡ್ತಾಳೆ. ಬೇರ್ ಇವಳಿಗೆ ಸಮಾಧಾನ ಮಾಡಿ ಇವಳನ್ನ ಬೆಡ್ ಮೇಲೆ ಮಲ್ಕೋಕೆ ಹೇಳಿ ಯಾಕೆ ಬೇಕು ಅಂತ ಇವನು ಕೆಳಗೆ ಮಲ್ಕೊಂತಾನೆ. ಆದ್ರೆ ನಿಕ್ಕಿ ಆಡಿದ್ದು ನೋಡಿ ನಿದ್ದೆ ಬರ್ತಾ ಇಲ್ಲ. ಒನ್ ವಿಶ್ ವಿಲೋ ಕಡೆಯಿಂದನೇ ಈ ರೀತಿ ಆಗಿರ್ಬೋದಾ ಅಂತ ಅನುಮಾನ ಬಂತು. ಅದಕ್ಕೆ ಇಂಟರ್ನೆಟ್ ಅಲ್ಲಿ ಒನ್ ವಿಶ್ ವಿಲೋ ಬಗ್ಗೆ ಸರ್ಚ್ ಮಾಡ್ತಾನೆ. ಒನ್ ವಿಶ್ ವಿಲೋ ತಗೊಂಡಿರೋ ತುಂಬಾನೇ ಜನ ತಮ್ಮ ಅಭಿಪ್ರಾಯ ಹೇಳಿರೋದು ನೋಡ್ತಾನೆ. ಕೆಲವರು ಒನ್ ವಿಶ್ ವಿಲೋ ಸುಳ್ಳು, ಅದರಿಂದ ಏನು ಆಗಲ್ಲ ಅಂದ್ರೆ, ಇನ್ನ ಕೆಲವರು ಅದು ರಿಯಲ್, ನಾನು ಟ್ರೈ ಮಾಡಿದ್ದೀನಿ, ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತಾನೆ ಬೇರ್ಗೆ ಗೊತ್ತಾಗ್ತಿಲ್ಲ. ಇಷ್ಟೊತ್ತಿಗಾಗ್ಲೇ ಮಲಗಿದ್ದ ನಿಕ್ಕಿ ಎದ್ದು ಕೂತಿದ್ದಾಳೆ. ನೀನು ಬೆಡ್ ಮೇಲೆ ನನ್ ಪಕ್ಕ ಬಾ ಅಂತ ಕರೀತಾಳೆ. ಇವನ್ ಹೋಗಿ ಮಲ್ಕೊಳ್ಳೋವರೆಗೂ ಬಿಡಲ್ಲ. ಮುಂದಿನ ದಿನ ಬೆಳಗ್ಗೆ ಬೇರ್ಗೆ ಎಚ್ಚರಿಕೆ ಆದಾಗ ನಿಕ್ಕಿ ಎಲ್ಲೋ ಕಾಣ್ತಿಲ್ಲ. ಎಲ್ಲಿದ್ದಾಳೆ ಅಂತ ನೋಡೋಕೆ ಅಡುಗೆ ಮನೆ ಹತ್ರ ಬಂದಾಗ ಹಿಂದೆ ಒಂದು ರೂಮಿಂದ ನಿಕ್ಕಿ ಹೊರಗೆ ಹೋಗೋದು ನಾವು ನೋಡ್ಬೋದು. ಇವಳದೇ ಮನೆ ಅನ್ನೋ ಹಾಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಬೇರ್ ಅಡುಗೆ ಮನೆಗೆ ಬಂದಾಗ ನೋಡ್ತಾನೆ ಸ್ಯಾಂಡಿಯ ಬಾಡಿ ಒಂದು ಬಟ್ಟೆ ಮೇಲಿದೆ. ಕ್ಯಾಂಡಲ್ ಹೂವ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾಳೆ ನಿಕ್ಕಿ. ಇದೇ ಸಮಯಕ್ಕೆ ನಿಕ್ಕಿ ಇಲ್ಲಿಗೆ ಬಂದು, ಇದು ಸ್ಯಾಂಡಿಯ ನೆನಪಲ್ಲಿ ಮಾಡಿದ್ದು, ಇದೊಂದು ರೀತಿ ಸ್ಮಾರಕ, ನಿನ್ಗೆ ಇಷ್ಟ ಆಗುತ್ತೆ ಅಂತ ಮಾಡ್ದೆ ಅಂತೇಳಿ. ಸತ್ತಿರೋರ ನೆನಪಲ್ಲಿ ಸ್ಮಾರಕ ಮಾಡೋದು ಗೊತ್ತು, ಸತ್ತಿರೋರ್ನೇ ಸ್ಮಾರಕ ಮಾಡೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಕೆಲ್ಸಕ್ಕೆ ಟೈಮ್ ಆಯ್ತು. ಮೊದ್ಲೇ ಹೇಳ್ದಂಗೆ ಕ್ಯಾಸಲ್ಸ್ ಮ್ಯೂಸಿಕ್ ಅನ್ನೋ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಇವರು ಕೆಲಸ ಮಾಡ್ತಿರೋದು. ನಿಕ್ಕಿ 2 ವಾರದಲ್ಲಿ ಕೆಲಸ ಬಿಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ಲು, ಹಾಗಾಗಿ ಅಲ್ಲಿವರೆಗೂ ಕೆಲಸಕ್ಕೆ ಇವಳು ಕೂಡ ಹೋಗ್ಬೇಕು. ನಂತರ ಇಬ್ಬರು ಕೂಡ ಕ್ಯಾಸಲ್ಸ್ ಮ್ಯೂಸಿಕ್ ಸ್ಟೋರ್ಗೆ ಬರ್ತಾರೆ. ಈ ಸ್ಟೋರ್ ಕೂಡ ರಿಯಲ್ ಆಗಿ ಇತ್ತು ಸ್ನೇಹಿತರೆ, ಕ್ಯಾಲಿಫೋರ್ನಿಯಾ ಅಲ್ಲೇ. ಇದು ತುಂಬಾನೇ ಫೇಮಸ್ ಸ್ಟೋರ್ ಆಗಿತ್ತು. ಕೆಲವು ಮೂವೀಸ್ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. 1945ರಲ್ಲಿ ಓಪನ್ ಆಗಿದ್ದ ಈ ಸ್ಟೋರ್ 80 ವರ್ಷಗಳ ನಂತರ ಅಂದ್ರೆ 2025ರಲ್ಲಿ ಕ್ಲೋಸ್ ಮಾಡ್ತಾರೆ. ಅಬ್ಸೆಷನ್ ಮೂವಿನೇ ಲಾಸ್ಟ್ ಇಲ್ಲಿ ಶೂಟ್ ಮಾಡಿರೋದು. ಸ್ಟೋರ್ ಒಳಗೆ ಬಂದಾಗ ಒಬ್ರು ಕಸ್ಟಮರ್ ಡ್ರಮ್ ಸೆಟ್ ನ ನೋಡ್ತಾ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ಡೈರೆಕ್ಟರ್ ಕರಿ ಬಾರ್ಕರ್ ಅವರ ತಂದೆ ಜೆಫ್ ಬಾರ್ಕರ್. ಇವರು ತುಂಬಾನೇ ನಾಟಕಗಳನ್ನ ಬರೆದಿದ್ದಾರೆ, ಡೈರೆಕ್ಟ್ ಕೂಡ ಮಾಡಿದ್ದಾರೆ, ಮತ್ತೆ ಈ ಮೂವಿಯ ಸ್ಕ್ರಿಪ್ಟ್ ಬರೆಯೋದಕ್ಕೂ ಮಗನಿಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಾಟಕದ ರೀತಿನೇ ಕ್ಯಾರೆಕ್ಟರ್ಸ್ ಮತ್ತೆ ಎಮೋಷನ್ಸ್ ಎಲ್ಲ ಈ ಮೂವಿಯಲ್ಲಿ ಇರೋದು. ಸೊ ಬೇರ್ ಇಯಾನ್ ಜೊತೆ ಸೈಡ್ ಅಲ್ಲಿ ನಿಂತ್ಕೊಂಡು ನಿನ್ನೆ ರಾತ್ರಿ ಏನೆಲ್ಲ ಆಯ್ತು ಅಂತ ಡೀಟೇಲ್ ಆಗಿ ಹೇಳ್ತಾ ಇದ್ದಾನೆ. ನಿಕ್ಕಿ ತರಾನೇ ಇರ್ಲಿಲ್ಲ. ಮಧ್ಯದಲ್ಲಿ ಒಂದೊಂದ್ಸಲ ನಿಕ್ಕಿ ತರ ಆಡೋದು ಬಿಟ್ರೆ ಬೇರೆ ಯಾರನ್ನೋ ನೋಡ್ದಂಗ ಆಗ್ತಿತ್ತು. ಒಳ್ಳೆ ಸ್ಪ್ಲಿಟ್ ಪರ್ಸನಾಲಿಟಿ ಇರೋ ತರ ಅಂತೆಲ್ಲ ಹೇಳಿದಾಗ ಮೋಸ್ಟ್ಲಿ ಅವಳು MDMA ಡ್ರಗ್ಸ್ ನ ನಶೆಯಲ್ಲಿ ಇದ್ಲು ಅನ್ಸುತ್ತೆ ಅಂತಾನೆ ಇಯಾನ್. ಅಷ್ಟೇ ಅಲ್ಲ, ಇಯಾನ್ಗೆ ನಿಕ್ಕಿ ಅವರಪ್ಪಂಗೆ ಕ್ಯಾನ್ಸರ್ ಇರೋ ವಿಷಯ ಬೇರ್ ಹೇಳಿದಾಗ ನಿಕ್ಕಿ ಅವರಪ್ಪ ವಾಷಿಂಗ್ಟನ್ ಅಲ್ಲಿ ಇರೋದಂತೆ. ನಿಕ್ಕಿಗೆ ಅವರನ್ನ ಕಂಡ್ರೆ ಆಗಲ್ಲ, ಅವರ ಜೊತೆ ಮಾತಾಡೋದು ಇಲ್ಲ. ಅಂತದ್ರಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅಂದ್ರೆ ಅಷ್ಟೊಂದು ವಿಚಿತ್ರವಾಗಿ ಆಡೋದು ಎಲ್ಲೋ ಸರಿ ಕಾಣ್ತಿಲ್ಲ. ಮೋಸ್ಟ್ಲಿ ಇದು ಡ್ರಗ್ಸೇ
ಅಂತ ಹೇಳ್ತಾನೆ. ಇವರು ಮಾತಾಡ್ತಿರೋದಿರ್ಲಿ, ಹಿಂದೆ ನಿಂತ್ಕೊಂಡು ಇವರನ್ನೇ ನೋಡ್ತಾ ಇರೋ ನಿಕ್ಕಿನ ನೋಡಿ ಸ್ನೇಹಿತರೆ 2-3 ನಿಮಿಷದಿಂದ 1 ಸೆಕೆಂಡ್ಗೂ ಆ ಕಡೆ ಈ ಕಡೆ ನೋಡ್ದೆ ಇವರನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ದಾಳೆ. ಅಲ್ಲ ಕುತ್ತಿಗೆ ನೋವು ಬರ್ಲಿಲ್ವಾ ಅಂತ. ಆಮೇಲೆ ಇಯಾನ್ ಜೊತೆಯಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಬೇರ್ನೆ ನೋಡ್ತಾ ಇದ್ದಾಳೆ. ಹೀಗೆ ನೋಡ್ತಾ ಇದ್ದವಳು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೊರಡೋ ಅಷ್ಟ್ರಲ್ಲಿ ಆಗ್ಲೇ ಚೇಂಜ್. ಬೇರ್ ಪರಿಚಯನೇ ಇಲ್ಲ ಅನ್ನೋ ಹಾಗೆ ಓಡಾಡ್ತಿದ್ದಾಳೆ. ಬರ್ಬೇಕಾದ್ರೆ ಬೇರ್ನ ಕಾರಲ್ಲೇ ಬಂದಿದ್ಲು, ಆದ್ರೆ ಈಗ ಬೇರ್ನ ಕಾರಲ್ಲಿ ಇದ್ದ ಬ್ಯಾಗ್ ಎತ್ಕೊಂಡು ಅಡ್ಡ ನಿಂತಿರೋ ಬೇರ್ಗೆ ಸೈಡ್ ಹೋಗು ಅಂತ ಹೇಳಿ ಇಯಾನ್ನ ಕಾರಲ್ಲಿ ಕುತ್ಕೊಂಡು ಹೋಗ್ತಾಳೆ. ಅದಕ್ಕೆ ಮೊದ್ಲು ಬೇರ್ ಮನೆಗೆ ಬರ್ತಿದ್ದಂಗೆ MDMA ಸೈಡ್ ಎಫೆಕ್ಟ್ಸ್ ಏನು ಅಂತ ಸರ್ಚ್ ಮಾಡ್ತಿದ್ದಾನೆ. ಈ ಸರ್ಚ್ ಇರ್ಲಿ, ಪಕ್ಕದಲ್ಲಿ ಸರ್ಚ್ ಹಿಸ್ಟ್ರಿ ನೋಡಿದ್ರೆ ಬೇರ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಬೇರೆ ತರ ವೆಬ್ಸೈಟ್ ಏನು ಸರ್ಚ್ ಮಾಡಿಲ್ಲ. ಹಳೆ ಕಾಲದ ರೊಮ್ಯಾನ್ಸ್ ಮೂವೀಸ್, ಹುಡುಗಿಯರ ಮನ್ಸು ಗೆಲ್ಲೋದ್ ಹೇಗೆ, ಹುಡುಗಿಯರನ್ನ ಇಂಪ್ರೆಸ್ ಮಾಡೋದ್ ಹೇಗೆ, ಫ್ಲರ್ಟ್ ಮಾಡೋದ್ ಹೇಗೆ, ಒಬ್ಳು ಹುಡುಗಿನನ್ನ ಪ್ರೀತಿಸ್ತಾ ಇದ್ದಾಳ ಇಲ್ಲ ಫ್ರೆಂಡ್ ಆಗಿ ನೋಡ್ತಾಳ ಅಂತ ಹೇಗೆ ತಿಳ್ಕೊಳ್ಳೋದು ಅಂತೆಲ್ಲ ಸರ್ಚ್ ಮಾಡಿದ್ದಾನೆ. ಇದಕ್ಕಿಂತ ಹಿಂದೆ ಇವನ ಅಜ್ಜಿ ಬದುಕಿದ್ದಾಗ ಆಕ್ಸಿಕೋಡೋನ್ ಮಾತ್ರೆ ಬಗ್ಗೆ ಸರ್ಚ್ ಮಾಡಿದ್ದಾನೆ. ನರ್ಸಿಂಗ್ ಹೋಮ್, ಓಲ್ಡ್ ಏಜ್ ಹೋಮ್ ಅಂತೆಲ್ಲ ಸರ್ಚ್ ಮಾಡಿರೋದು ನೋಡಿದ್ರೆ ಅಜ್ಜಿನ ಕಳ್ಸೋ ಪ್ಲಾನ್ ಮೊದ್ಲೇ ಇತ್ತು ಅನ್ಸುತ್ತೆ. ಅಂದ್ರೆ ಮೇಲೆ ಕಳ್ಸೋ ಪ್ಲಾನ್ ಅಲ್ಲ, ಓಲ್ಡ್ ಏಜ್ ಹೋಮ್ ಗೆ ಕಳ್ಸೋ ಪ್ಲಾನ್. ಬೇರ್ ಇಯಾನ್ಗೆ ಫೋನ್ ಮಾಡಿ ಇದು ಡ್ರಗ್ಸ್ ನ ಸೈಡ್ ಎಫೆಕ್ಟ್ಸ್ ಇರ್ಬೇಕು ಅಂತ ಮಾತಾಡ್ಬೇಕಾದ್ರೆ ಕಿಟಕಿ ಹತ್ರ ಯಾರೋ ನಡ್ಕೊಂಡು ಹೋದಂಗೆ ನೆರಳು ಕಾಣಿಸುತ್ತೆ. ಆಮೇಲೆ ಡೋರ್ ನಾಕ್ ಮಾಡೋ ಶಬ್ದ ಕೇಳಿಸ್ತು. ಯಾರು ಅಂತ ನೋಡಿದ್ರೆ ನಿಕ್ಕಿ. ನಿನ್ನೆ ಡ್ರಗ್ಸ್ ನ ನಶೆಯಲ್ಲಿ ಇದ್ದೆ, ನನ್ನಿಂದನೇ ತಪ್ಪಾಗಿದ್ದು. ನಾನು ನಶೆಯಲ್ಲಿ ಇದ್ದಾಗ ನೀನು ನನ್ನ ಅಡ್ವಾಂಟೇಜ್ ತಗೊಂಡಿದ್ಯಾ ಅಂತ ಹೇಳ್ತಿಲ್ಲ ಅಂತಿದ್ದಂಗೆ ಗಾಬರಿ ಆದ ಬೇರ್, ಇಲ್ಲ ನಾನೇನು ಮಾಡ್ಲಿಲ್ಲ, ಎಲ್ಲ ನೀನೇ ಮಾಡಿದ್ದು ಅಂತಾನೆ. ಆದ್ರೆ ನಿಕ್ಕಿಗೆ ನಡೆದಿದ್ದೆಲ್ಲ ಸರಿಯಾಗಿ ನೆನ್ಪಿಲ್ವಂತೆ. ಮತ್ತೆ ಈಗ್ಲೂ ಇನ್ನೊಂದು ಸಲ ನೀನು ನನ್ನ ಇಷ್ಟ ಪಡ್ತಿದ್ಯಾ ಅಂತ ಕೇಳಿದ್ರು ಹೇಳಲ್ಲ. ನೀನು ನನ್ನ ಇಷ್ಟ ಪಡ್ತಿದ್ಯಾ ಅಂತ ಬೇರ್ ಕೇಳಿದಾಗ ಹೌದು ಅಂತಾಳೆ ನಿಕ್ಕಿ. ಕೊನೆಗೂ ಇಬ್ರು ಒಬ್ರು ಮೇಲೊಬ್ರಿಗೆ ಫೀಲಿಂಗ್ಸ್ ಇದೆ ಅಂತ ಒಪ್ಕೊಂಡು ರಿಲೇಶನ್ಶಿಪ್ ಶುರು ಮಾಡ್ತಾರೆ. ಮೊದ್ಲು ಬೆಡ್ ಮೇಲೆ ಕೆಲಸ ಮಾಡ್ತಾರೆ, ಆಮೇಲೆ ಎಲ್ಲಾ ಕಡೆ ಇಬ್ರು ದಾರ ಕಟ್ಕೊಂಡೆ ಓಡಾಡ್ತಿದ್ದಾರೆ. ಇಯಾನ್ ಮತ್ತೆ ಸಾರಾ ಅಂತೂ ಇದೇನ್ ಸಡನ್ ಆಗಿ ಇಬ್ರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗೋಗಿದಾರಲ್ಲ, ಹೇಗೆ ಸಾಧ್ಯ ಅಂತಾನೆ ಅರ್ಥ ಆಗ್ತಿಲ್ಲ. ಇನ್ನ 3 ಹೊತ್ತು ನಿಕ್ಕಿ ಬೇರ್ನೆ ನೋಡ್ತಿರ್ತಾಳೆ, ಟಿವಿನೂ ನೋಡಲ್ಲ, ಅಷ್ಟು ಪ್ರೀತಿ ಇವನ ಮೇಲೆ. ಕೊನೆಗೂ ಇವನು ವಿಶ್ ಮಾಡ್ದಂಗೆ ಆಯ್ತಲ್ಲ ಅಂತ ಖುಷಿಯಾಗಿದ್ದಾನೆ ಬೇರ್. ಹೀಗೆ ನಡೀತಾ ಇದ್ದಾಗ ಒಂದಿನ ನಿಕ್ಕಿ ಮತ್ತೆ ಬೇರ್ ಇಬ್ರು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ತಾ ಇರ್ಬೇಕಾದ್ರೆ ಇಯಾನ್ ಪದೇ ಪದೇ ಫೋನ್ ಮಾಡ್ತಿದ್ದಾನೆ. ಬೇರ್ ಫೋನ್ ರಿಸೀವ್ ಮಾಡಿ ಮಾತಾಡೋಕೆ ಸ್ವಲ್ಪ ದೂರ ಬಂದಾಗ ನಿಕ್ಕಿ ಮುಖ ಒಂಥರ ಮಾಡ್ಕೊಂತಾಳೆ. ಇಯಾನ್ ಫೋನ್ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದ್ರೆ ನಿಕ್ಕಿ ಅವರ ತಂದೆ ಬಗ್ಗೆ ತಿಳ್ಕೊಂಡಿದ್ದಾನೆ. ಅವರಿಗೆ ಕ್ಯಾನ್ಸರ್ ಇಲ್ಲ, ಎಂತದ್ದು ಇಲ್ಲ, ಆರಾಮಾಗಿ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಂತೆ. ನಿಕ್ಕಿ ಹೇಳಿದ ಹಾಸ್ಪಿಟಲ್ಗೂ ಫೋನ್ ಮಾಡಿ ಇಯಾನ್ ವಿಚಾರಿಸಿದಾಗ ಹಾಸ್ಪಿಟಲ್ ಅವರಿಗೆ ನಿಕ್ಕಿ ಅವರ ಅಪ್ಪನ ಬಗ್ಗೆ ಗೊತ್ತೇ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರಾ ನಿಕ್ಕಿ ಜೊತೆ ಮಾತಾಡಿ ಬೇರ್ನ ಅವಳು ಪ್ರೀತಿಸ್ತಾ ಇದ್ದಾಳ ಅಂತ ವಿಚಾರಿಸಿದಾಗ ಇಲ್ಲ, ಬೇರ್ ನನ್ನ ತಮ್ಮ ಇದ್ದಂಗೆ ಅಂತ ನಿಕ್ಕಿ ಹೇಳಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಬೇರ್ನ ಇಷ್ಟಪಡ್ತಿರೋ ಹಾಗೆ ನಾಟಕ ಆಡ್ತಿರ್ಬೋದು, ಅವಳ ಉದ್ದೇಶ ಏನು ಗೊತ್ತಾಗ್ತಿಲ್ಲ ಅಂತಿದ್ದಾನೆ ಇಯಾನ್. ಇವನು ಫೋನಲ್ಲಿ ಮಾತಾಡ್ತಿರೋದನ್ನ ನಿಕ್ಕಿ ಹಾಗೆ ಎದ್ದು ಬಂದು ಬಗ್ ನೋಡಿ ವಾಪಸ್ ಹೋಗಿ ಕುತ್ಕೊಂತಾಳೆ. ಬೇರ್ ಶಾಕ್ ಅಲ್ಲೇ ನಿಕ್ಕಿ ಹತ್ರ ಬಂದು ನಿಮ್ಮಪ್ಪಂಗೆ ನಿಜವಾಗ್ಲೂ ಕ್ಯಾನ್ಸರ್ ಇದೆಯಾ ಅಂತ ಕೇಳಿದಾಗ ನಿಕ್ಕಿ ನೋ 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 ಅಂತ ಶುರು ಹಚ್ಕೊಂತಾಳೆ. ಕ್ಯಾನ್ಸರ್ ಬರ್ಲಿ ಬರ್ದೇ ಇರ್ಲಿ ಅದ್ಯಾಕೆ ಮ್ಯಾಟರ್ ಆಗುತ್ತೆ, ನಾವು ಒಳ್ಳೆ ಡೇಟ್ಗೆ ಬಂದಿದೀವಿ ಅನ್ಕೊಂಡೆ ಅಂತ ಅಳೋಕೆ ಶುರು ಮಾಡ್ತಾಳೆ. ಅದು ರೆಸ್ಟೋರೆಂಟ್ ಅಲ್ಲಿ ಎಲ್ಲರ ಮುಂದೆ ನಿಂತ್ಕೊಂಡು ಕಿರ್ಚಾಡ್ತಾ ಇದ್ದಾಳೆ. ಹೇಗೋ ಬೇರೆ ಇವಳಿಗೆ ಸಮಾಧಾನ ಮಾಡಿ ಕೂರ್ಸ್ಕೊಂಡ. ಆದ್ರೆ ಅವಳು ಬೇರ್ಗೆ ಕೇಳದಲ್ಲ, ಕ್ಯಾನ್ಸರ್ ಇರ್ಲಿ ಇಲ್ದೇ ಇರ್ಲಿ ನಿನಗೆ ಯಾಕೆ ಮ್ಯಾಟರ್ ಆಗುತ್ತೆ ಅಂತ. ಆಗ ನೀನು ಅವತ್ತು ಸುಳ್ಳು ಹೇಳಿ ನನ್ನ ಮನೆಗೆ ಬಂದಿದ್ದೆ ಯಾಕೆ ಅಂತ ಪ್ರಶ್ನೆನೂ ಕೇಳಲ್ಲ ಬೇರ್. ಕರೆಕ್ಟು, ನನ್ಗೆ ಯಾಕೆ ಬೇಕೋ ಅವ್ರ ಅಪ್ಪನ್ ಸುದ್ದಿ ಅಂತ ಸುಮ್ನಾಗ್ಬಿಡ್ತಾನೆ. ಈಗ ನಿಕ್ಕಿ ಹೇಗೆ ನೋ 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 ಅಂತ ಹೇಳದ್ಲು, ಹೆಚ್ಚು ಕಡಿಮೆ ಅದೇ ರೀತಿ ಸೀನ್ ಗೆಟ್ ಔಟ್ ಹಾರರ್ ಮೂವಿಯಲ್ಲೂ ಇದೆ ಸ್ನೇಹಿತರೆ. ಜಾರ್ಜಿನ ಹೇಳ್ತಾಳಲ್ಲ, ಗೆಟ್ ಔಟ್ ಅಷ್ಟೇ ಅಲ್ಲ, ತುಂಬಾನೇ ಹಾರರ್ ಮೂವೀಸ್ ಇಂದ ಕರಿ ಬಾರ್ಕರ್ ಅವರು ಇನ್ಸ್ಪೈರ್ ಆಗಿ ಕೆಲವೊಂದು ಸೀನ್ಸ್ ನ ಈ ಮೂವಿಯಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ ತಮ್ಮದೇ ಆದ ರೀತಿಯಲ್ಲಿ. ಸೊ ನಿಕ್ಕಿ ಬಗ್ಗೆ ಇಯಾನ್ ಅಷ್ಟೆಲ್ಲ ಅನುಮಾನಾಸ್ಪದವಾಗಿರೋ ವಿಷಯ ಎಲ್ಲ ಹೇಳೋದ್ ಮೇಲೂ ಮನೆಗೆ ಬರ್ತಿದ್ದಂಗೆ ಬೆಡ್ ಮೇಲೆ ಕೆಲಸ ಶುರು ಹಚ್ಕೊಂತಾನೆ. ಈ ಸೀನ್ ಅಷ್ಟೇ ಅಲ್ಲ, ತುಂಬಾನೇ ಸೀನ್ ನಮ್ಮ ಇಂಡಿಯಾ ಅಲ್ಲಿ ರಿಲೀಸ್ ಆಗೋಕ್ಕೂ ಮುಂಚೆ ಸೆನ್ಸರ್ ಬೋರ್ಡ್ ಅವರು ಎ ಸರ್ಟಿಫಿಕೇಟ್ ಕೊಟ್ಟರು ಕಟ್ ಮಾಡಿದ್ದಾರೆ. ಕೆಲವೊಂದು ಸೀನ್ಸ್ ನ ರೀಪ್ಲೇಸ್ ಕೂಡ ಮಾಡಿಸಿದ್ದಾರೆ. ನಮ್ ಸೆನ್ಸರ್ ಬೋರ್ಡ್ ಬಗ್ಗೆ ಗೊತ್ತಲ್ಲ, ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆನೆ ಹಾಕಿಸ್ತಾರೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾನೇ ಜನ ಫಾರಿನ್ ಅಲ್ಲಿ ಈ ಸೀನ್ಸ್ ನೋಡಿದವರು ರೀಲ್ಸ್ ಮಾಡಿ ಹಾಕಿದ್ದಾರೆ. ಏನಂದ್ರೆ ಈ ಸೀನ್ ಅಲ್ಲಿ ನಿಕ್ಕಿಯ ಫೇಸ್ ಬ್ಲಾಂಕ್ ಆಗಿರುತ್ತೆ, ಅವಳ ಇಚ್ಛೆಯಿಂದ ಇದು ನಡೀತಾ ಇಲ್ಲ ಅನ್ನೋ ಹಾಗೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಲಾತ್ಕಾರದ ಸೀನ್ ಇದ್ದಂಗಿತ್ತು ಇದು ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲ ಆದ್ಮೇಲೆ ಸರಿಯಾಗಿ 3:45 ಬೇರ್ಗೆ ನಿದ್ದೆ ಅಂದೆ ಎಚ್ಚರಿಕೆ ಆಯ್ತು. ನೋಡಿದ್ರೆ ನಿಕ್ಕಿ ಎಲ್ಲೋ ಕಾಣ್ತಿಲ್ಲ. ಆಮೇಲೆ ಸ್ವಲ್ಪ ಫೋಕಸ್ ಮಾಡಿ ನೋಡಿದಾಗ ಕಾಣ್ತಾಳೆ, ರೂಮ್ ನ ಮೂಲೆಯಲ್ಲಿ ನೆರಳಲ್ಲಿ ನಿಂತ್ಕೊಂಡಿದ್ದಾಳೆ ದೆವ್ವದ ತರ. ನಿಕ್ಕಿ ಬಾ ಮಲ್ಕೋ ಅಂತ ಬೇರ್ ಕರೆದ್ರು. ಮೆಲ್ಲುಗೆ ಬೆಕ್ಕಿನ ತರ ಸ್ವಲ್ಪ ಮುಂದೆ ನಡ್ಕೊಂಡ್ ಬರ್ತಾಳೆ.
ಮಾಡ್ತಾಳೆ. ಹಾಗೆ ಬರಲ್ಲ ಅಂತ ಹೇಳಿ ರಿವರ್ಸ್ ಹೋಗ್ತಾಳೆ ಮೂಲೆಗೆ. ಇಲ್ಲಿ ನಿಂತ್ಕೊಂಡು ಚಿಕ್ಕ ಮಕ್ಕಳ ತರ ಬಿಕ್ಕಳಿಸ್ಕೊಂಡು ಅಳೋಕೆ ಶುರು ಮಾಡ್ತಾಳೆ. ಮತ್ತೆ ಜೋರಾಗಿ ನಾನು ನಿನ್ನ ಪ್ರೀತಿಸುವಷ್ಟು ನೀನು ನನ್ನ ಯಾಕೆ ಪ್ರೀತಿಸ್ತಾ ಇಲ್ಲ, ನಾನೊಬ್ಳೆ ನಿನ್ನ ಇಷ್ಟಪಡ್ತಿರೋದು ಅನಿಸ್ತಿದ್ದೆ, ನೀನು ಮಲ್ಕೋ ನಾನ್ ಬರಲ್ಲ ಅಂದಾಗ ಸುಮ್ನೆ ಮಲ್ಕೊಂತಾನೆ ಬೇರೆಯವರಾಗಿದ್ದಿದ್ರೆ ನಿನ್ಗೆ ಹುಷಾರಿಲ್ಲ ಅನ್ಸುತ್ತೆ ಬಾಯಿಲಿ ಅಂತ ಕೈ ಹಿಡ್ಕೊಂಡು ದರ ಹಾಸ್ಪಿಟಲ್ಗೆ ಎಳ್ಕೊಂಡು ಹೋಗ್ತಾ ಇದ್ರು, ಕಾಳಜಿಯಿಂದ ಅಥವಾ ಸೈಕಾಟ್ರಿಸ್ಟ್ ಹತ್ರ ಆದ್ರೂ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಬೇರ್ ಸುಮ್ನೆ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಕಿರ್ಚಾಡ್ತಾ ಈ ಬರೀ ಫ್ಲವರ್ ವೇಸ್ ನ ಮುಖದ ಮುಂದೆ ಇಟ್ಕೊಂಡು ಓಡಾಡ್ತಿದ್ದಾಳೆ. ಇದರಿಂದ ತನ್ನ ತಲೆ ಹೊಡ್ಕೊಂತಾಳೋ ಇವನ್ಗೆ ಹೊಡಿತಾಳೋ ನೆಲಕ್ಕೆ ಬಿಸಾಕಿ ಎಲ್ಲಿ ಹೊಡೆದಾಕ್ತಾಳೋ ಅಂತ ನಾವು ಯೋಚನೆ ಮಾಡೋಷ್ಟ್ರಲ್ಲೇ ಇದು ಸ್ಯಾಂಡಿಗೆ ಅಂತ ಹೇಳಿ ಸೈಲೆಂಟ್ ಆಗಿ ಹೋಗಿ ಬೇರ್ ಪಕ್ಕ ಮಲ್ಕೊಂತಾಳೆ. ಬೇರ್ಗೆ ಇದೆಲ್ಲ ನೋಡಿ ಭಯಕ್ಕೆ ಅರ್ಜೆಂಟ್ ಆಯ್ತೋ ಏನೋ ಎದ್ ಹೋಗೋಕೆ ನೋಡಿದ್ರೆ ಇಲ್ಲೇ ಇರು ಅಂತ ಜೋರಾಗಿ ಕಿರ್ಚ್ತಾಳೆ. ಇಲ್ಲಿ ನೆರಳಲ್ಲಿ ನಿಕ್ಕಿ ನಿಂತ್ಕೊಂಡು ವಿಚಿತ್ರವಾಗಿ ಆಡಿದ್ದೆಲ್ಲ ಹೆರಿಡಿಟರಿ ಮೂವಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು ಸ್ನೇಹಿತರೆ. ಡೈರೆಕ್ಟರ್ ಕರಿ ಬಾರ್ಕರ್ ಹೇಳಿದ್ರು, ಹೆರಿಡಿಟರಿ ಮಿಡ್ಸಾಮರ್ ನ ರೀತಿ ಮೂವೀಸ್ ನೋಡಿದ್ಮೇಲೆನೆ ಹಾರರ್ ಮೂವೀಸ್ ಅಂದ್ರೆ ಕೇವಲ ಡಿಮನ್ಸ್ ಅಥವಾ ಪ್ರೇತಾತ್ಮ ಬಂದು ಅಟ್ಯಾಕ್ ಮಾಡೋದು, ಪೊಸೆಸ್ ಮಾಡ್ಕೊಳ್ಳೋದು ಅಥವಾ ಜಂಪ್ ಸ್ಕೇರ್ಸ್ ಇಂದ ಹೆದರಿಸೋದು ಅಷ್ಟೇ ಅಲ್ಲ, ಕಥೆಯಿಂದಾನೇ ಹೆದರಿಸಬಹುದು ಅನ್ನೋ ಐಡಿಯಾ ಬರುತ್ತೆ. ಅದಕ್ಕೆ ಮಿಡ್ಸಾಮರ್ ಮತ್ತೆ ಹೆರಿಡಿಟರಿ ಮೂವಿ ಕೂಡ ಅಷ್ಟೇ, ಯಾವ್ದೋ ಸೈಕಾಲಜಿಕಲ್ ಫ್ಯಾಮಿಲಿ ಡ್ರಾಮಾ ತರ ಶುರು ಆಗಿ ಹೋಗ್ತಾ ತುಂಬಾನೇ ಭಯ ಪಡಿಸೋ ರೀತಿ ಕತೆ ಆಕ್ಟಿಂಗ್ ಎಲ್ಲ ಇರುತ್ತೆ. ಅದೇ ರೀತಿ ಅಬ್ಸೆಷನ್ ಮೂವಿ ಕೂಡ ಇರೋದು ಸ್ನೇಹಿತರೆ. ಸ್ಟಾರ್ಟಿಂಗ್ ಯಾವ್ದೋ ರೊಮ್ಯಾಂಟಿಕ್ ಡ್ರಾಮಾ ಮೂವಿ ತರ ಶುರು ಆಗಿ ಈಗ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತ ನಾವು ನೋಡ್ತಿದೀವಿ. ಮಿಡ್ಸಾಮರ್ ಮತ್ತೆ ಹೆರಿಡಿಟರಿ ಎರಡು ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಹೆರಿಡಿಟರಿ ಅಂತೂ ತುಂಬಾನೇ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿದ್ದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಪೀಟರ್ ಅವರಮ್ಮ ಆನಿ ಪೀಟರ್ ಮೇಲೆ ದಾಳಿ ಮಾಡ್ಬೇಕಾದ್ರೆ ಕತ್ತಲಲ್ಲಿ ಅಥವಾ ನೆರಳಲ್ಲಿ ಓಡಾಡ್ತಿರ್ತಾಳೆ, ಗೋಡೆ ಮೇಲೆಲ್ಲ ನಡ್ಕೊಂಡು ಹೋಗ್ತಾಳೆ, ನಮಗೆ ಸರಿಯಾಗಿ ಕಾಣಿಸೋದಿಲ್ಲ, ಬ್ರೈಟ್ನೆಸ್ ಜಾಸ್ತಿ ಮಾಡಿ ನೋಡ್ಬೇಕು. ಅದೇ ರೀತಿ ಈಗ ನಿಕ್ಕಿ ಕೂಡ ನೆರಳಲ್ಲಿ ನಿಂತಿದ್ಲು. ಸೊ ಮುಂದಿನ ದಿನ ಬೆಳಗ್ಗೆ ನಿಕ್ಕಿ ಮ್ಯೂಸಿಕ್ ಸ್ಟೋರ್ ಕೆಲಸ ಬಿಟ್ಟಾಗಿದೆ. ಹಾಗಾಗಿ ಬೇರೊಬ್ನೇ ರೆಡಿ ಆಗಿ ಹೊರಟಾಗ ತನ್ನ ತಲೆ ಕೂದಲು ಮುಂದೆ ಸ್ವಲ್ಪ ಕಟ್ ಆಗಿರೋದು ನೋಡಿ ನಿಕ್ಕಿಗೆ ಬಂದು ಕೇಳಿದಾಗ ಹೌದು ನಾನೇ ಕಟ್ ಮಾಡ್ದೆ ಅಂತಾಳೆ. ನಿಕ್ಕಿ ಪಾಪ ತುಂಬಾನೇ ಇಂಟ್ರೆಸ್ಟ್ ಇಂದ ಒಂದು ಬುಕ್ ನ ಓದ್ತಾ ಇದ್ಲು, ಉಲ್ಟಾ ಹಿಡ್ಕೊಂಡು. ಇವನ್ ಬಂದು ಡಿಸ್ಟರ್ಬ್ ಮಾಡ್ದ. ಈ ರೀತಿ ನನಗೆ ಹೇಳ್ದೆ ಕೇಳ್ದೆ ಕಟ್ ಮಾಡಬೇಡ ಕೂದ್ಲುನ, ಇದು ಸರಿ ಅಲ್ಲ ಅಂದಾಗ ಆಯ್ತು ಇದ್ ಹೇಗಿದೆ ನೋಡು ಅಂತ ಫೋರ್ಸ್ ಮಾಡಿ ಸ್ಮೈಲ್ ಮಾಡ್ತಾ ಇದ್ದಾಳೆ. ಸೇಮ್ ಪರ್ಲ್ ಮೂವಿಯ ಕೊನೆ ಸೀನಲ್ಲಿ ಮೂವಿ ಮುಗಿಬೇಕಾದ್ರೆ ಪರ್ಲ್ ಫೋರ್ಸ್ ಮಾಡಿ ಸ್ಮೈಲ್ ಮಾಡ್ತಾಳಲ್ಲ ಅದೇ ರೀತಿ. ಪರ್ಲ್ ಮೂವಿಯಲ್ಲೋ ಕೇಳ್ದಂಗಿದೆ ನೋಡ್ದಂಗಿದೆಯಲ್ಲ ಅಂತ ಹಳೆ ಸಬ್ಸ್ಕ್ರೈಬರ್ಸ್ ಗೆ ಅನ್ಸ್ತಿರ್ಬೋದು. ಈ ಮೂವಿ ಎಕ್ಸ್ಟ್ರಾಲಜಿಯಲ್ಲಿ ಬರುತ್ತೆ. 3 ಮೂವೀಸ್ ಅಲ್ಲಿ ಮಿಯಾ ಗಾತ್ ಅವರು ಆಕ್ಟ್ ಮಾಡಿದ್ದಾರೆ. ಮೊದಲನೇ ಮೂವಿ ಹೆಸರು ಎಕ್ಸ್, ಎರಡನೇದು ಪರ್ಲ್, ಮೂರನೇದು ಮ್ಯಾಗಝಿನ್. ಎಕ್ಸ್ ಮತ್ತೆ ಪರ್ಲ್ ಮೂವಿನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಮ್ಯಾಗಝಿನ್ ರಿಲೀಸ್ ಆಗಿ 1-2 ವರ್ಷ ಆದ್ರೂ ಕೂಡ ಯಾಕೋ ಮಾಡೋಕೆ ಆಗ್ಲೇ ಇಲ್ಲ. ನೆಕ್ಸ್ಟ್ ಯಾವತ್ತಾದ್ರೂ ಮ್ಯಾಗಝಿನ್ ಮೂವಿಯನ್ನ ಕೂಡ ಬ್ರೇಕ್ ಡೌನ್ ಮಾಡ್ತೀನಿ. ಅಬ್ಸೆಷನ್ ಮೂವಿಯಲ್ಲಿ ನಿಕ್ಕಿ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದನ್ನ ಪರ್ಲ್ ಮೂವಿಯಲ್ಲಿ ಮಿಯಾ ಗಾತ್ ಅವರ ಆಕ್ಟಿಂಗ್ ನ ನೋಡಿ ಅದೇ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಈ ಮೂವಿಯಲ್ಲಿ ನಿಕ್ಕಿ ಕ್ಯಾರೆಕ್ಟರ್ ಮಾಡಿರೋ ಇಂಡಿಯನ್ ಆವ್ರೆಟ್ಟಿ ಅವರು ಸಖತ್ತಾಗಿ ಭಯಾನಕವಾದ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಈಗ ಬೇರೊಬ್ನೇ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಇವಳು ಲಂಚ್ ಪ್ಯಾಕ್ ಮಾಡಿದ್ದಾಳೆ. ಇದನ್ನ ಕೊಟ್ಟು ನಾನು ಬರ್ತಿದ್ದೆ ನಿನ್ ಜೊತೆ ಅಂದಾಗ ಪರವಾಗಿಲ್ಲ ಇಲ್ಲೇ ಇರು ಅಂತ ಹೇಳಿ ಹೊರಟಾಗ ಬೇರ್ ನೋಡ್ತಾನೆ ಇವನು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ನಿಕ್ಕಿ ಡೋರ್ಗೆ ಪೂರ್ತಿ ಟೇಪ್ ಹಾಕಿದ್ದಾಳೆ. ಆದ್ರೂ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ಇವನು ಒಂದು ಪ್ರಶ್ನೆ ಕೇಳ್ದಂಗೆ ಸಾಹಸ ಮಾಡ್ಕೊಂಡು ಡೋರ್ ತೆಕ್ಕೊಂಡು ಹೋಗ್ತಾನೆ. ಆದ್ರೆ ನಿಕ್ಕಿ ಡೋರ್ ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಫ್ರೀಸ್ ಆಗಿ ನಿಂತ್ಕೊಂಡಿದ್ದಾಳೆ. ನಿಂತಿದ್ದ ಜಾಗದಲ್ಲೇ ಅರ್ಜೆಂಟ್ ಆಗಿ ಉಯ್ಕೊಂಡ್ರು ಅಲ್ಲಾಡ್ತಿಲ್ಲ. ನೆಕ್ಸ್ಟಿನಲ್ಲಿ ಬೇರ್ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಲಂಚ್ ಬ್ರೇಕ್ ನ ಸಮಯದಲ್ಲಿ ಊಟ ಮಾಡೋಕೆ ಬಾಕ್ಸ್ ತೆಗೆದಾಗ ಒಳಗೆ 2 ಫೋಟೋಸ್ ಇದೆ. ಕೇವಲ ಬೇರಿರೋ ಫೋಟೋ ಮೇಲೆ ನೀನು ಅಂತ ಬರ್ದಿದೆ. ಬೇರ್ ಜೊತೆ ನಿಕ್ಕಿರೋ ಫೋಟೋ ಅಲ್ಲಿ ನಾನಲ್ಲ ಅಂತ ಬರ್ದಿದೆ. ಅಂದ್ರೆ ಅರ್ಥ ಇದನ್ನ ನಿಕ್ಕಿ ಬರ್ದಿರೋದು. ಈಗ ಬದಲಾಗಿರೋ ನಿಕ್ಕಿ ಅಲ್ಲ, ಒಳಗಿರೋ ಒರಿಜಿನಲ್ ನಿಕ್ಕಿ. ನೀನು ನೋಡ್ತಾ ಇರೋ ನಿಕ್ಕಿ ಅಲ್ವೇ ಅಲ್ಲ ಅಂತ ಅವಳು ಹೇಳೋಕೆ ಟ್ರೈ ಮಾಡ್ತಿರೋ ಹಾಗಿದೆ. ಆದ್ರೆ ಈ ದಡ್ಡಂಗೆ ಅರ್ಥ ಆಗ್ಬೇಕಲ್ಲ. ಸಾರಾ ಕೂಡ ಇಲ್ಲೇ ಇದ್ದಾಳೆ. ಇವಳಿಗೂ ಚಿಂತೆ ಆಗ್ತಿದೆ. ಸಡನ್ ಆಗಿ ನಿಕ್ಕಿ ಇವನನ್ನ ಹೇಗೆ ಪ್ರೀತಿಸೋಕೆ ಶುರು ಮಾಡಿದ್ಲು. ಅವಳ ಉದ್ದೇಶ ಏನೋ ಸರಿ ಕಾಣ್ತಿಲ್ಲ. ಅವಳಿಂದ ಬೇರ್ಗೇನಾದ್ರೂ ಆದ್ರೆ ಅಂತ ಸಾರಾಗೆ ಚಿಂತೆ. ಇನ್ನೊಂದು ವಿಷಯ, ಸಾರಾಗೆ ಆರ್ಟ್ ಸ್ಕೂಲ್ಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಜಾಯ್ನ್ ಆಗೋಕೆ ಅಪ್ಲೈ ಕೂಡ ಮಾಡಿದ್ಲು. ಆದ್ರೆ ಈಗ ತಾನೇ ಸಾರಾ ಅವರಪ್ಪ ಆರ್ಟ್ ಸ್ಕೂಲ್ ಇಂದ ಬಂದಿರೋ ಲೆಟರ್ ನ ತಗೊಂಡ್ ಬಂದ್ ಕೊಟ್ರು. ಇವಳ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋ ಲೆಟರ್. ಬೇಜಾರಲ್ಲಿ ಸಾರಾ ಬೇರ್ ಹತ್ರ ಬಂದು ಇವನ ಭುಜದ ಮೇಲೆ ತಲೆ ಹಾಕ್ತಾಳೆ. ಬೇರ್ ಕೂಡ ನೀನು ಆರ್ಟ್ ಸ್ಕೂಲ್ಗೆ ಹೋಗಿ ಟ್ಯಾಟೂ ಹಾಕೋದು ಎಲ್ಲ ಕಲ್ತ ಮೇಲೆ ನನಗೂ ಟ್ಯಾಟೂ ಹಾಕೋಂತೆ ಅಂತ ಇವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಇದು ನಿಜವಾದ ಪ್ರೀತಿ. ಬೇರ್ಗೆ ನಿಕ್ಕಿ ಬಿಟ್ರೆ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ. ಸಾರಾನ ಮೊದ್ಲೇ ಅರ್ಥ ಮಾಡ್ಕೊಂಡಿದ್ರೆ ಮುಂದೆ ಆಗೋ ಅನಾಹುತ ಏನೋ ಆಗ್ತಿರ್ಲಿಲ್ಲ. ಹೀಗೆ ಮಾತಾಡ್ತಾ ಲಂಚ್ ಬಾಕ್ಸ್ ಅಲ್ಲಿ ಇದ್ದ ಒಂದು ಚೀಟಿ ಎತ್ಕೊಂಡು ಸಾರಾ ನೋಡ್ತಾಳೆ. ನಿಕ್ಕಿ ಇದ್ರಲ್ಲಿ ಬೆಕ್ಕು ಹೇಗಿದೆ ಅಂತ ಬರ್ದಿದ್ದಾಳೆ. ಯಾಕೆ ಬರ್ದಿದ್ದಾಳೆ ಅಂತ ಸಾರಾಗೆ ಗೊತ್ತಾಗ್ತಿಲ್ಲ. ಆದ್ರೆ ಬೇರ್ಗೆ ಗೊತ್ತಾಯ್ತು. ಇವನು ಲಂಚ್ ಬಾಕ್ಸ್ ಅಲ್ಲಿ ನಿಕ್ಕಿ ಮಾಡಿ ಕೊಟ್ಟಿದ್ದ ಸ್ಯಾಂಡ್ವಿಚ್ ಸ್ವಲ್ಪ ತಿಂದಿದ್ದಾನೆ. ಮಧ್ಯದಲ್ಲಿ ಮಾಂಸ ಇದೆ. ಅಂದ್ರೆ ಇದು ಸ್ಯಾಂಡ್ವಿಚ್ ಅಲ್ಲ, ಸ್ಯಾಂಡಿವಿಚ್. ಇವನ ಸಾವನ್ನಪ್ಪಿರೋ ಬೆಕ್ಕನ್ನೇ ಬೇಯಿಸ್ಬಿಟ್ಟು ಸ್ಯಾಂಡ್ವಿಚ್ ಒಳಗೆ ಇಟ್ಟು ಕೊಟ್ಟಿದ್ದಾಳೆ ನಿಕ್ಕಿ. ಇವನ ಪ್ರೀತಿಯ ಬೆಕ್ಕು ಸಾವನ್ನಪ್ಪಿದೆ
ಅಂತ ಇವನಿಗೆ ಅದನ್ನೇ ತಿನ್ನೋಕೆ ಕೊಡೋದ. ಇದರ ಅರಿವಾಗ್ತಿದ್ದಂಗೆ ವಾಂತಿ ಮಾಡ್ಕೊಂತಾನೆ ಬೇರ್. ಸಮಸ್ಯೆ ಏನು ಅಂದ್ರೆ ಬೆಕ್ಕು ಸಾವನ್ನಪ್ಪಿ ತುಂಬಾನೇ ದಿನಗಳಾಗಿದೆ. ಎಲ್ಲಿ ನಿಕ್ಕಿ ಬೆಕ್ಕನ್ನ ಬಿಸಾಕ್ದಲೆ ಫ್ರಿಡ್ಜ್ ಅಲ್ಲಿ ಇಟ್ಟಿದಳೋ ಏನೋ. ಸ್ಯಾರಾಗೂ ಬೇರ್ ಹತ್ರ ಇದ್ದಾಗ ಬಾಯಿಂದ ಕೆಟ್ಟವಾಸನೆ ಬರ್ತಿದೆ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಕೊಳ್ತೋಗಿರೋ ಮಾಂಸ ತಿಂದಿರೋ ಬೇರ್ಗೆ ಅರಿವೇ ಆಗಿಲ್ಲ. ಪ್ರೀತಿ ಕುರುಡು ಅಂತ ಗೊತ್ತಿತ್ತು, ಆದ್ರೆ ಟೇಸ್ಟ್ ಕೂಡ ಗೊತ್ತಾಗಲ್ಲ ಅಂತ ಈಗ್ಲೇ ನನಗೆ ಗೊತ್ತಾಗ್ತಿರೋದು. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟಾಗ ಬೇರ್ ಜೊತೆ ಇಯಾನ್ ಕೂಡ ಬರ್ತಾನೆ. ಇವನ ಪ್ರಶ್ನೆ ಏನಂದ್ರೆ ಮೊದ್ಲು ನಿಕ್ಕಿ ಬೇರೆ ತರಾನೇ ಆಡ್ತಿದ್ದಾಳೆ, ಮಾನಸಿಕ ಸ್ಥಿತಿಯನ್ನ ಕಳ್ಕೊಂತಾ ಇದ್ದಾಳೆ, ಅದು ಇದು ಅಂತ ಇಯಾನ್ನ ತಲೆ ತಿಂತಿದ್ದ ಬೇರ್. ಆದ್ರೆ ಈಗ ಅವಳು ನನ್ ಗರ್ಲ್ ಫ್ರೆಂಡ್ ಆಗಿದ್ದಾಳೆ, ಏನು ಸಮಸ್ಯೆನೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾನೆ. ಇದನ್ನ ನೋಡ್ತಿದ್ರೆ ನಿಕ್ಕಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಅವಳನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂತಾ ಇದ್ದಾನೆ ಬೇರ್ ಅನ್ನೋದು ಇಯಾನ್ ಹೇಳ್ತಿದ್ದಾನೆ. ಬೇರ್ಗೆ ನಿಕ್ಕಿ ನಾರ್ಮಲ್ ಆಗಿಲ್ಲ ಅನ್ನೋದು ಗೊತ್ತು. ಇವನು ಮನೆಯಿಂದ ಹೊರಗೆ ಬರೋವರೆಗೂ ವಿಚಿತ್ರವಾಗಿ ಆಡ್ತಾನೆ ಇದ್ಲು. ಈಗ ಬೆಕ್ಕಿನ ಕೊಳತೋಗಿರೋ ಮಾಂಸ ತಿಂದಿದ್ರು ಇವನು ನಿಕ್ಕಿಗೆ ಏನು ಆಗಿಲ್ಲ, ಅವಳೇ ನನ್ನ ಬಿಡ್ತಾ ಇಲ್ಲ ಅಷ್ಟೇ, ನಾನೇನೋ ಅವಳ ಈ ಸ್ಥಿತಿಯನ್ನ ನನ್ನ ಲಾಭಕ್ಕೆ ಬಳಸ್ಕೊಂತಿಲ್ಲ ಅಂತ ಹೇಳ್ತಾನೆ. ಇಯಾನ್ನ ಮನೆಯಲ್ಲಿ ಇವತ್ತು ಪಾರ್ಟಿ ಇದೆ, ಆದ್ರೂ ಬೇರ್ನ ಇನ್ವೈಟ್ ಮಾಡಿಲ್ಲ. ಕಾರಣ ನಿಕ್ಕಿ. ಅವಳು ಬಂದು ಅಲ್ಲೂ ವಿಚಿತ್ರವಾಗಿ ಆಡಿದ್ರೆ ಅಂತ ಭಯ ಇಯಾನ್ಗೆ. ಇಬ್ರು ಒಬ್ರಿಗೊಬ್ರು 3 ಹೊತ್ತು ಕಚ್ಕೊಂಡೇ ಇರ್ತಾರೆ, ಎಲ್ಲಿಗೂ ಬರೋದು ಇಲ್ಲ, ಏನೂ ಇಲ್ಲ. ಒಬ್ರು ಮೇಲೊಬ್ರು ತುಂಬಾನೇ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಇಯಾನ್ ನೀನೊಬ್ನೇ ಪಾರ್ಟಿಗೆ ಬರೋದಾದ್ರೆ ಬಾ, ನಿಕ್ಕಿಗೆ ಕೇಳ್ಬಿಟ್ಟೆ ಬಾ, ಬರೀ ಹುಡುಗರ ಪಾರ್ಟಿ ಅಂತ ಹೇಳು, ಸಾರಾಗೂ ಬರೋದು ಬೇಡ ಅಂತ ಹೇಳ್ತೀನಿ. ಹೇಳಾದ್ಮೇಲೆ ಅವಳು ನಿನ್ನ ಪಾರ್ಟಿಗೆ ಕಳಿಸ್ಲಿಲ್ಲ ಅಂದ್ರೆ ಇದು ಹೆಲ್ದಿ ರಿಲೇಶನ್ಶಿಪ್ ಅಲ್ಲ ಅಂತಾನೆ ಇಯಾನ್. ಇಯಾನ್ನ ಮನೆಗೆ ಬಿಟ್ಟು ನಿಕ್ಕಿಗೆ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿ ಬರೋಕೆ ಮನೆ ಹತ್ರ ಬರ್ತಾನೆ. ಬ್ಯಾಗ್ ಎತ್ಕೊಂತಿದ್ದಂಗೆ ಒನ್ ವಿಶ್ ವಿಲೋ ಬಾಕ್ಸ್ ಇಂದ ಮ್ಯೂಸಿಕ್ ಶಬ್ದ ಬರ್ತಾ ಇದೆ. ಆದ್ರೆ ಮ್ಯೂಸಿಕ್ ಮೊದ್ಲಿನ ತರ ಇಲ್ಲ, ಸ್ವಲ್ಪ ಚೇಂಜ್ ಆಗಿದೆ. ನನಗೆ ಡೌಟ್ ಬಂದಿದ್ದೇನಂದ್ರೆ ಮ್ಯೂಸಿಕ್ ಎಲ್ಲಿಂದ ಬರ್ತಾ ಇದೆ, ಬಾಕ್ಸ್ ಒಳಗೆ ಸ್ಪೀಕರು ಇಲ್ಲ, ಏನೂ ಇಲ್ಲ, ವಿಲೋ ಕಡ್ಡಿ ಒಂದೇ ಇರೋದು. ಮ್ಯೂಸಿಕ್ ಶಬ್ದ ಎಲ್ಲಿಂದ ಬರ್ತಾ ಇದೆ ಅನ್ನೋದೇ ದೊಡ್ಡ ಮಿಸ್ಟ್ರಿ. ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಈ ಮ್ಯೂಸಿಕ್ ಯಾವ ಸ್ಪೀಕರ್ ಇಂದ ಅಥವಾ ಫಿಸಿಕಲ್ ಸೋರ್ಸ್ ಇಂದ ಬರ್ತಾ ಇಲ್ಲ, ಇದೊಂದು ಸೂಪರ್ ನ್ಯಾಚುರಲ್ ಸೌಂಡ್ ಆಗಿದೆ. ವಿಲೋ ಕಡ್ಡಿಗೆ ಸಂಬಂಧಪಟ್ಟ ಒಂದು ಮ್ಯಾಜಿಕ್. ಈ ಸೌಂಡ್ ಇಂದ ಇವನಿಗೆ ಬಾಕ್ಸ್ ನೆನಪಾಗಿ ಬಾಕ್ಸ್ ತೆಗೆದು ಈಗ ಹಿಂದೆ ಇನ್ಸ್ಟ್ರಕ್ಷನ್ಸ್ ಬರ್ದಿರೋ ಸೈಡ್ ನೋಡ್ತಾನೆ. ಆದ್ರೆ ಇನ್ಸ್ಟ್ರಕ್ಷನ್ಸ್ ಓದಲ್ಲ. ಕಸ್ಟಮರ್ ಸರ್ವಿಸ್ ನಂಬರ್ ನ ನೋಡಿ ಕಾಲ್ ಮಾಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಕಾಲ್ ರಿಸೀವ್ ಮಾಡಿ ನಿದ್ದೆಗಣ್ಣಲ್ಲಿ ಇರೋ ಹಾಗೆ ಮಾತಾಡ್ತಿದ್ದಾನೆ. ಏನ್ ಪ್ರಾಬ್ಲಮ್ ನಿಮ್ದು ಅಂತ ಕೇಳಿದಾಗ ಒನ್ ವಿಶ್ ವಿಲೋ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ಕೇಳ್ತಾನೆ ಬೇರ್. ಅದಕ್ಕೆ ಕಸ್ಟಮರ್ ಸರ್ವಿಸ್ ಅವನು ಹೌದು ಅಂತಾನೆ. ಅವಳ ಪ್ರೀತಿ ರಿಯಲ್ ಅಥವಾ ಏನು ಅಂತ ಕೇಳಿದಾಗ ನೀನು ಅವಳಿಗೋಸ್ಕರ ವಿಶ್ ಮಾಡಿದ್ಯಾ ಅಂದ್ರೆ ಅದೇನ್ ಕಡಿಮೆ ರಿಯಲ್ ಆಗ್ಬಿಡಲ್ಲ, ರಿಯಲ್ಲೇ ಅದು ಅಂತ ಹೇಳ್ತಾನೆ. ಅಂದ್ರೆ ನೀನು ವಿಶ್ ಮಾಡ್ದಂಗೆ ಆಗಿದೆ, ಅವಳು ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ, ಅದು ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ. ನೀನು ಕೇಳಿದ್ದು ಸಿಕ್ಕಿದೆ, ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವೇನ್ ಮಾಡೋಕ್ಕಾಗಲ್ಲ ಅನ್ನೋ ಹಾಗೆ ಕಸ್ಟಮರ್ ಸರ್ವಿಸ್ ಅವನು ಮಾತಾಡ್ತಿದ್ದಾನೆ. ಆಯ್ತು, ಈ ವಿಶ್ ನ ಸ್ವಲ್ಪ ಆಲ್ಟರ್ ಮಾಡೋಕ್ಕಾಗುತ್ತಾ ಅಂದ್ರೆ ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಇವನಿಗೆ ನಿಕ್ಕಿ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ, ನಿಕ್ಕಿ ತನ್ನ ಜೊತೆ ಇರೋದೇ ಚಿಂತೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಏನ್ ಪ್ರಾಬ್ಲಮ್ ಅಂದ್ರೆ ಈಗ ನಿಕ್ಕಿ ಆಗಿಲ್ಲ, ವಿಶ್ ನ ಆಲ್ಟರ್ ಮಾಡಿದ್ರು ಅಷ್ಟೇ, ಚೇಂಜ್ ಮಾಡಿದ್ರು ಅಷ್ಟೇ. ರಿಯಲ್ ನಿಕ್ಕಿಗೆ ಇವನಂದ್ರೆ ಇಷ್ಟ ಇಲ್ಲ, ಇವನ ಜೊತೆ ಇರೋಕೆ ಒಪ್ಪೋದು ಇಲ್ಲ. ಹಾಗಿದ್ದಾಗ್ಲೂ ಇದನ್ನ ಅರ್ಥ ಮಾಡ್ಕೊಂಡಲೆ ಬಲವಂತವಾಗಿ ಅವಳನ್ನ ತನ್ನ ಜೊತೆ ಇಡ್ಕೊಂಡಂಗಾಯ್ತಿದ್ದು ಬೇರ್ ಮಾಡ್ತಿರೋದು. ಇಲ್ಲ ಒಂದು ಸಲ ವಿಶ್ ಮಾಡಿದ್ಮೇಲೆ ಮುಗೀತು, ಆಲ್ಟರ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಕಸ್ಟಮರ್ ಸರ್ವಿಸ್ ಅವನು ಹೇಳ್ದಾಗ ಕ್ಯಾನ್ಸಲ್ ಮಾಡ್ಬಿಡಿ ಅಂತಾನೆ. ಅದು ಮಾಡೋಕ್ಕಾಗಲ್ಲ, ವಿಶ್ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ವಿಶ್ ಮಾಡಿದವರು ಸಾಯ್ಬೇಕು. ಸದ್ಯಕ್ಕೆ ನೀವು ನಿಕ್ಕಿ ಹತ್ರ ಮಾತಾಡಿ ಅಂದಾಗ ನಿಕ್ಕಿ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ರಿಯಲ್ ನಿಕ್ಕಿ ಕಿರ್ಚಾಡ್ತಿರೋದು. ಆದ್ರೆ ಬೇರೆ ಏನಾಗ್ತಿದೆ ಅಂತ ತಿಳ್ಕೊಳಕ್ಕೂ ಟ್ರೈ ಮಾಡದೆ ಫೋನ್ ಕಟ್ ಮಾಡ್ತಾನೆ. ಇಷ್ಟೊತ್ತು ಕಸ್ಟಮರ್ ಸರ್ವಿಸ್ ಅಂತ ಮಾತಾಡ್ತಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮೂವಿಯ ಡೈರೆಕ್ಟರ್ ಕರಿ ಬಾರ್ಕರ್ ಅವರು. ಫೋನ್ ಅಲ್ಲಿ ಕೇಳಿಸೋ ವಾಯ್ಸ್ ಅವ್ರದೇ. ಆದ್ರೆ ಮೂವಿಯಲ್ಲಿ ಈಗ ಕಸ್ಟಮರ್ ಸರ್ವಿಸ್ ಅವನು ರಿಯಲ್ ನಿಕ್ಕಿ ವಾಯ್ಸ್ ಕೇಳಿಸೋ ಹಾಗೆ ಯಾಕೆ ಮಾಡ್ದ, ಅವಳು ನೋವಲ್ಲಿ ಯಾಕೆ ನರಳಾಡ್ತಿದ್ದಾಳೆ ಅನ್ನೋದೇ ಪ್ರಶ್ನೆ. ನನಗೆ ಅನ್ಸೋ ಪ್ರಕಾರ ಯಾವುದೋ ದುಷ್ಟಶಕ್ತಿಯ ಕೈವಾಡ ಇದರ ಹಿಂದೆ ಖಂಡಿತ ಇದೆ. ಕರಿ ಬಾರ್ಕರ್ ಕನ್ಫರ್ಮ್ ಮಾಡಿದರೆ ನಿಕ್ಕಿನ ಯಾವುದೇ ಡೀಮನ್ ಪೊಸೆಸ್ ಮಾಡ್ಕೊಂಡಿಲ್ಲ, ಬೇರ್ ಮಾಡಿದ ವಿಶ್ ಅವಳನ್ನ ಕಂಟ್ರೋಲ್ ಮಾಡ್ತಿದೆ, ಅದೊಂದು ಶಕ್ತಿ ಎನರ್ಜಿ ಆಗಿದೆ ಅಂತ. ಆದ್ರೆ ಈ ವಿಶ್ ಅನ್ನೋ ಶಕ್ತಿ ಎಲ್ಲಿಂದ ಬಂತು, ಅದರ ಸೋರ್ಸ್ ಏನು ಅಂತ ನೋಡೋದಾದ್ರೆ ಯಾವ್ದಾದ್ರು ದುಷ್ಟಶಕ್ತಿಯ ಕಾರಣದಿಂದಾನೇ ಈ ವಿಶ್ ವರ್ಕ್ ಆಗ್ತಿದೆ. ವಾಮಾಚಾರ ಮಾಡುವಂತವ್ರು ತಮ್ಮ ಸ್ವಂತ ಶಕ್ತಿಯಿಂದ ಬೇರೆಯವ್ರಿಗೆ ಏನಾದ್ರೂ ಆಗೋ ಹಾಗೆ ಮಾಡೋಕ್ಕಾಗಲ್ಲ, ಯಾವ್ದಾದ್ರು ದುಷ್ಟಶಕ್ತಿಯ ಸಹಾಯ ಪಡ್ಕೊಂತಾರೆ. ಅದೇ ರೀತಿ ವಿಲೋ ಕಡ್ಡಿ ವರ್ಕ್ ಆಗೋ ಹಾಗೆ ಮಾಡ್ತಿರೋದೇ ಯಾವುದೋ ಒಂದು ದುಷ್ಟಶಕ್ತಿ. ನಿಕ್ಕಿಯ ಆತ್ಮ ಅವಳ ದೇಹದಲ್ಲೇ ಇದೆ, ಬಾಡಿ ಅವಳ ಕಂಟ್ರೋಲ್ ಅಲ್ಲಿ ಇಲ್ಲ ಅಷ್ಟೇ. ಅವಳ ಬಾಡಿಯಲ್ಲೇ ಅವಳು ಬಂದಿ ಆಗಿದ್ದಾಳೆ. ಹೇಗೆ ಅಂದ್ರೆ ಆಟೋ ಪೈಲಟ್ ಕಾರಲ್ಲಿ ಕೂತಿರೋ ಡ್ರೈವರ್ ತರ. ಆಟೋಮೆಟಿಕ್ ಆಟೋ ಪೈಲಟ್ ಏನಾಗಿದ್ರು ಕೂಡ ಡ್ರೈವರ್ಗೆ ಕಾರ್ ಮೇಲೆ ಕಂಟ್ರೋಲ್ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಈ ಆಪ್ಷನ್ ಕೂಡ ಇಲ್ಲ, ಎಲ್ಲ ಕಾರೇ ನಿರ್ಧಾರ ಮಾಡುತ್ತೆ. ಒಳಗೆ ಕೂತಿರೋ ನಿಮಗೆ ಕಾರ್ ಹೋಗಿ ಎಲ್ಲಾದ್ರೂ ಇಕ್ಕುತ್ತೆ ಅಂತ ಗೊತ್ತಿದ್ರು ಕೂಡ ಏನು ಮಾಡೋಕ್ ಆಗದೆ ಇದ್ದಾಗ ಹೇಗಾಗುತ್ತೋ ಅದೇ ತರ ಒರಿಜಿನಲ್ ನಿಕ್ಕಿಗೆ ಆಗ್ತಾ ಇದೆ. ಇದೊಂದು ಥಿಯರಿ ಡೈರೆಕ್ಟರ್ ಹೇಳಿರೋ ಪ್ರಕಾರ. ಇನ್ನ ಬೇರೆ ಬೇರೆ ಥಿಯರೀಸ್ ಇದೆ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ.
ಬೇರ್ ಫೋನ್ ಅಲ್ಲಿ ಕಿರ್ಚಾಡಿದ್ದ ನಿಕ್ಕಿ ಬಗ್ಗೆ ಸ್ವಲ್ಪನೂ ತಲೆ ಕೆಡ್ಸ್ಕೊಳಲ್ಲ. ತನ್ನ ಮನೆ ಒಳಗೆ ಬಂದು ಲೈಟ್ ಆನ್ ಮಾಡಿದಾಗ ನೋಡ್ತಾನೆ ನಿಕ್ಕಿ ಇನ್ನು ಸ್ಮೈಲ್ ಮಾಡ್ಕೊಂಡು ಇವನು ಬೆಳಗ್ಗೆ ಹೋಗ್ಬೇಕಾದ್ರೆ ಯಾವ ಜಾಗದಲ್ಲಿ ನಿಂತಿದ್ಲೋ ಅದೇ ಜಾಗದಲ್ಲಿ ಹಾಗೆ ನಿಂತಿದ್ದಾಳೆ. ಇಲ್ಲೇ 1 2 3 ಎಲ್ಲ ಮಾಡ್ಕೊಂಡಿದ್ದಾಳೆ. ಯಾಕೆ ಏನಾಯ್ತು ಅಂತ ಬೇರ್ ಕೇಳಿದಾಗ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ಎಲ್ಲಿ ಹುಳ ತಿಂದಿದ್ನೋ ಹೊಟ್ಟೆಯಲ್ಲೇ ಹುಳ ಇತ್ತೋ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಎಲ್ಲ ಆಗೋಗಿದೆ, ನಾನೇ ಕ್ಲೀನ್ ಮಾಡ್ತೀನಿ, 1 ನಿಮಿಷ ಬಂದೆ ಅಂತ ಸ್ನಾನಕ್ಕೆ ಹೋಗ್ತಾಳೆ. ಹೊರಗೆ ನಿಂತ್ಕೊಂಡು ಬೇರ್ ನಿಕ್ಕಿಗೆ ಬೆಕ್ಕನ್ನ ಯಾಕೆ ಬೇಯಿಸ್ದೆ, ಆ ರೀತಿ ಎಲ್ಲ ಮಾಡೋದು ಸರಿ ಅಲ್ಲ ಅಂತ ಬೈತಿದ್ರು. ಅವಳು ಏನು ರಿಪ್ಲೈ ಮಾಡಲ್ಲ. ಆದ್ರೆ ನಾನು ಇಯಾನ್ ಕರ್ದಿರೋ ಪಾರ್ಟಿಗೆ ಹೋಗ್ತೀನಿ ಅಂತಿದ್ದಂಗೆ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ನಿನ್ನೂ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ಏನ್ ಮಾಡ್ಲಿ, ಬರೀ ಹುಡುಗರು ಅಷ್ಟೇ ಹೋಗ್ತಾ ಇರೋದು ಅಂತ ಹೇಳ್ದ. ಮತ್ತೆ ನಿಕ್ಕಿ ಕಿರ್ಚಾಡೋಕೆ ಶುರು ಮಾಡಿದ್ಲು. ಸಾರಾ ಫೋನ್ ಮಾಡಿ ಪಾರ್ಟಿಗೆ ಅವಳನ್ನ ಇನ್ವೈಟ್ ಮಾಡಿದಳಂತೆ. ಸಾರಾಗೂ ಬರ್ಬೇಡ ಅಂತ ಹೇಳ್ತೀನಿ ಅಂತ ಇಯಾನ್ ಹೇಳಿದ್ದ. ಆದ್ರೆ ಸಾರಾಗೆ ಅವನು ಏನು ಹೇಳಿಲ್ಲ. ಸಾರಾಗೂ ಏನು ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ನಿಕ್ಕಿಯನ್ನ ಇನ್ವೈಟ್ ಮಾಡಿದ್ದಾಳೆ ಅಂತ ನಿಕ್ಕಿ ಹೇಳ್ತಾಳೆ. ರಿಯಲ್ ಆಗಿ ನಿಕ್ಕಿನ ಸಾರಾ ಇನ್ವೈಟ್ ಮಾಡಿದಳೋ ಇಲ್ವೋ ಗೊತ್ತಿಲ್ಲ. ನಿಕ್ಕಿ ಹಾಗೆ ಗೆಸ್ ಮಾಡಿ ಬೇರ್ನ ಟೆಸ್ಟ್ ಮಾಡೋಕೆ ಸಾರಾ ನನ್ನನ್ನು ಇನ್ವೈಟ್ ಮಾಡಿದ್ದಾಳೆ ಅಂತ ಸುಳ್ಳು ಹೇಳಿರ್ಬೋದು. ಯಾಕಂದ್ರೆ ಬೇರ್ ಬೆಳಗ್ಗೆ ಹೋದಾಗ ಯಾವ ಜಾಗದಲ್ಲಿ ಹೇಗ್ ನಿಂತಿದ್ಲೋ ವಾಪಸ್ ಬಂದಾಗ್ಲೂ ಅದೇ ಜಾಗದಲ್ಲಿ ಇರ್ತಾಳೆ. ಫೋನ್ ಎತ್ತೋಕೆ ಅಥವಾ ಸಾರಾ ಕರೆದ್ಲು ಅಂತ ಹೊರಗೆ ಎಲ್ಲೂ ಹೋಗಿರಲ್ಲ. ಇದನ್ನ ಕೇಳಿ ಗಾಬರಿ ಆದ ಬೇರ್, ಆಯ್ತು ನೀನು ಬಾ, ಹಾಗಾದ್ರೆ ಸಾರಾ ಬರೋದು ನನ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರು. ಬಾತ್ರೂಮ್ ಅಲ್ಲಿ ಜೋರಾಗಿ ಕಿರ್ಚಾಡ್ತಾನೆ ಇದ್ದಾಳೆ. ಕೊನೆಗೆ ಬೇರ್ ಜೊತೆ ನಿಕ್ಕಿ ಕೂಡ ಇಯಾನ್ನ ಪಾರ್ಟಿಗೆ ಬರ್ತಾಳೆ. ಇಯಾನ್ ನನಗೆ ಗೊತ್ತಿತ್ತು ನೀನೊಬ್ನೇ ಬರಲ್ಲ, ಬರೋಕೆ ಅವಳು ಬಿಡೋದು ಇಲ್ಲ ಅಂತ, ಹಾಗೆ ಆಯ್ತು ಅಂತಿದ್ದಾನೆ. ಸಾರಾನ ನೀನು ಕರೆಯಲ್ಲ ಅಂದೆ, ಆದ್ರೂ ಕರ್ದಿದ್ಯಾ, ಅವಳು ನಿಕ್ಕಿನ ಕರ್ದಿದ್ದಾನೆ ಅಂತ ಬೇರ್ ಹೇಳ್ತಾನೆ. ಇಬ್ರು ಸಾರಾ ತರ ಮಾತಾಡಿ ನೀನು ನಿಕ್ಕಿನ ಪಾರ್ಟಿಗೆ ಇನ್ವೈಟ್ ಮಾಡಿದ್ದ ಅಂತ ಕೇಳಿದಿದ್ರೆ ಸತ್ಯ ಗೊತ್ತಾಗಿರೋದು, ಆದ್ರೆ ಕೇಳಲಿಲ್ಲ. ನಂತರ ಇವರು ಮತ್ತೆ ಬೇರೆ ಫ್ರೆಂಡ್ಸ್ ಎಲ್ಲರೂ ಜೇಂಗಾ ಟವರ್ ಗೇಮ್ ಆಡೋಕೆ ಬರ್ತಾರೆ. ಅದೇ ಬ್ಲಾಕ್ ಗಳನ್ನ ಜೋಡಿಸೋ ಅಂತ ಆಟ ಇದು. ಇದನ್ನೇ ಇವರು ಟ್ರೂತ್ ಆರ್ ಡೇರ್ ತರ ಆಟ ಆಡ್ತಿದ್ದಾರೆ. ಬ್ಲಾಕ್ ಗಳ ಮೇಲೆ ಡೇರ್ ಬರ್ದಿದ್ದಾರೆ. ಒಬ್ಬ ಬ್ಲಾಕ್ ನ ತೆಕ್ಕೊಂಡು ನೋಡಿದಾಗ ಯಾರಾದ್ರೂ ಬೇರೆಯವರು ಕೂತಿರೋ ಜಾಗದಲ್ಲಿ ಇವನ್ ಹೋಗಿ ಕುತ್ಕೋಬೇಕು ಅಂತ ಬರ್ದಿದೆ. ಇರೋ ತನಕ ಇದ್ದು ನಿಕ್ಕಿ ಪಕ್ಕ ಕುತ್ಕೊಂತೀನಿ ಅಂತ ಹೋಗ್ತಾನೆ. ಇವನ ಜಾಗಕ್ಕೆ ಬೇರ್ ಬಂದು ಕುತ್ಕೊಂತಾನೆ ಸಾರಾ ಪಕ್ಕ. ನಿಕ್ಕಿ ಬೇರ್ಗೆ ಎದ್ ಹೋಗೋಕೆ ಬಿಡ್ತಿರ್ಲಿಲ್ಲ ಅಂತ ಒಬ್ಬ ತಮಾಷೆ ಮಾಡ್ತಾನೆ ಅಷ್ಟೇ. ನಿಕ್ಕಿ ನಗಾಡೋಕೆ ಶುರು ಮಾಡಿದವಳು ನಿಲ್ಲಿಸ್ತಾನೆ ಇಲ್ಲ. ಎಲ್ಲರೂ ಇವಳನ್ನೇ ನೋಡ್ತಾ ಇದ್ದಾರೆ. ಇಯಾನ್ ಬೇರ್ನ ನೋಡ್ತಾ ಇದ್ದಾನೆ. ಹೀಗಾಡ್ತಾಳೆ ಅಂತಾನೆ ಕರ್ಕೊಂಡ್ ಬರೋದು ಬೇಡ ಅಂದಿದ್ದು ಅನ್ನೋ ಹಾಗೆ. ನಂತರ ನಿಕ್ಕಿ ಸುಮ್ನಾದ್ಲು. ಇವಳು ಬ್ಲಾಕ್ ತೆಗ್ದಾಗ ಕತೆ ಹೇಳ್ಬೇಕು ಅಂತ ಡೇರ್ ಇದೆ. ಇವಳು 1812 ಜರ್ಮನ್ ಫೇರಿ ಟೇಲ್ ಹ್ಯಾನ್ಸೆಲ್ ಅಂಡ್ ಗ್ರೆಟೆಲ್ ನ ಕಥೆಯನ್ನ ಚೇಂಜ್ ಮಾಡ್ಕೊಂಡು ತುಂಬಾನೇ ಕೆಟ್ಟದಾಗಿ ಹೇಳ್ತಾಳೆ. ಹ್ಯಾನ್ಸೆಲ್ ಅಂಡ್ ಗ್ರೆಟೆಲ್ ನ ಒರಿಜಿನಲ್ ಸ್ಟೋರಿ ಏನಂದ್ರೆ, ಮರ ಕಟ್ ಮಾಡಿ ಜೀವನ ಸಾಗಿಸ್ತಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. 2ನೇ ಮದುವೆ ಆಗಿರ್ತಾನೆ. ಮೊದಲನೇ ಹೆಂಡತಿಯಿಂದ 2 ಮಕ್ಕಳಿರ್ತಾರೆ. ಅವರೇ ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಅನ್ನೋ ಅಣ್ಣ ತಂಗಿ. ಇವರ ಮಲತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಬಡತನದಿಂದ ದೂರ ಆಗ್ಬೇಕು, ನೆಮ್ಮದಿಯಾಗಿ 2 ಹೊತ್ತು ಊಟ ಮಾಡ್ಬೇಕು ಅಂದ್ರೆ ಮಕ್ಕಳನ್ನ ಕಾಡಿನಲ್ಲಿ ಬಿಟ್ಟು ಬರ್ಬೇಕು ಅಂತ ಗಂಡನಿಗೆ ತಲೆ ತಿಂತಾ ಇರ್ತಾಳೆ. ಒಂದಿನ ತಿನ್ನೋಕು ಏನು ಇಲ್ದಂಗಾದಾಗ 2ನೇ ಹೆಂಡತಿ ಹೇಳ್ತಿರೋದೇ ಸರಿ ಅಂತ ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ನ ಇವರ ಅಪ್ಪನೇ ಇವರನ್ನ ಕಾಡಿನ ಒಳಗೆ ಬಿಟ್ಟು ಬರ್ತಾನೆ. ಹೇಗೋ ಹ್ಯಾನ್ಸೆಲ್ ಇವರ ಪ್ಲಾನ್ ಮೊದ್ಲೇ ಕೇಳಿಸ್ಕೊಂಡಿದ್ದ. ಹಾಗಾಗಿ ಬ್ರೆಡ್ ನ ಪುಡಿ ಮಾಡಿ ಉದುರಿಸ್ಕೊಂಡು ಹೋಗಿರ್ತಾನೆ, ಮನೆಗೆ ವಾಪಸ್ ಬರೋಕೆ ದಾರಿ ಗೊತ್ತಾಗ್ಲಿ ಅಂತ. ಆದ್ರೆ ಇವರ ಹಣೆ ಬರಹ ಸರಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಕಾಡಿನಲ್ಲಿ ಇದ್ದ ಪಕ್ಷಿಗಳು ಬ್ರೆಡ್ ನ ತಿನ್ಕೊಂಡು ಹೋಗಿರ್ತವೆ. ಹಾಗಾಗಿ ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಮನೆಗೆ ಬರೋಕೆ ದಾರಿ ಸಿಗೋದೇ ಇಲ್ಲ. ಹಸಿವಿನಿಂದ ಕಾಡಲ್ಲೇ ಓಡಾಡಬೇಕಾದ್ರೆ ಬ್ರೆಡ್, ಕೇಕ್ ಮತ್ತೆ ಸಕ್ಕರೆಯಿಂದ ಮಾಡಿರುವಂತ ಒಂದು ಮನೆಯನ್ನ ನೋಡಿ ಮನೆ ಹತ್ರ ಬಂದಾಗ ಈ ಮನೆಯಲ್ಲಿ ಮಕ್ಕಳನ್ನ ತಿನ್ನೋ ಮಾಟಗಾತಿ ವಾಸವಾಗಿರ್ತಾಳೆ ಅಂತ ಗೊತ್ತಾಗುತ್ತೆ. ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ಮಾಟಗಾತಿಯ ಕೈಗೆ ತಗ್ಲಾಕೊಂತಾರೆ. ಆದ್ರೆ ಹ್ಯಾನ್ಸೆಲ್ ನ ಈ ಮಾಟಗಾತಿ ಬೇಯಿಸ್ಕೊಂಡು ತಿನ್ನೋ ಅಷ್ಟ್ರಲ್ಲೇ ಅಣ್ಣ ತಂಗಿ ಇಬ್ರು ಸೇರಿ ಮಾಟಗಾತಿಯನ್ನ ಅವನೊಳಗೆ ತಳ್ಳಿ ಸುಟ್ಟು ಹಾಕ್ತಾರೆ. ನಂತರ ಮಾಟಗಾತಿ ಹತ್ರ ಇದ್ದ ಮುತ್ತು ರತ್ನಗಳನ್ನೆಲ್ಲ ತಗೊಂಡು ಕೊನೆಗೂ ತಮ್ಮ ಮನೆಗೆ ಹೋಗೋ ದಾರಿ ಹುಡ್ಕೊಂಡ್ ಬರ್ತಾರೆ. ಇವರ ಮಲತಾಯಿ ಇಷ್ಟೊತ್ತಿಗಾಗ್ಲೇ ಸಾವನ್ನಪ್ಪಿರ್ತಾಳೆ. ತಂದೆ ಮಕ್ಕಳನ್ನ ಕಾಡಿನಲ್ಲಿ ಬಿಟ್ಟು ಬಂದಲ್ಲ ಅಂತ ದುಃಖದಲ್ಲಿ ಬದುಕ್ತಾ ಇರ್ತಾನೆ. ಅದಕ್ಕೆ ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ತಂದೆಯನ್ನ ಕ್ಷಮಿಸಿ ಮುತ್ತು ರತ್ನಗಳನ್ನ ಅವರಿಗೆ ಕೊಟ್ಟು ಬಡತನದಿಂದ ಪಾರಾಗಿ ಖುಷಿಯಾಗಿ ಬದುಕ್ತಾರೆ. ಇದು ಒರಿಜಿನಲ್ ಕತೆ. ನಿಕ್ಕಿ ತನ್ನ ವರ್ಜನ್ ನಲ್ಲಿ ಏನ್ ಹೇಳ್ತಾಳೆ ಅಂತ ಡೀಟೇಲ್ ಆಗಿ ಯೂಟ್ಯೂಬ್ ಅಲ್ಲಿ ಹೇಳೋಕ್ಕಾಗಲ್ಲ. ಆದ್ರೆ ಅಣ್ಣ ತಂಗಿಯಾಗಿರೋ ಹ್ಯಾನ್ಸೆಲ್ ಮತ್ತೆ ಗ್ರೆಟೆಲ್ ನಡುವೆನೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರೋ ಹಾಗೆ ಕತೆಯನ್ನ ಹೇಳ್ತಾಳೆ. ಅಷ್ಟೇ ಅಲ್ಲ, ಬೇರ್ನ ನೋಡ್ತಾ ಹ್ಯಾನ್ಸೆಲ್ ನ ಆತ್ಮ ಮತ್ತೆ ಅವನ ಪ್ರೀತಿ ಎಂತದ್ದು ಅಂದ್ರೆ ಕೇವಲ ವಿಲೋ ಮರದ ಕಡ್ಡಿಯಿಂದ ಮಾತ್ರ ಆಹ್ವಾನಿಸೋಕೆ ಸಾಧ್ಯ ಅಂತ ಹೇಳ್ತಾಳೆ. ಅಂದ್ರೆ ಇದೆಲ್ಲ ಹೇಳ್ತಾ ಇರೋದು ವಿಷ್ಣ ಕಂಟ್ರೋಲ್ ಅಲ್ಲಿ ಇರೋ ನಿಕ್ಕಿ ಅಲ್ಲ, ಒರಿಜಿನಲ್ ನಿಕ್ಕಿ. ಸ್ವಲ್ಪ ತನ್ನ ಮೈಂಡ್ ನ ಹಿಡಿತಕ್ಕೆ ತಗೊಂಡು ಬಾಯಲ್ಲಿ ಈ ರೀತಿ ಹೇಳಿಸ್ತಾ ಇದ್ದಾಳೆ, ಬೇರ್ಗೆ ಅರ್ಥ ಆಗ್ಲಿ ಅಂತ. ಯಾಕಂದ್ರೆ ಸಾರಾಗೆ ನಿಕ್ಕಿ ಮೊದ್ಲೇ ಹೇಳಿದ್ಲು, ಬೇರ್ ಇವಳಿಗೆ ತಮ್ಮ ಇದ್ದಂಗೆ, ತಮ್ಮನ್ ತರ ನೋಡ್ತಾಳೆ. ಹ್ಯಾನ್ಸೆಲ್ ಅಂಡ್ ಗ್ರೆಟೆಲ್ ನ ಒರಿಜಿನಲ್ ಕಥೆಯಲ್ಲಿ ಇರೋ ತರ ನಿಕ್ಕಿ ಮತ್ತೆ ಬೇರ್ ಇರ್ಬೇಕಾಗಿತ್ತು. ಆದ್ರೆ ನಿಕ್ಕಿ ಈಗ ತನ್ನ ವರ್ಜನ್ ಅಲ್ಲಿ ಯಾವ ರೀತಿ ಕೆಟ್ಟದಾಗೆ ಹೇಳಿದ್ಲೋ ಅದೇ ಆಗ್ತಿದೆ. ಒನ್ ವಿಶ್ ವಿಲೋ ಕಡೆಯಿಂದ ನಾನಾಗಿಲ್ಲ ಅಂತ ನಿಕ್ಕಿ ಬೇರ್ಗೆ ಹೇಳೋಕೆ ಟ್ರೈ ಮಾಡ್ತಿದ್ದ.
ಇದ್ದಾಳೆ. ಇದು ಬೇರ್ಗೆ ಅರ್ಥ ಆಗಿರುತ್ತೆ, ಆದ್ರೂ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೂತಿದ್ದಾನೆ. ಸೊ ಈಗ ಪಾರ್ಟಿಯಲ್ಲಿ ಇರೋ ಎಲ್ಲರೂ ಅಣ್ಣ ತಂಗಿಯ ಒಳ್ಳೆ ಸಂಬಂಧವನ್ನೇ ಕೆಟ್ಟದಾಗಿ ತಿರ್ಚಿ ಹೇಳ್ಬಿಟ್ಲಲ್ಲ ಅಂತ ಶಾಕ್ ಆಗಿ ಸೈಲೆಂಟ್ ಆಗಿ ಕೂತಿದ್ದಾರೆ. ನೆಕ್ಸ್ಟ್ ಬ್ಲಾಕ್ ನ ಬೇರ್ ತೆಕ್ಕೊಂಡಾಗ ಇದರ ಮೇಲೆ ನಿಮ್ಮ ಎಡಭಾಗದಲ್ಲಿ ಇರೋರ್ಗೆ ಕಿಸ್ ಮಾಡ್ಬೇಕು ಅಂತ ಇದೆ. ಸಾರಾ ರೆಡಿ ಆಗಿದ್ದಾಳೆ, ಬೇರ್ ಕೂಡ ನಾಚ್ಕೊಂತಾ ಇದ್ದಾನೆ. ಆದ್ರೆ ನಿಕ್ಕಿ ಬೇಜಾರಾಗಿರೋ ಹಾಗೆ ಮೂತಿ ಇಳೆ ಬಿಡ್ಕೊಂಡು ನಿಂತಿದ್ದಾಳೆ. ಹಾಗೆ ಸಾರಾ ಹತ್ರ ಬಂದು ಇವಳ ಚೇರ್ ನ ಹಿಂದಕ್ಕೆ ಎಳೆದು ಸಾರಾ ಜಾಗದಲ್ಲಿ ಇವಳೆ ಕುತ್ಕೊಂತಾಳೆ. ಬೇರ್ ಮುತ್ಕೊಡೋವರೆಗೂ ಅಲ್ಲಾಡಲ್ಲ. ಇದಾದ್ಮೇಲೆ ಇದ್ದಕ್ಕಿದ್ದಂಗೆ ನಿಕ್ಕಿ ಮತ್ತೆ ಬೇರ್ನ ನೋಡಿ ಹೆದರ್ಕೊಂಡು ಹೋಗಿ ಹಿಂದಕ್ಕೆ ಬೀಳ್ತಾಳೆ. ಅದು ನಾನಲ್ಲ ಅಂತ ಒಂದೇ ಸಮ ಕಿರ್ಚಾಡ್ತಾ ಗ್ಲಾಸ್ ಬಾಟಲ್ ನ ಹೊಡೆದಾಕಿ ಮುಖಕ್ಕೆ ಚುಚ್ಕೊಂತಾ ಇದ್ದಾಳೆ. ಅಂದ್ರೆ ಗ್ಯಾಪ್ ಅಲ್ಲಿ ಒರಿಜಿನಲ್ ನಿಕ್ಕಿಗೆ ಪ್ರಜ್ಞೆ ಬಂದಿತ್ತು, ತನ್ನ ಬಾಡಿ ತನ್ನ ಕಂಟ್ರೋಲ್ ಅಲ್ಲಿ ಇತ್ತು. ಆದ್ರೆ ಇದು ಜಾಸ್ತಿ ಸಮಯ ಉಳಿಯಲ್ಲ, ಮತ್ತೆ ವಿಶ್ ಇವಳನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ. ಅದೇ ಆಟೋ ಪೈಲಟ್ ಕಾರ್ ಎಕ್ಸಾಂಪಲ್ ಕೊಟ್ನಲ್ಲ, ಅದೇ ರೀತಿ ಈಗ ಆಟೋ ಪೈಲಟ್ ಕಾರ್ ನ ನಿಕ್ಕಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಆದ್ರೆ ಕಾರ್ ಬಿಡ್ತಿಲ್ಲ. ನಿಕ್ಕಿ ಕಾರ್ ನ ರೈಟ್ ಸೈಡ್ ಟರ್ನ್ ಮಾಡೋಕೆ ಟ್ರೈ ಮಾಡ್ತಿದ್ರು, ಇಲ್ಲ ನಾನು ಲೆಫ್ಟ್ ಗೆ ಹೋಗ್ತೀನಿ ಅಂತ ಕಾರ್ ಹೋಗ್ತಿದ್ದೆ. ಕಾರ್ ಅಂದ್ರೆ ನಿಕ್ಕಿಯ ಬಾಡಿ ಸ್ನೇಹಿತರೆ. ಕಾರ್ ಓಡಿಸ್ತಾ ಇರೋ ನಿಕ್ಕಿ ಕೇವಲ ಆತ್ಮ ಅಷ್ಟೇ. ವಿಶ್ನ ಕಾರಣದಿಂದ ಇವಳ ಆತ್ಮ ಮತ್ತೆ ಬಾಡಿ ಸೆಪರೇಟ್ ಆಗಿದೆ. ಯಾವಾಗ ಬೇರೆ ವಿಶ್ ಮಾಡಿದ್ನೋ ಆಗಿನಿಂದನೇ ನಿಕ್ಕಿ ವಿಚಿತ್ರವಾಗಿ ಆಡ್ತಾ ಇರೋದು ನೋಡ್ತಾ ಇದೀವಿ. ಅದೆಲ್ಲ ನಿಕ್ಕಿಯ ದೇಹ ಮತ್ತೆ ವಿಶ್ನ ಮ್ಯಾಜಿಕಲ್ ಪವರ್ ನ ನಡುವೆ ಯುದ್ಧ ನಡಿಬೇಕಾದ್ರೆ ಆಗ್ತಾ ಇರೋದು. ನಿಕ್ಕಿ ಅವಾಗವಾಗ ತನ್ನ ಬಾಡಿ ಕಂಟ್ರೋಲ್ಗೆ ತಗೊಂತಾ ಇರ್ತಾಳೆ, ಪ್ರಜ್ಞೆ ಬರ್ತಿರುತ್ತೆ, ಸ್ಪ್ಲಿಟ್ ಪರ್ಸನಾಲಿಟಿ ತರ. ನಿಕ್ಕಿ ಮೊದಲನೇ ಬಾರಿ ಬೇರ್ಗೆ ಕಿಸ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹೆದರ್ಕೊಂಡು ಹೋಗಿ ಬೆಡ್ ಇಂದ ಕೆಳಗೆ ಬಿದ್ಲಲ್ಲ, ಆಗ ಇವಳಿಗೆ ಪ್ರಜ್ಞೆ ಬಂದಿತ್ತು. ಅದಾಗಿ ಮುಂದಿನ ದಿನಾನೇ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡೋ ಸಮಯದಲ್ಲಿ ಬೇರ್ನ ಮಾತಾಡ್ಸೋದು ಇಲ್ಲ, ಇಯನ್ನ ಕಾರ್ ಹತ್ಕೊಂಡು ಹೋಗಿರ್ತಾಳೆ. ಆಗ ನಿಕ್ಕಿನೇ ಆಗಿದ್ಲು. ಬೇರ್ ಬೆಕ್ಕಿನ ಮಾಂಸ ತಿಂದಿದ್ನಲ್ಲ, ಆಗ ಲಂಚ್ ಬಾಕ್ಸ್ ಅಲ್ಲಿ ಇದ್ದ ಫೋಟೋ ಮೇಲೂ ಇದು ನಾನಲ್ಲ ಅಂತ ಬರ್ದು ಬೇರ್ಗೆ ಒರಿಜಿನಲ್ ನಿಕ್ಕಿ ಅರ್ಥ ಮಾಡ್ಸೋಕೆ ನೋಡಿದ್ಲು. ಈಗ ಪಾರ್ಟಿಯಲ್ಲಂತೂ ನೀನು ನನ್ನ ತಮ್ಮ ಇದ್ದಂಗೆ ಒನ್ ವಿಶ್ ವಿಲೋ ಕಡೆಯಿಂದ ನಿನ್ ಜೊತೆ ಸಂಬಂಧ ಬೆಳೆಸ್ದಂಗ್ ಆಗ್ತಾ ಇದೆ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಡೈರೆಕ್ಟ್ ಆಗಿ ಹೇಳೋಕೆ ನೋಡಿದ್ಲು. ಆದ್ರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲೂ ಸ್ವಲ್ಪ ಪ್ರಜ್ಞೆ ಬಂದಾಗ ಅದು ನಾನಲ್ಲ ಅಂತ ಒಂದೇ ಸಮ ಹೇಳಿ ಮುಖಕ್ಕೆ ಗ್ಲಾಸ್ ಬಾಟಲ್ ಇಂದ ಹೊಡ್ಕೊಳ್ಳೋಷ್ಟ್ರಲ್ಲಿ ವಿಶ್ನ ಮ್ಯಾಜಿಕಲ್ ಪವರ್ಸ್ ನಿಕ್ಕಿಯ ದೇಹವನ್ನ ವಾಪಸ್ ತನ್ನ ಕಂಟ್ರೋಲ್ಗೆ ತಗೊಂಡಿದೆ. ಇವಳು ಆಡ್ತಿರೋದ್ ನೋಡಿ ಪಾರ್ಟಿಯಲ್ಲಿ ಇರೋರೆಲ್ಲ ಗಾಬರಿ ಆಗೋಗಿದ್ದಾರೆ. ಆದ್ರೆ ಬೇರ್ ಮಾತ್ರ ಇದೆಲ್ಲ ಮಾಮೂಲಿ ಅನ್ನೋ ಹಾಗೆ ಸುಮ್ನೆ ಕೂತಿದ್ದಾನೆ. ನಿಕ್ಕಿಗೆ ಏಟಾಗಿದೆ ಅನ್ನೋದು ಯೋಚನೆ ಮಾಡ್ತಿಲ್ಲ. ಇಯಾನೆ ಇವನಿಗೆ ಬೈದು ಮೊದಲು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತ ಕಳಿಸ್ತಾನೆ. ಬೇರ್ ನಿಕ್ಕಿನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ನಿಕ್ಕಿ ಆಡ್ತಿರೋದು ನೋಡಿ ಹಾಸ್ಪಿಟಲ್ ನ ಒಳಗೂ ಸೇರ್ಸಲ್ಲ, ಏನ್ ಹೇಳಿ ಕಳಿಸ್ತಾರೆ ಅಂತ ತೋರ್ಸಲ್ಲ. ಮೋಸ್ಟ್ಲಿ ಇಲ್ಲಲ್ಲ ಇವಳನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾರೆ ಅನ್ಸುತ್ತೆ. ನಿಕ್ಕಿನ ಮನೆಗೆ ಕರ್ಕೊಂಡ್ ಬಂದ ಗಾಯದ ಕತೆ ಏನು ಅಂತಾನು ನೋಡಲ್ಲ. ಯಾಕೆ ಹೀಗೆಲ್ಲ ಆಡ್ತಿದ್ಯಾ, ನಾರ್ಮಲ್ ಆಗಿ ಇರೋಕಾಗಲ್ವಾ ಅಂತ ಬೈತಾ ಇದ್ದಾನೆ. ನಿಕ್ಕಿ ನಾನ್ ಯಾಕೆ ಹಾಗೆ ಮಾಡ್ದೆ ಅಂತಾನೆ ಗೊತ್ತಾಗ್ತಿಲ್ಲ, ಸಾರಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಸಾರಾ ನಿನ್ನ ಇಷ್ಟ ಪಡ್ತಿದ್ದಾಳೆ ಅಂತ ಕೂಡ ಹೇಳ್ತಾಳೆ. ಬೇರ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೇರ್ಗೂ ಗೊತ್ತು ಇದು ರಿಯಲ್ ನಿಕ್ಕಿ ಅಲ್ಲ ಅಂತ. ಅದಕ್ಕೆ ಪದೇ ನಿಕ್ಕಿ ನೀನು ನಿಕ್ಕಿ ತರ ಯಾಕೆ ಇರ್ತಿಲ್ಲ ಅಂತ ಕೇಳಿದ್ರೆ ನಾನು ನಿಕ್ಕಿ ತರ ಇರೋಕಾಗಲ್ಲ, ಈಗಿರೋ ರೀತಿ ಇರ್ಬೇಕು ಅಂತಾನೆ ನೀನು ಇಷ್ಟಪಟ್ಟಿದ್ದು ಅಲ್ವಾ ಅಂತ ಒಂದೇ ಸಮ ಅಳ್ತಾ ಇದ್ದಾಳೆ. ಮಕ್ಕಳು ಹಠ ಮಾಡ್ಬೇಕಾದ್ರೆ ಅಳ್ತಾರಲ್ಲ ಅದೇ ತರ. ಬೇರ್ ನಿಕ್ಕಿ ನನ್ನ ಇಷ್ಟಪಡ್ತಿದ್ದಾಳ, ನೀನಲ್ಲ ನಿನ್ನೊಳಗಿರೋ ನಿಕ್ಕಿ ನನ್ನ ಇಷ್ಟಪಡ್ತಿದ್ದಾಳ ಅಂತ ಕೇಳಿದಾಗ ಹೌದು ನಾನೇ ನಿನ್ನ ಫ್ರೀಕಿ ನಿಕ್ಕಿ ಅಂತಾಳೆ. ಕರೆಕ್ಟ್ ಅಲ್ವಾ? ಬೇರ್ ಫ್ರೀಕಿ ನಿಕ್ಕಿ ಅಂತ ನಿಕ್ಕಿನ ಕರೆದಿದ್ದ. ಫ್ರೀಕಿ ಅಂದ್ರೆ ಇನ್ನೇನು ವಿಚಿತ್ರವಾಗಿ ಭಯಾನಕವಾಗೆಲ್ಲ ಆಡೋದು. ಅದೇ ರೀತಿ ಈ ನಿಕ್ಕಿ ಆಡ್ತಿದ್ದಾಳೆ. ಇಬ್ರು ಸ್ವಲ್ಪ ದಿನ ಅಲ್ಲ ಅಟ್ಲೀಸ್ಟ್ ಒಂದಿನ ಆದ್ರೂ ಸ್ವಲ್ಪ ದೂರ ಇರೋಣ, ನೀನು ನಿನ್ ಮನೆಗೆ ಹೋಗುವಂತಿದ್ದಂಗೆ ಕಿಯೋ ಅಂತ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಮತ್ತೆ ಭಯಾನಕವಾಗಿ ರಿವರ್ಸ್ ಎಲ್ಲ ನಡ್ಕೊಂಡು ಹೋಗಿ ನೆರಳಲ್ಲಿ ನಿಂತ್ಕೊಂತಾಳೆ. ಒಳಗಿರೋ ಒರಿಜಿನಲ್ ನಿಕ್ಕಿ ತನ್ನ ಬಾಡಿಯನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿರೋದ್ರಿಂದ ಈ ರೀತಿ ಎಲ್ಲ ಆಗ್ತಿರೋದು. ನೀನು ನಿನ್ ಮನೆಗೆ ವಾಪಸ್ ಹೋಗೋದೇನ್ ಬೇಡ, ಅಟ್ಲೀಸ್ಟ್ ಬೇರೆ ರೂಮ್ ಅಲ್ಲಾದ್ರೂ ಮಲ್ಕೊಳ್ಳೋಣ ಅಂತ ಬೇರ್ ಹೇಳ್ದಾಗ ನಿಕ್ಕಿ ನೀನ್ ಬಂದು ನನ್ ಜೊತೆ ಮಲ್ಕೊಳ್ಳಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಸಿಂಪಲ್ ಆಗಿ ಹೇಳೋದ್ ಬಿಟ್ಟು ದೊಡ್ಡದಾಗಿ ಕವಿತೆ ಹೇಳ್ದಂಗೆ ಹೇಳ್ತಾಳೆ ಅಷ್ಟೇ. ಬೇರ್ ಹೆದರ್ಕೊಂಡ್ ಬಂದು ಇವಳ ಜೊತೆ ಮಲ್ಕೊಂತಾನೆ. ಈಗ ನಿಕ್ಕಿ ರಿವರ್ಸ್ ನಡ್ಕೊಂಡು ಹೋಗಿ ನೆರಳಲ್ಲಿ ನಿಂತ್ಕೊಳ್ಳೋ ಸೀನ್ ಇದೆಯಲ್ಲ, ಅದೇ ತರ ಸೀನ್ 2001ರಲ್ಲಿ ರಿಲೀಸ್ ಆಗಿದ್ದ ಪಲ್ಸ್ ಅನ್ನೋ ಜಾಪನೀಸ್ ಮೂವಿಯಲ್ಲೂ ಇದೆ ಸ್ನೇಹಿತರೆ. ಈ ಮೂವಿಯನ್ನ ತುಂಬಾನೇ ವರ್ಷಗಳ ಹಿಂದೆನೆ ನೋಡಿದ್ದೆ, ಆದ್ರೆ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಮುಂದೆ ಈ ಮೂವಿಯನ್ನ ಕೂಡ ಬ್ರೇಕ್ ಡೌನ್ ಮಾಡ್ತೀನಿ. ಪಲ್ಸ್ ಮೂವಿಯಲ್ಲಿ ನಿಕ್ಕಿ ತರ ಹಿಂದೆ ಹೋಗಲ್ಲ, ಆದ್ರೆ ನಿಕ್ಕಿ ತರನೇ ಮುಂದೆ ನಡ್ಕೊಂಡ್ ಬರ್ತಾಳೆ. ಅಷ್ಟೇ ಅಲ್ಲ ಈ ಬೇರ್ ವಿಶ್ ಮಾಡಿ ಆದ್ಮೇಲೆ ನಿಕ್ಕಿ ಜಾಸ್ತಿ ನೆರಳಲ್ಲೇ ಇರೋ ಹಾಗೆ ತೋರಿಸ್ತಾರೆ. ನಿಕ್ಕಿ ನೆರಳಲ್ಲಿ ನಿಂತ್ಕೊಂಡು ಮಾತಾಡೋ ಸೀನ್ಸ್ ಎಲ್ಲ ನೋಡಿದೀವಿ. ಪಲ್ಸ್ ಮೂವಿಯಲ್ಲೂ ಇದೇ ರೀತಿ ಸೀನ್ಸ್ ತುಂಬಾನೇ ಇದೆ. ಅದಕ್ಕೆ ಡೈರೆಕ್ಟರ್ ಈ ಮೂವಿಯಿಂದನೇ ಇನ್ಸ್ಪಿರೇಷನ್ ತಗೊಂಡಿದ್ದಾರೇನೋ ಅಂತ ಸರ್ಚ್ ಮಾಡಿ ನೋಡಿದಾಗ IMDb ವೆಬ್ಸೈಟ್ ಅಲ್ಲೂ ಇತ್ತು ಪಲ್ಸ್ ಮೂವಿಯಿಂದ ಕೂಡ ಕರಿ ಬಾರ್ಕರ್ ಇನ್ಸ್ಪೈರ್ ಆಗಿದ್ದಾರೆ.
ಸ್ವಲ್ಪ ಸಮಯದ ನಂತರ ಬೇರ್ಗೆ ಸ್ಯಾರಾ ಮೆಸೇಜ್ ಮಾಡ್ತಿದ್ದಾಳೆ. ನಿಕ್ಕಿಗೆ ಎಲ್ಲಿ ಎಚ್ಚರಿಕೆ ಆಗುತ್ತೋ ಅನ್ನೋ ಭಯದಲ್ಲೇ ಬೇರ್ ಫೋನ್ ಎತ್ಕೊಂಡು ನೋಡಿದಾಗ, ನಿನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಹೇಳ್ಬೇಕು, ಆದಷ್ಟು ಬೇಗ ಬಾ, ಹೊರಗೆ ಪಾರ್ಕ್ ಹತ್ರ ಇದ್ದೀನಿ, ಬರ್ಲಿಲ್ಲ ಅಂದ್ರೆ ನಾನೇ ಒಳಗೆ ಬರ್ತೀನಿ ಅಂತಿದ್ದಾಳೆ. ಅದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಏನಿರ್ಬೋದು ಅಂತ ಕೇಳೋಕೆ ನಿಕ್ಕಿಯ ಕೈ ಸ್ಲೋ ಆಗಿ ತೆಗೆದು ಸೈಡ್ಗೆ ಹಾಕಿ ಎದ್ದು ಹೊರಟಾಗ ನಿಕ್ಕಿ ಹೇಳ್ತಿದ್ದಾಳೆ, ಬೇರ್ ನನ್ನ ಸಾಯಿಸ್ಬಿಡು. ಅವಳು ಮಲಗಿದ್ದಾಳೆ, ಇದು ನಾನ್ ಮಾತಾಡ್ತಿರೋದು, ನನ್ನನ್ನ ಸಾಯಿಸು ಅಂತ ಹೇಳ್ತಾ ಇದ್ದಾಳೆ. ಒರಿಜಿನಲ್ ನಿಕ್ಕಿ ದೇಹದ ಒಳಗಿಂದ ಮಾತಾಡ್ತಿದ್ದಾಳೆ. ವಿಷ್ಣ ಕಂಟ್ರೋಲ್ ಅಲ್ಲಿ ಇರೋ ನಿಕ್ಕಿಯ ಬಾಡಿ ಮಲ್ಗೆ ಇದ್ದಾಳೆ. ನೀನೇ ಅಲ್ವಾ ನಿಕ್ಕಿ, ಬೇರೆ ಬೇರೆ ಅಲ್ಲ ಅಂತ ಇವನ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಬೇರ್ ಮಾತಾಡ್ತಿದ್ದಾನೆ. ಇಲ್ಲ, ಇಬ್ರು ಬೇರೆ ಬೇರೆ. ವಿಷ್ಣ ಕಂಟ್ರೋಲ್ ಅಲ್ಲಿ ಇರೋ ಈ ಬಾಡಿ ಎಚ್ಚರಗೊಳ್ಳೋಷ್ಟ್ರಲ್ಲಿ ನನ್ನ ಸಾಯಿಸ್ಬಿಡು ಅಂತ ಪದೇ ಪದೇ ಹೇಳ್ತಾನೆ ಇದ್ದಾಳೆ ನಿಕ್ಕಿ. ಅದಕ್ಕೆ ಬೇರ್ ನನ್ನ ಜೊತೆ ಇರೋದ್ರಲ್ಲಿ ಕೆಟ್ಟದ್ದೇನಿದೆ, ಯಾಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ನಿಕ್ಕಿ, ಇಲ್ಲಿವರೆಗೂ ನಾನು ನಿನ್ ಜೊತೆ ಇರ್ಲೇ ಇರ್ಲಿಲ್ಲ, ಕೇವಲ ನನ್ನ ದೇಹ ಇತ್ತು ಅಷ್ಟೇ ಅಂತ ಹೇಳ್ತಾಳೆ. ಆದ್ರೆ ಬೇರ್ ಏನು ಮಾತಾಡ್ದಲೆ ಸುಮ್ನೆ ಇಲ್ಲಿಂದ ಹೋಗ್ತಾನೆ. ಸಿಂಪಲ್ ಆಗಿ ಬೇರ್ ನನ್ ಜೊತೆ ಇರೋದಕ್ಕೆ ನಿನ್ಗೇನ್ ಪ್ರಾಬ್ಲಮ್ ಅಂತ ಕೇಳ್ದಂಗಿತ್ತಿದ್ದು. ಇವನು ಇಷ್ಟಪಡ್ತಿರೋ ರಿಯಲ್ ನಿಕ್ಕಿ ಒಳಗೆ ನರಕ ಅನ್ಭವಿಸ್ತಾ ಇದ್ದಾಳೆ. ಅವಳ ಕತೆ ಏನು, ಅವಳನ್ನ ಹೇಗೆ ಕಾಪಾಡೋದು ಅಂತ ಸ್ವಲ್ಪನೂ ಬೇರ್ ಯೋಚನೆ ಮಾಡಲ್ಲ. ನಾನು ಮೊದಲನೇ ಬಾರಿ ಮೂವಿ ನೋಡ್ಬೇಕಾದ್ರೆ ಬೇರ್ ನಿಕ್ಕಿನ ಹೇಗೆ ಈ ಸಮಸ್ಯೆಯಿಂದ ಹೊರಗೆ ತರ್ತಾನೆ ಅನ್ನೋದು ಕ್ಲೈಮ್ಯಾಕ್ಸ್ ವರ್ಗೂ ತೋರಿಸಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಬೇರ್ನ ನಿಜವಾದ ಮುಖ ಏನು ಅಂತ ನಮ್ಗೆ ಇಲ್ಲಿ ಕೊನೆವರೆಗೂ ಗೊತ್ತಾಗ್ತಾನೆ ಹೋಗುತ್ತೆ. ಇವನು ಮಾಡ್ತಿರೋದು ನೋಡಿದ್ರೆ ಇಯಾನ್ ಪಾರ್ಟಿಗೆ ಹೋಗೋಕ್ಕೂ ಮುಂಚೆ ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ನಿಕ್ಕಿ ಹೇಗಿದ್ರು ನಾರ್ಮಲ್ ಆಗಿಲ್ಲ ಅಂತ, ಅವಳನ್ನ ಬೇರ್ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂತಾ ಇದ್ದಾನೆ ಅಂತ ಅದು ನಿಜ ಅನಿಸ್ತಿದೆ. ಬೇರ್ ತನ್ನ ಸ್ವಾರ್ಥಕ್ಕಾಗಿನೇ ನಿಕ್ಕಿನ ಗರ್ಲ್ ಫ್ರೆಂಡ್ ತರ ಅಲ್ಲ, ಒಂದು ವಸ್ತು ತರ ತನ್ನ ಜೊತೆ ಇಟ್ಕೊಂಡಿದ್ದಾನೆ. ಈ ವಸ್ತುಗೆ ಏನಾದ್ರೂ ಇವನಿಗೆ ಟೆನ್ಷನ್ ಇಲ್ಲ, ಬೇರ್ಗೆ ಬೇಕಾಗಿದ್ದೆಲ್ಲ ಈ ವಸ್ತುವಿನಲ್ಲಿ ಇದೆ, ಅದಕ್ಕೆ ಇನ್ನೂ ಹಿಡ್ಕೊಂಡಿದ್ದಾನೆ. ಸೊ ಹೊರಗೆ ಕಾರಲ್ಲಿ ಕೂತಿರೋ ಸ್ಯಾರಾ ಹತ್ರ ಬಂದಾಗ ಸ್ಯಾರಾ ಮೊದ್ಲು ಹೇಳೋದೆ ನಿಕ್ಕಿಗೆ ಏನಾಗಿದೆ, ಅವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ ಅಂತ. ಇನ್ಯಾಕೆ, ಅವ್ರ ಅಪ್ಪಂಗೆ ಹುಷಾರಿಲ್ಲ, ಅವರು ಸಾಯ್ತಾ ಇದ್ದಾರೆ, ಅದಕ್ಕೆ ಅವಳಿಗೆ ತುಂಬಾನೇ ದುಃಖ ಆಗಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ ಬೇರ್. ನಿಕ್ಕಿ ಅವ್ರ ಅಪ್ಪಂಗೆ ಏನೂ ಆಗಿಲ್ಲ, ನಿಕ್ಕಿ ಸುಳ್ಳು ಹೇಳ್ತಿದ್ದಾಳೆ ಅಂದ್ರು ಇವನು ಇನ್ನೂ ಅದೇ ಟಾಪಿಕ್ ಅಲ್ಲಿ ಇದ್ದಾನೆ. ನಿಕ್ಕಿಗೆ ಅವ್ರ ಅಪ್ಪನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ, ಅವ್ರಿಗೆ ಏನಾದ್ರೂ ಆದ್ರೂ ನಿಕ್ಕಿ ತಲೆ ಕೆಡ್ಸ್ಕೊಳಲ್ಲ. ಅಂತದ್ರಲ್ಲಿ ಹೀಗೆಲ್ಲ ಆಡ್ತಿದ್ದಾಳೆ ಅಂದ್ರೆ ಅದು ಕಾರಣ ಆಗಿರೋಕೆ ಸಾಧ್ಯನೇ ಇಲ್ಲ. ಅವಳಿಗೆ ಡಾಕ್ಟರ್ ಅಥವಾ ಥೆರಪಿಯ ಅವಶ್ಯಕತೆ ಇದೆ. ಅವಳು ನಿನ್ನ ಅಡ್ವಾಂಟೇಜ್ ತಗೊಂತಾ ಇದ್ದಾಳೆ ಅನ್ಸುತ್ತೆ ಅಂದಾಗ, ಇಲ್ಲ ನಾನು ಅವಳ ಕಂಡೀಷನ್ ನನ್ನ ಲಾಭಕ್ಕೆ ಬಳಸ್ಕೊಂತಾ ಇದ್ದೀನಿ ಅಂತ ಹೇಳ್ತಾನ. ಇಲ್ಲ, ಹಾಗೇನೂ ಇಲ್ಲ ಅಂತ ಹೇಳ್ತಿದ್ದಾನೆ ಬೇರ್. ಸಾರಾ ಆರ್ಟ್ ಸ್ಕೂಲ್ಗೆ ಅಪ್ಲೈ ಮಾಡಿ ರಿಜೆಕ್ಟ್ ಮಾಡಿಸ್ಕೊಂತಾ ಇದ್ಲು. ಈಗ ಕೊನೆ ಚಾನ್ಸ್ ಆಗಿತ್ತು, ಅಪ್ಲೈ ಮಾಡಿದ್ಲು ಕೂಡ. ಆರ್ಟ್ ಸ್ಕೂಲ್ ಇಂದ ಲೆಟರ್ ಬಂದಿದೆ, ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿದರೋ ಇಲ್ವೋ ಅಂತ ಎನ್ವೆಲಪ್ ನ ಓಪನ್ ಮಾಡದೆ ಬೇರ್ ಹತ್ರ ಬಂದಿದ್ದಾಳೆ. ಇಬ್ರು ಓಪನ್ ಮಾಡಿ ಸೆಲೆಕ್ಟ್ ಆದ್ಲಾ ಇಲ್ವಾ ಅಂತ ನೋಡೋಕೆ. ಆದ್ರೆ ಇದನ್ನ ಓಪನ್ ಮಾಡೋಕು ಮುಂಚೆ ಒಂದು ಶಾಕಿಂಗ್ ವಿಷಯ, ಇಯಾನ್ ಹೇಳ್ಬೇಡ ಅಂತ ಹೇಳಿದ್ರು. ಸಾರಾ ಹೇಳ್ತಿರೋದೇನಂದ್ರೆ, ಕಳೆದ 2 ವರ್ಷಗಳಿಂದ ಇಯಾನ್ ಮತ್ತೆ ನಿಕ್ಕಿ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂದ್ರು, ಒಬ್ಬರಿಗೊಬ್ರು ಪ್ರೀತಿಸ್ತಾ ಇಲ್ಲ ಅಂದ್ರು, ದೈಹಿಕ ಸಂಬಂಧ ಬೆಳೆಸ್ತಾ ಇರ್ತಾರೆ. ಅಂದ್ರೆ ಕೇವಲ ದೈಹಿಕ ಸುಖಕ್ಕೆ ಮೀಟ್ ಆಗ್ತಿರ್ತಾರೆ, ಪ್ರೀತಿ ಏನು ಇಲ್ಲ. ಈಗ ನಮ್ಗೆ ಗೊತ್ತಾಗುತ್ತೆ, ಬೇರ್ ವಿಶ್ ಮಾಡೋಕು ಮುಂಚೆ ಕಾರಲ್ಲಿ ನಿಕ್ಕಿ ಮತ್ತೆ ಬೇರ್ ಇಬ್ರು ನಿಕ್ಕಿ ಬರಿತಾ ಇರೋ ಬುಕ್ ಬಗ್ಗೆ ಮಾತಾಡ್ಬೇಕಾದ್ರೆ, ನಾನು ಲವ್ ನ ಫೀಲ್ ಮಾಡ್ಬೇಕು, ನಾನು ಬರಿತಾ ಇರೋದು ಲವ್ ಸ್ಟೋರಿ ಅಂತ ಹೇಳಿದ್ಲು. ಆದ್ರೆ ಬೇರ್ ರೊಮ್ಯಾನ್ಸ್ ಸ್ಟೋರಿನ ಅಂತ ಕೇಳಿದಾಗ, ಇಲ್ಲ ಲವ್ ಮತ್ತೆ ರೊಮ್ಯಾನ್ಸ್ ಬೇರೆ ಬೇರೆ ಅಂತ ಹೇಳಿರ್ತಾಳೆ. ಬೇರ್ ಎರಡು ಒಂದೇ ಅಂತ ಅನ್ಕೊಂಡಿದ್ದ. ಆದ್ರೆ ನಿಕ್ಕಿಗೆ ಯಾಕೆ ಬೇರೆ ಬೇರೆ ಆಗಿತ್ತು ಅಂದ್ರೆ, ಇಯಾನ್ ಜೊತೆ ಕೆಲಸ ಮಾಡ್ತಿದ್ಲಲ್ಲ ಅದಕ್ಕೆ. ನಿಕ್ಕಿಯ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ ಇಯಾನ್ ಜೊತೆ ಇದ್ದ ಫಿಸಿಕಲ್ ರಿಲೇಶನ್ಶಿಪ್ ಅಷ್ಟೇ. ಪ್ರೀತಿ ಅಂದ್ರೆ ಅದು ಎಮೋಷನಲ್ ಕನೆಕ್ಷನ್, ಭಾವನಾತ್ಮಕವಾದದ್ದು. ನಿಕ್ಕಿಗೆ ಯಾವತ್ತು ಇಯಾನ್ ಜೊತೆ ಆಗ್ಲಿ ಬೇರ್ ಜೊತೆ ಆಗ್ಲಿ ಲವ್ ಫೀಲ್ ಆಗಿಲ್ಲ. ಈಗ್ಲೂ ಒರಿಜಿನಲ್ ನಿಕ್ಕಿಗೆ ಬೇರ್ನ ಕಂಡ್ರೆ ಯಾವ್ದೇ ರೀತಿ ಪ್ರೀತಿ ಇಲ್ಲ, ಏನೂ ಇಲ್ಲ. ಇಯಾನ್ ಜೊತೆ ಯಾವ ರೀತಿ ಫಿಸಿಕಲ್ ರಿಲೇಶನ್ಶಿಪ್ ಇತ್ತೋ ಅದೇ ರೀತಿ ಬೇರ್ ಜೊತೆನೂ ಇದೆ. ಇಯಾನ್ ಜೊತೆ ಇದ್ದಾಗ ಅಟ್ಲೀಸ್ಟ್ ನಿಕ್ಕಿಯ ಒಪ್ಪಿಗೆ ಆದ್ರೂ ಇತ್ತು, ಬೇರ್ ಜೊತೆ ಅದೂ ಇಲ್ಲ. ನಿಕ್ಕಿಯ ಮೇಲೆ ಬಲಾತ್ಕಾರ ಮಾಡ್ದಂಗೆ ಇದು. ಬೇರ್ ಆಡ್ತಿರೋದು ನೋಡಿದ್ರೆ ಇವನಿಗೆ ನಿಕ್ಕಿಯ ದೇಹ ಬೇಕು ಅಷ್ಟೇ ಅನ್ನೋ ರೀತಿನೇ ಇರೋದು. ಅವಳ ಆತ್ಮ, ಅವಳ ಮನಸ್ಸು ಏನ್ ಹೇಳ್ತಿದೆ ಅಂತ ಒಂದು ಸಲ ಕೂಡ ಅರ್ಥ ಮಾಡ್ಕೊಂಡ್ಲಿಲ್ಲ. ಅವಳಿಗೆ ಏನಾಗ್ತಿದೆ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡೋಕು ಟ್ರೈ ಮಾಡ್ಲಿಲ್ಲ. ಪ್ರೀತಿ ಇದ್ದಿದ್ರೆ ಒರಿಜಿನಲ್ ನಿಕ್ಕಿನ ಏನಾದ್ರೂ ಮಾಡಿ ಕಾಪಾಡೋಕೆ ನೋಡ್ತಿದ್ದ, ಏನು ಆಗೇ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿರ್ತಿರ್ಲಿಲ್ಲ. ಇನ್ನ ಇಯಾನ್ ಏನೋ ಕಡಿಮೆ ಇಲ್ಲ. ಈಗ ಸತ್ಯ ಗೊತ್ತಾದ್ಮೇಲೆ ಮೂವಿಯ ಸ್ಟಾರ್ಟಿಂಗ್ ಇಂದ ಕೂಡ ಅವನು ಯಾವ ರೀತಿ ಆಟ ಆಡ್ತಾನೆ ಬಂದಿದ್ದಾನೆ ಅನ್ನೋದು ನಮ್ಗೆ ಈಗ ಗೊತ್ತಾಗುತ್ತೆ. ಬೇರ್ ನಿಕ್ಕಿಗೆ ಪ್ರಪೋಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮುಂದೆನೆ ಕೂತಿದ್ದ ವೇಟ್ರೆಸ್ ಇಂಪ್ರೆಸ್ ಆಗೋಗಿದ್ಲು. ಆದ್ರೆ ಇಯಾನ್ ಅದು ಕ್ರಿಂಜ್ ಅಂದ. ವೇಟ್ರೆಸ್ ನಿಕ್ಕಿಗೆ ಗಿಫ್ಟ್ ಕೊಡೋಕೆ ಹೇಳಿದ್ರೆ ಅದೆಲ್ಲ ಅವಳಿಗೆ ಇಷ್ಟ ಆಗಲ್ಲ ಅಂದ. ಫ್ರೀಕಿ ನಿಕ್ಕಿ ಅಂತ ಕರೆದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ದ. ಟ್ರಿವಿಯಾ ನೈಟ್ ಅಲ್ಲಿ ಪ್ರಪೋಸ್ ಮಾಡ್ತೀನಿ, ನೀನು ಮತ್ತೆ ಸ್ಯಾರಾ ಬರ್ಬೇಡಿ ಅಂತ ಬೇರ್ ಇಯಾನ್ಗೆ ಹೇಳಿದ್ರು ಒಪ್ಲಿಲ್ಲ. ಹಾಳಾಗೋಗ್ಲಿ ಅಂತ ಟ್ರಿವಿಯಾ ನೈಟ್ ಗೆ ಬಂದಾದ್ಮೇಲೂ ಸ್ಯಾರಾನ ಸ್ವಲ್ಪ ಸೈಡ್ ಗೆ ಕರ್ಕೊಂಡು ಹೋಗು ಅಂತ ಇಯಾನ್ಗೆ ಸಿಗ್ನಲ್ ಮಾಡಿದ್ರು ಹೋಗ್ಲಿಲ್ಲ. ನಿಕ್ಕಿ ಮತ್ತೆ ಬೇರ್ ಸೈಡ್ ಗೆ ಹೋದಾಗ್ಲೂ ಮಧ್ಯ ಅಲ್ಲಾಡಿಸ್ಕೊಂಡ್ ಬಂದಿದ್ದ. ವಿಷ್ಣ ನಂತರ ನಿಕ್ಕಿ ಮತ್ತೆ ಬೇರ್ ಜೊತೆಯಲ್ಲಿ ಇರೋದನ್ನ ಮುಖ ಒಂಥರ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟು ಬೇಗ ನಿಕ್ಕಿ ಅವರ ಅಪ್ಪನ ಬಗ್ಗೆ ತಿಳ್ಕೊಂಡು ಅವರಿಗೆ ಏನು ಆಗಿಲ್ಲ ಅಂತ ಬೇರ್ಗೆ ಫೋನ್ ಮಾಡಿ ಹೇಳಿದ್ದ. ಇಯಾನ್ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ, ನಿಕ್ಕಿ ಬೇಕು ಅಂತಾನೆ ತನಗೆ ಉರ್ಸೋಕೆ ಬೇರ್ ಜೊತೆ ಇದ್ದಾಳೆ, ಇಯಾನ್ ಉರ್ಕೊಳ್ಳಿ ಅಂತಾನೆ ಅವಳು ಬೇರ್ಗೆ 3 ಹೊತ್ತು ಅಂಟ್ಕೊಂಡೇ ಇರ್ತಾಳೆ ಅಂತ ಇಯಾನ್ ಅನ್ಕೊಂಡಿದ್ದಾನೆ. ಇಲ್ಲ ಹೀಗೂ ಅನ್ಕೊಂಡಿರ್ಬೋದಲ್ವಾ, ಮಿಸ್ ಆಗಿ ನಿಕ್ಕಿ ಏನಾದ್ರೂ ಬೇರ್ನ ಪ್ರೀತಿಯನ್ನ ಒಪ್ಕೊಂಡ್ರೆ ತನ್ನ ಜೊತೆ ಇದ್ದ ಸಂಬಂಧ ಮುಂದುವರಿಯಲ್ಲ ಅಂತ. ನಿಕ್ಕಿನೂ ಅಷ್ಟೇ ಇಯಾನ್ ಜೊತೆ
ತುಂಬಾನೇ ಕಂಫರ್ಟಬಲ್ ಆಗಿ ಇದ್ಲು, ಅವನ ಜೊತೆನೆ ಓಡಾಡ್ತಿದ್ಲು, ಖುಷಿ ಆಗಿದ್ಲು. ಸ್ಟಾರ್ಟಿಂಗ್ ಅಲ್ಲಿ ಫೋಟೋಸ್ ಅಲ್ಲಿ ನೋಡಿದ್ವಲ್ಲ, ನಿಕ್ಕಿ ಬೇರ್ ಜೊತೆ ಇರೋ ಫೋಟೋಸ್ ಅಲ್ಲಿ ಸ್ಮೈಲ್ ಕೂಡ ಮಾಡ್ತಿರ್ಲಿಲ್ಲ. ಅದೇ ಇಯಾನ್ ಜೊತೆ ಇರೋ ಫೋಟೋ ಅಲ್ಲಿ ನಗಾಡ್ತಿರ್ತಾಳೆ. ನಿಕ್ಕಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತಾಳೆ, ಎಲ್ಲರನ್ನ ತನ್ನ ಬಾಯ್ ಫ್ರೆಂಡ್ ಅನ್ನೋ ಹಾಗೆ ಮಾತಾಡಿಸ್ತಾಳೆ. ಇವಳು ಫ್ರೆಂಡ್ಲಿ ಆಗಿರೋದನ್ನೇ ಬೇರ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ ಅನ್ಸುತ್ತೆ. ಟ್ರಿವಿಯಾ ನೈಟ್ ಅಲ್ಲಿ ನಿಕ್ಕಿ ಡ್ರಿಂಕ್ಸ್ ತಗೊಳಕ್ಕೆ ಬಾರ್ಟೆಂಡರ್ ಹತ್ರ ಹೋದಾಗ ಬೇರ್ ಕೂಡ ಬಂದಿದ್ದ. ಆಗ ಬೇರ್ ಜೊತೆ ಮಾತಾಡ್ಬೇಕಾದ್ರೇನೆ ಬಾರ್ಟೆಂಡರ್ಗೆ ಬೇಬ್ ಅಂತ ಕರೀತಾ ಇರ್ತಾಳೆ. ನಿಕ್ಕಿ ಇರೋದೇ ಹಾಗೆ, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರ್ತಾಳೆ, ಸ್ವಲ್ಪ ಜಾಸ್ತಿನೇ. ಬೇರ್ ಜೊತೆ ಕೂಡ ಹಾಗೆ ಮಾತಾಡ್ತಿರ್ತಾಳೆ. ಆದ್ರೆ ಇವನು ಅಷ್ಟಕ್ಕೇನೆ ಫ್ಲಾಟ್ ಆಗಿದ್ದ. ಸೊ ಈಗ ಬೇರ್ಗೆ ಸಾರಾ, ನೀನು ನಿಕ್ಕಿ ತರದವಳ ಜೊತೆ ಅಲ್ಲ, ನಂತರ ಇರೋವಳ ಜೊತೆ ಇರಬೇಕು ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಕರೆಕ್ಟ್ ಅಲ್ವಾ? ಇವಳ ಪ್ರೀತಿಯನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಬೇರ್ಗೂ ಅನ್ನಿಸ್ತಿದೆ. ಆದ್ರೆ ಇನ್ನೇನಾದ್ರೂ ಮಾತಾಡೋ ಅಷ್ಟ್ರಲ್ಲೇ ನಿಕ್ಕಿ ಓಡ್ ಬಂದು ಸಾರಾ ಇದ್ದ ಸೈಡ್ ನ ವಿಂಡೋ ಗ್ಲಾಸ್ ನ ತಲೆಯಿಂದನೇ ಹೊಡೆದಾಕಿ ಸ್ಟೇರಿಂಗ್ ಮೇಲೆ ಇಟ್ಟಿಗೆ ಇಡ್ಕೊಂತಾಳೆ. ಸಾರಾಳ ಮುಖವನ್ನ ಇದಕ್ಕೆ ಒಂದೇ ಸಮ ಹೊಡ್ಸೋಕೆ ಶುರು ಮಾಡ್ತಾಳೆ. ಇದರಿಂದ ಹಾರ್ನ್ ಸೌಂಡ್ ಕೂಡ ಬರ್ತಾ ಇದೆ. ನಿಕ್ಕಿ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಹಾರ್ನ್ ಹೊಡಿತಾ ಇದ್ದಾಳೆ. ಬೇರ್ ಹೆದರ್ಕೊಂಡಿದ್ದಾನೆ, ಇವನ್ಗೆ ಉಸಿರಾಡೋಕೆ ಆಗ್ತಿಲ್ಲ. ಇದೆಲ್ಲ ಕಣ್ಮುಂದೆ ನಡೀತಾ ಇರೋದ್ ನೋಡ್ಕೊಂಡು ಸುಮ್ನೆ ಕೂತಿದ್ದಾನೆ. ಸಾರಾನ ಮುಖ ಪೂರ್ತಿ ಅಪ್ಪಚ್ಚೆ ಆದ್ಮೇಲೆ ನಿಕ್ಕಿ ಬೇರ್ಗೆ ಸಮಾಧಾನ ಮಾಡಿ, ಇದೆಲ್ಲ ನಿನ್ ಕಡೆಯಿಂದಾನೆ ಆಗ್ತಾ ಇರೋದು ಅಂತ ಪದೇ ಪದೇ ಹೇಳ್ತಿದ್ದಾಳೆ. ಯಾಕಂದ್ರೆ ಬೇರ್ ವಿಶ್ ಮಾಡಿದ್ದ ಅಲ್ವಾ, ನಿಕ್ಕಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ನನ್ನನ್ನ ಪ್ರೀತಿ ಮಾಡೋ ಹಾಗೆ ಆಗ್ಬೇಕು ಅಂತ. ಸಾರಾ ನಿಕ್ಕಿಗಿಂತ ಜಾಸ್ತಿ ಇವನನ್ನ ಪ್ರೀತಿ ಮಾಡಿದ್ರೆ ಕಷ್ಟ ಅಂತ ಅವಳನ್ನೇ ಮೇಲೆ ಕಳ್ಸಿದ್ದೇನೋ ಆಯ್ತು, ಈಗ ಎಲ್ಲ ಕವರ್ ಮಾಡ್ಬೇಕಲ್ಲ ತಗ್ಲಾಕೊಂದಂಗೆ. ಅದಕ್ಕೆ ಬೇರ್ಗೆನೆ ಸಹಾಯ ಮಾಡೋಕೆ ಹೇಳ್ತಾ ಇದ್ದಾಳೆ ನಿಕ್ಕಿ. ಇವಳಾಗ್ಲೇ ಇದರಿಂದ ಯಾವ ರೀತಿ ಪಾರಾಗ್ಬೇಕು ಅಂತ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಬೇರ್ನ ಸಹಾಯದಿಂದ ಸಾರಾಳ ಬಾಡಿನ ಮ್ಯೂಸಿಕ್ ಸ್ಟೋರ್ಗೆ ಎತ್ಕೊಂಡ್ ಬರ್ತಾಳೆ. ಇಲ್ಲಿಂದ ಮುಂದಕ್ಕೆ ನಾನ್ ನೋಡ್ಕೊಂತೀನಿ, ನೀನು ಮನೆಗೆ ಹೋಗು ಅಂತ ಕಳಿಸಿದಾಗ ಬೇರ್ ಕಾರಲ್ಲೇ ಕುತ್ಕೊಂಡು ಸಾರಾಗೆ ಆರ್ಟ್ ಸ್ಕೂಲ್ ಇಂದ ಬಂದಿದ್ದ ಲೆಟರ್ ನ ಈಗ ಓಪನ್ ಮಾಡಿ ನೋಡ್ತಾನೆ. ಸಾರಾನ ಅವರು ಸೆಲೆಕ್ಟ್ ಮಾಡಿದರೆ ಆರ್ಟ್ ಸ್ಕೂಲ್ಗೆ ಅವಳು ಹೋಗ್ಬೋದಾಗಿತ್ತು ಬದುಕಿದ್ದಿದ್ರೆ. ಮೊದ್ಲು ನಿಕ್ಕಿಯ ಜೀವನ ಹಾಳು ಮಾಡ್ದ, ಈಗ ಯಾವುದೇ ತಪ್ಪು ಮಾಡದೇ ಇದ್ರು ಸಾರಾಳ ಕನ್ಸು ಅವಳ ಪ್ರಾಣದ ಜೊತೆನೆ ಹೋಯ್ತು. ಈಗ ಎಲ್ಲ ಆದ್ಮೇಲೆ ಅಳೋದು ಕಿರ್ಚೋದು ಎಲ್ಲ ಮಾಡ್ತಿದ್ದಾನೆ. ಈಗ ಏನ್ ಮಾಡಿ ಏನ್ ಪ್ರಯೋಜನ? ಅದಕ್ಕೆ ಸೀದಾ ದ ಗ್ರೀನ್ ಮ್ಯಾನ್ ಅಕಲ್ಟ್ ಸ್ಟೋರ್ಗೆ ಮತ್ತೆ ಬಂದು ಒನ್ ವಿಶ್ ವಿಲೋನ ಹುಡುಕ್ತಾ ಇದ್ದಾನೆ. ಎಲ್ಲೂ ಇಲ್ಲ. ಈ ಬಾರಿ ಸ್ಟೋರ್ ಅಲ್ಲಿ ಮೊದ್ಲು ಇದ್ದ ಮಹಿಳೆ ಎಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ. ಇವನಿಗೆ ಒನ್ ವಿಶ್ ವಿಲೋ ಎಲ್ಲಿದೆ ಅಂತ ಕೇಳಿದಾಗ ಇಲ್ಲೇ ಇದೆ ಅಂತ ಬೇರೆ ಜಾಗದಲ್ಲಿ ಇಟ್ಟಿರೋದನ್ನ ತೋರಿಸ್ತಾನೆ. ಬೇರ್ನ ಬಟ್ಟೆ ಎಲ್ಲ ರಕ್ತ ಆಗಿರೋದು ನೋಡಿ, ಯಾಕೆ ನೀನೇನ್ ಮಾಡ್ಕೊಂಡ್ ಬಂದೆ ಅಂತ ಈ ವ್ಯಕ್ತಿ ಕೇಳಿದಾಗ, ವಿಶ್ನ ಆಲ್ಟರ್ ಮಾಡೋಕೆ, ರಿವರ್ಸ್ ಮಾಡೋಕೆ, ಲೆಫ್ಟ್ ರೈಟ್ ಏನು ಮಾಡೋಕ್ ಆಗಲ್ವಾ ಅಂತ ಕೇಳಿದಾಗ ಈ ವ್ಯಕ್ತಿ, ಇಲ್ಲ, ಒಬ್ರಿಗೆ ಒಂದೇ ವಿಶ್ ಮಾತ್ರ ಸಿಗೋದು, ವಿಶ್ ಮಾಡಿದ್ಮೇಲೆ ಮುಗೀತು, ವಿಶ್ ಮಾಡಿದವರು ಸಾಯೋವರೆಗೂ ಅದು ಕ್ಯಾನ್ಸಲ್ ಆಗಲ್ಲ. ಆದ್ರೆ ಬೇರೆಯವರು ನಿನ್ನ ವಿಶ್ ಕ್ಯಾನ್ಸಲ್ ಆಗ್ಲಿ ಅಂತ ವಿಶ್ ಮಾಡಿದ್ರೆ ಸರಿ ಹೋಗ್ಬೋದು ನೋಡು ಅಂದಾಗ ನೀವೇ ವಿಶ್ ಮಾಡಿ ಅಂತಾನೆ ಬೇರ್. ಆದ್ರೆ ಈ ವ್ಯಕ್ತಿ ಕೂಡ ಆಗ್ಲೇ ಒಂದು ವಿಶ್ ಮಾಡಿದಾನೆ. ಇವನ ಜಾಗದಲ್ಲಿ ಒಬ್ಳು ಮಹಿಳೆ ಕೆಲಸ ಮಾಡ್ತಿದ್ಲಲ್ಲ, ಅವಳು ಕೆಲಸ ಬಿಡ್ಲಿ ಅಂತ ವಿಶ್ ಮಾಡಿದ್ನೋ ಏನೋ. ಹಾಗಾಗಿ ಬೇರ್ ಉಳಿದಿರೋ 2 ಒನ್ ವಿಶ್ ವಿಲೋನ ತಗೊಂಡು ತನ್ನ ಕಾರ್ ಒಳಗೆ ಬರ್ತಾನೆ. ಒಂದು ಬಾಕ್ಸ್ ನ ಓಪನ್ ಮಾಡಿ ತಾನೇ ಟ್ರೈ ಮಾಡೋಕೆ ನೋಡ್ತಾನೆ, ವಿಶ್ ನ ಚೇಂಜ್ ಮಾಡೋಕೆ. ಬಾಕ್ಸ್ ನ ಓಪನ್ ಮಾಡಿದಾಗ ಈ ಬಾರಿ ಕೂಡ ಬೇರೆ ರೀತಿ ಮ್ಯೂಸಿಕ್ ಬರುತ್ತೆ. ಕಾರಣ ಇವನಾಗ್ಲೇ ತನ್ನ ಒಂದು ವಿಶ್ ನ ಯೂಸ್ ಮಾಡಿ ಆಗಿದೆ. ಈ ಒನ್ ವಿಶ್ ವಿಲೋನ ದ ಮಂಕೀಸ್ ಪಾ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು ಸ್ನೇಹಿತರೆ. ಹೆಚ್ಚು ಕಡಿಮೆ ಅದರ ಕತೆ ಕೂಡ ಹೀಗೆ ಇದೆ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ನಿಕ್ಕಿ ನನ್ನ ಕೇವಲ ಫ್ರೆಂಡ್ ನ ರೀತಿ ಇಷ್ಟಪಡ್ಲಿ ಸಾಕು ಅಂತ ಹೇಳಿ ವಿಲೋ ಕಡ್ಡಿಯನ್ನ ಮುರ್ದಾಕೋಕೆ ನೋಡಿದಾಗ ಏನೇ ಸರ್ಕಸ್ ಮಾಡಿದ್ರು ಮುರ್ದೋಗ್ತಾ ಇಲ್ಲ. ಅದಕ್ಕೆ ಯಾರ ಹತ್ರ ಸಹಾಯ ಕೇಳೋದು ಅಂತ ಯೋಚನೆ ಮಾಡಿದಾಗ ಇಯಾನ್ ನೆನ್ಪಾದ. ಇಯಾನ್ ನ ಮನೆಗೆ ಬರ್ತಾನೆ. ಇಯಾನ್ ಕೂಡ ಗಾಬರಿ ಆಗಿದ್ದಾನೆ. ಯಾಕೆ, ಏನಾಯ್ತು? ಸಾರಾ ಪದೇ ಪದೇ ಮೆಸೇಜ್ ಮಾಡ್ತಿದ್ದಾಳೆ ಬೇರ್ನ ಮನೆಗೆ ಬಾ ಅಂತ. ಅಂತದ್ದೇನಾಯ್ತು ಅಂತ ಕೇಳ್ತಾ ಇದ್ದಾನೆ. ಸಾರಾ ಬದುಕಿದ್ರೆ ತಾನೇ ಮೆಸೇಜ್ ಮಾಡೋಕೆ. ನಿಕ್ಕಿ ಅವಳ ಫೋನ್ ತಗೊಂಡು ಇಯಾನ್ ನ ಕರ್ಸ್ಕೊಳ್ಳೋಕೆ ನೋಡ್ತಿರೋದು. ಇವನನ್ನ ಕೂಡ ಎತ್ತೋ ಪ್ಲಾನ್ ಮಾಡಿರೋ ಹಾಗಿದ್ದಾಳೆ. ಇಯಾನ್ ಪದೇ ಪದೇ ಬೇರ್ ಮತ್ತೆ ನಿಕ್ಕಿ ನಡುವೆ ಬರ್ತಿದ್ದಾನಲ್ಲ, ಅದಕ್ಕೆ ಬೇರ್ ಇಯಾನ್ಗೆ ಒನ್ ವಿಶ್ ವಿಲೋ ಬಗ್ಗೆ ಹೇಳಿ, ನಿಕ್ಕಿ ವಿಚಿತ್ರವಾಗಿ ಆಡ್ತಿರೋದೆ ನನ್ನ ವಿಶ್ ಇಂದ ಅಂದ್ರು. ಇಯಾನ್ಗೆ ನಂಬಿಕೆನೆ ಬರ್ತಿಲ್ಲ. ಅದಕ್ಕೆ ಬೇರ್, ನಾನು ಹೇಳ್ದಂಗೆ ವಿಶ್ ಮಾಡು ಸಾಕು, ಆಮೇಲೆ ನಿಕ್ಕಿ ಸರಿ ಹೋದ್ಮೇಲೆ ಅವಳನ್ನ ನೀನೇ ಇಟ್ಕೊಳ್ಳೋಂತೆ ಅಂದಾಗ ಇಯಾನ್ಗೆ ಗೊತ್ತಾಯ್ತು ಸಾರಾ ಎಲ್ಲಾ ವಿಷಯ ಹೇಳಿದ್ದಾಳೆ ಅಂತ. ನನ್ನ ವಿಶ್ ಕ್ಯಾನ್ಸಲ್ ಆಗೋ ಹಾಗೆ ವಿಶ್ ಮಾಡು ಅಂತ ಬೇರ್ ಹೇಳಿದ್ರು. ಇದನ್ನೆಲ್ಲ ನಂಬದೇ ಇರೋ ಇಯಾನ್, ನನಗೆ $1 ಬಿಲಿಯನ್ ದುಡ್ಡು ಬೇಕು ಅಂತ ವಿಶ್ ಮಾಡಿ ಕಡ್ಡಿನ ಮುರ್ದ. $1 ಬಿಲಿಯನ್ ಅಂದ್ರೆ 95,000 ಕೋಟಿಯಷ್ಟು ದುಡ್ಡು ಈಗ ಇವನ ಮೇಲೆ ಸುರಿಯೋಕೆ ಶುರು ಆಯ್ತು. ನೋಟಿನ ಮಳೆನೆ ಸುರಿತಾ ಇದೆ. ಇಯಾನ್ ವಿಶ್ ವರ್ಕ್ ಆಗಿದ್ದು ನೋಡಿ ಶಾಕ್ ಆಗಿದ್ರೆ ಬೇರ್ಗೆ ಕೋಪ ತಡ್ಕೊಳಕ್ ಆಗ್ತಿಲ್ಲ. ಇವನಿಗೆ ಏನು ಹೇಳಿ ಪ್ರಯೋಜನ ಇಲ್ಲ ಅಂತ ಇನ್ನೊಂದು ಒನ್ ವಿಶ್ ವಿಲೋ ಉಳ್ದಿದ್ಯಲ್ಲ, ಅದನ್ನ ನಿಕ್ಕಿ ಕೈಯಲ್ಲಿ ಮುರ್ಸಿ ವಿಶ್ ಮಾಡೋಕೆ ಹೇಳೋಣ ಅಂತ ಸೀದಾ ತನ್ನ ಮನೆಗೆ ಬರ್ತಾನೆ. ನಿಕ್ಕಿ ಬೇರ್ನ ಇಂಪ್ರೆಸ್ ಮಾಡೋಕೆ ಇವರಿಬ್ಬರ ಫೋಟೋಸ್ ನ ಕೆಟ್ಟದಾಗಿ ಡೆಕೋರೇಟ್ ಮಾಡಿ ಕ್ಯಾಂಡಲ್ಸ್ ಎಲ್ಲ ಹಚ್ಚಿಟ್ಟಿದ್ದಾಳೆ. ಇವನು ನಿಕ್ಕಿನ ಕರಿತಾ ಇದ್ದಾನೆ. ನಾನ್ ಹೇಳಿದ್ದೆಲ್ಲ ಮಾಡ್ತೀಯ ಅಲ್ವಾ, ಬಾ ಇಲ್ಲಿ ಅಂದಾಗ ಇವನ ಹಿಂದೆನೆ ನೆರಳಲ್ಲಿ ಇಲ್ಲಿವರೆಗೂ ನಿಂತಿದ್ದ ನಿಕ್ಕಿ ವಿಚಿತ್ರವಾಗಿ ನಡ್ಕೊಂಡು ಬರ್ತಾಳೆ. ಈಗ ಸಾರಾಳ ಡೆಡ್ ಬಾಡಿ ಕೂಡ ಇಲ್ಲೇ ಇರೋದು ನೋಡ್ತಾನೆ. ಅವಳ ಬಟ್ಟೆ ದೇಹದ ಮೇಲೆ ಇಲ್ಲ. ಎಲ್ಲಿದೆ ಅಂದ್ರೆ ನಿಕ್ಕಿಯ ದೇಹದ ಮೇಲೆ ಇದೆ. ಸಾರಾನ ಬೇರ್ ಇಷ್ಟಪಡ್ತಾ ಇದ್ದಾನೆ ಅಂತ ಅವಳ ರೀತಿನೇ ಅಲ್ಲ, ಅವಳ ಬಟ್ಟೆನೆ ಹಾಕೊಂಡು ಅವಳ ರೀತಿನೇ ಟ್ಯಾಟೂನ ಬರ್ಕೊಂಡು ಅವಳ ಕೂದಲನ್ನ ಕೂಡ ಚರ್ಮದ ಸಮೇತ ಕಿತ್ಕೊಂಡು ಹಾಕೊಂಡಿದ್ದಾಳೆ. ಜೊತೆಗೆ ಸ್ಮೋಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ಸಾರಾಳ ಕೂದಲು ಕಿತ್ಕೊಂಡು ನಿಕ್ಕಿ ಹಾಕೊಂಡಿರೋ ವಿಷಯ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ
ಸ್ನೇಹಿತರೆ. ರೀಸೆಂಟ್ ಆಗಿ ಮೂವಿ ನೋಡಿರೋರು ಸಾರಾಳ ತಲೆ ಮೇಲೆ ಕೂದಲು ಇತ್ತೋ ಇಲ್ವೋ ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಆದ್ರೆ ಇಂಟರ್ನೆಟ್ ಅಲ್ಲಿ ತುಂಬಾನೇ ಜನ ನಿಖಿತನ ತಲೆ ಮೇಲೆ ಸಾರಾಳ ಕೂದಲನ್ನೇ ಹಾಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸಾರಾ ತರ ಇದ್ರೆ ಬೇರ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಮತ್ತೆ ಒಂದೇ ಸಮ ನೀನ್ ಯಾಕೆ ನನ್ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಜೋರಾಗಿ ಕಿರ್ಚಾಡ್ತಿದ್ದಾಳೆ. ತನ್ನ ಮುಖ ಹೊಡೆದಾಕೊಂಡೆಲ್ಲ ಬ್ಲಾಕ್ ಮೇಲ್ ಮಾಡ್ತಾಳೆ. ನನ್ನ ಪ್ರೀತಿ ಮಾಡ್ಲೇಬೇಕು ಅಂತ ಒಂದೇ ಸಮ ಕಿರ್ಚಾಡ್ತಾನೆ ಇದ್ದಾಳೆ. ಇದರ ನಡುವೆ ಮನೆಯಲ್ಲಿ ಇರೋ 95,000 ಕೋಟಿ ಎಣ್ಸೋದ್ ಬಿಟ್ಟು ದುಡ್ಡು ರಿಯಲ್ ಅಂತ ಹೇಳೋಕೆ ಬಂದ ಇಯಾನ್ಗೆ ಶೂಟ್ ಮಾಡಿ ಸಾಯಿಸ್ತಾಳೆ ನಿಕ್ಕಿ. ಗನ್ ಎಲ್ಲಿಂದ ಬಂತು ಅಂದ್ರೆ ಟ್ರಿವಿಯಾ ನೈಟ್ ಅಲ್ಲಿ ನಿಕ್ಕಿ ಮತ್ತೆ ಬೇರ್ ಮಾತಾಡ್ಬೇಕಾದ್ರೆ ಇಯಾನ್ ಮಧ್ಯಕ್ಕೆ ಬಂದಾಗ ಸಾರಾ ಅವರ ಅಪ್ಪ ಮ್ಯೂಸಿಕ್ ಸ್ಟೋರ್ ಅಲ್ಲಿ ಗನ್ ಇಟ್ಟಿದ್ದಾರೆ ಅಂತ ಹೇಳಿದ್ದ. ಸರಳ ಬಾಡಿನ ಇಲ್ಲಿಗೆ ತಗೊಂಡ್ ಬರೋಕು ಮುಂಚೆ ನಿಕ್ಕಿ ಮತ್ತೆ ಬೇರ್ ಇಬ್ರು ಮ್ಯೂಸಿಕ್ ಸ್ಟೋರ್ ಗೆ ಹೋಗಿದ್ರು. ಇಲ್ಲಿಂದ ನಾನ್ ನೋಡ್ಕೊಂತೀನಿ ಹೋಗು ಅಂತ ಬೇರ್ನ ನಿಕ್ಕಿ ಕಳ್ಸಿರ್ತಾಳೆ. ಆಗ ಮ್ಯೂಸಿಕ್ ಸ್ಟೋರ್ ಇಂದ ಗನ್ ಎತ್ಕೊಂಡ್ ಬಂದಿರ್ತಾಳೆ. ನಿಕ್ಕಿ ಇನ್ನೂ ಸುಮ್ನಾಗ್ತಿಲ್ಲ, ಕಿರ್ಚಾಡ್ತಾನೆ ಇದ್ದಾಳೆ. ಬೇರ್ ಮೇಲೆ ವಾಂತಿ ಎಲ್ಲ ಮಾಡ್ತಾಳೆ. ಬೇರ್ ಐ ಲವ್ ಯು ಅಂತ ಹೇಳ್ತಾನೆ, ಆದ್ರೆ ಜೋರಾಗಿ ಹೇಳು ಅಂತ ಕಿರ್ಚ್ತಾಳೆ. ಬೇರ್ ಕೂಡ ಐ ಲವ್ ಯು ಅಂತ ಜೋರಾಗಿ ಕಿರ್ಚಿದ್ರಿಂದ ನಿಕ್ಕಿ ಸಮಾಧಾನ ಆದ್ಲು. ಬೇರ್ ನಾನೆಲ್ಲ ಸರಿ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಆಯ್ತು ಮೊದ್ಲು ಎಲ್ಲ ಸರಿ ಮಾಡು, ನಾವು ಎಂದೆಂದಿಗೂ ಶಾಶ್ವತವಾಗಿ ಜೊತೆಯಲ್ಲೇ ಇರ್ತೀವಿ ಅಂತಾಳೆ. ಇಂಗ್ಲಿಷ್ ಅಲ್ಲಿ ವಿ ಆರ್ ಗೋನಾ ಬಿ ಟುಗೆದರ್ ಫಾರ್ ಎವರ್ ಅಂಡ್ ಎವರ್ ಅಂಡ್ ಎವರ್ ಅಂತ ಹೇಳ್ತಾಳೆ. ಇದನ್ನ ನೋಡಿ ದ ಶೈನಿಂಗ್ ಮೂವಿಯ ಸೀನ್ ನೆನಪಾಯ್ತು. ದ ಶೈನಿಂಗ್ ಮೂವಿನ ಬ್ರೇಕ್ ಡೌನ್ ಕೂಡ ಮಾಡಿದ್ದೆ ಸ್ನೇಹಿತರೆ. ಓವರ್ಲುಕ್ ಹೋಟೆಲ್ ಅಲ್ಲಿ ಟ್ವಿನ್ಸ್ ಹುಡುಗಿಯರ ಆತ್ಮ ಸೈಕಲ್ ತುಳ್ಕೊಂಡ್ ಬಂದ ಡ್ಯಾನಿಗೆ ನಮ್ ಜೊತೆ ಆಟ ಆಡೋಕೆ ಬಾ ಅಂತ ಕರೆದಾಗ ಸೇಮ್ ಇದೇ ಡೈಲಾಗ್ ನ ಹೇಳ್ತಾರೆ. ಬೇರ್ ಇವಳ ಜೊತೆ ಮಾತಾಡ್ತಾ ಹಾಗೆ ಅವಳ ಗನ್ ಕಿತ್ಕೊಂಡು ಬಾತ್ರೂಮ್ ಒಳಗೆ ಓಡ್ ಬಂದು ಡೋರ್ ಲಾಕ್ ಮಾಡ್ಕೊಂತಾನೆ. ನಿಕ್ಕಿ ಎಲ್ಲಿ ಇವನೇನಾದ್ರೂ ಮಾಡ್ಕೊಂತಾನೋ ಅಂತ ಗಾಬರಿಯಾಗಿ ಒಂದೇ ಸಮ ಬಾತ್ರೂಮ್ ಡೋರ್ ನ ಬಡಿತಾ ಇದ್ದಾಳೆ. ನಿನಗೆ ಇಷ್ಟ ಇರೋ ಹಾಗೆ ನಾವು ಬ್ರೇಕಪ್ ಮಾಡ್ಕೊಳ್ಳೋಣ, ದೂರ ಇರೋಣ ಅಂತ ಏನೇ ಹೇಳಿದ್ರು ಬೇರ್ ಕೇಳಲ್ಲ. ಇವನಿಗೆ ಬದುಕೋದೇ ಬೇಡ ಅಂತ ಅನಿಸ್ತಾ ಇದೆ. ಕೊನೆಗೆ ಇವನು ಸಾವನ್ನಪ್ಪಿದ ನಂತರ ಮಾತ್ರ ನಿಕ್ಕಿ ನಾರ್ಮಲ್ ಆಗೋದಕ್ಕೆ ಸಾಧ್ಯ ಅಂತ ಗನ್ನಿಂದ ಶೂಟ್ ಮಾಡ್ಕೊಳ್ಳೋಕೆ ನೋಡ್ತಾನೆ. ಆದ್ರೆ ಧೈರ್ಯ ಸಾಲಲ್ಲ. ಇವನ ಬೆಕ್ಕು ಆಕ್ಸಿಕೊಡೋನ್ ಮಾತ್ರೆಗಳನ್ನ ತಿಂದು ಸಾವನ್ನಪ್ಪಿತ್ತಲ್ಲ, ಅದಕ್ಕೆ ಇವನು ಕೂಡ ಬಾಟಲ್ ಅಲ್ಲಿ ಇದ್ದ ಮಾತ್ರೆ ಎಲ್ಲ ನುಂಗಿ ಸುಮ್ನೆ ಕುತ್ಕೊಂತಾನೆ. ಆದ್ರೆ ಸಾಯೋಕೆ ಈಗ್ಲೂ ಧೈರ್ಯ ಸಾಲ್ತಿಲ್ಲ. ಬಾಯಿಯೊಳಗೆ ಕೈ ಹಾಕೊಂಡು ವಾಂತಿ ಮಾಡೋಕೆ ನೋಡ್ತಿದ್ದಾನೆ. ಇದೇ ಸಮಯಕ್ಕೆ ಬಾತ್ರೂಮ್ ಹೊರಗಿಂದ ಒನ್ ವಿಶ್ ವಿಲೋನ ಮ್ಯೂಸಿಕ್ ಕೇಳಿಸ್ತಾ ಇದೆ. ಕಡ್ಡಿ ಮುರಿಯೋ ಶಬ್ದ ಕೂಡ ಕೇಳಿಸ್ತು. ಹಿಂದೆನೆ ಬೇರ್ ಸ್ಮೈಲ್ ಮಾಡ್ತಾ ಎದ್ದು ಬಾತ್ರೂಮ್ ಇಂದ ಹೊರಗೆ ಬರ್ತಾನೆ. ನಿಕ್ಕಿ ಇವನನ್ನ ನೋಡಿ ಸ್ಮೈಲ್ ಮಾಡ್ತಿದ್ರೆ ಇವನು ನಿಕ್ಕಿನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾನೆ. ಬೇರ್ ನಿಕ್ಕಿ ಹತ್ರ ಬಂದು ಇವಳಿಗೆ ಕಿಸ್ ಮಾಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಬೇರ್ ತನ್ನನ್ನ ಪ್ರೀತಿಸೋ ಹಾಗೆ ಆಗ್ಲಿ ಅಂತ ವಿಶ್ ಮಾಡಿದಳೆ ನಿಕ್ಕಿ. ಇವಳು ಮುರಿದಿರೋ ವಿಲೋ ಕಡ್ಡಿ ಕೂಡ ಇಲ್ಲೇ ಇದೆ. ಆದ್ರೆ ಅವಳ ವಿಶ್ ಜಾಸ್ತಿ ಸಮಯ ಇರ್ಲಿಲ್ಲ. ಮಾತ್ರೆ ಕಡೆಯಿಂದ ಬೇರ್ ಪ್ರಜ್ಞೆ ತಪ್ತಾನೆ. ಬಾಯಿಂದ ನೊರೆ ಬಂದು ಕೊನೆಗೂ ಸಾವನ್ನಪ್ತಾನೆ. ನಿಕ್ಕಿ ಇವನನ್ನ ಹಿಡ್ಕೊಂಡು ತುಂಬಾನೇ ಅಳ್ತಾ ಇದ್ದಾಳೆ. ಕೊನೆಗೂ ಬೇರ್ ತನ್ನ ಬೆಕ್ಕಿನ ರೀತಿನೇ ಸಾವನ್ನಪ್ತಾನೆ. ನಿಕ್ಕಿ ಬದುಕ್ತಾ ಇದ್ದಿದ್ದೆ ಇವನಿಗೋಸ್ಕರ. ಇವನೇ ಇಲ್ಲ ಅಂದ್ಮೇಲೆ ನಾನಿದ್ದು ಏನ್ ಮಾಡ್ಲಿ ಅಂತ ಗನ್ನಿಂದ ಶೂಟ್ ಮಾಡ್ಕೊಳ್ಳೋಕೆ ನೋಡಿದಾಗ ಸಡನ್ ಆಗಿ ರಿಯಲ್ ನಿಕ್ಕಿಗೆ ಪ್ರಜ್ಞೆ ಬಂತು. ಬೇರ್ ಸಾಯ್ತಿದ್ದಂಗೆ ಇವನ ಕಡೆಯಿಂದ ನಿಕ್ಕಿಯ ಬಾಡಿಯನ್ನ ಕಂಟ್ರೋಲ್ ಮಾಡ್ತಿದ್ದ ವಿಶ್ನ ಪವರ್ಸ್ ಕೂಡ ನಾಶ ಆಗುತ್ತೆ. ಈಗ ನಿಕ್ಕಿ ಕೇವಲ ನಿಕ್ಕಿ ಆಗಿದ್ದಾಳೆ. ಇವಳನ್ನ ಯಾರು ಕಂಟ್ರೋಲ್ ಮಾಡ್ತಿಲ್ಲ. ಈಗ ಒರಿಜಿನಲ್ ನಿಕ್ಕಿ ಅಂದ್ರೆ ರಿಯಲ್ ನಿಕ್ಕಿ ಕೂಡ ಅಳೋಕೆ ಶುರು ಮಾಡ್ತಾಳೆ. ಏನೆಲ್ಲ ಆಯ್ತೋ ಎಲ್ಲ ನೆನ್ಪಿರೋದ್ರಿಂದ ಇವಳ ಫ್ರೆಂಡ್ಸ್ ಎಲ್ಲರೂ ಸಾವನ್ನಪ್ಪಿದ್ದಾರೆ. ಇವಳ ಕತೆ ಏನಾಗುತ್ತೆ ಅಂತ ತೋರ್ಸೋದಿಲ್ಲ. ಆದ್ರೆ ಡೈರೆಕ್ಟರ್ ಕರಿ ಬಾರ್ಕರ್ ಕನ್ಫರ್ಮ್ ಮಾಡಿದರೆ ನಿಕ್ಕಿ ಜೈಲ್ಗೆ ಹೋಗ್ತಾಳೆ. ಕರಿ ಬಾರ್ಕರ್ ಅವರ ಮುಂದಿನ ಮೂವಿ ಹೆಸರು ಎನಿಥಿಂಗ್ ಬಟ್ ಗೋಸ್ಟ್ಸ್ ಅಂತ. ನಕಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಒಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ಹೋದಾಗ ರಿಯಲ್ ದೆವ್ವದ ಕೈಗೆ ತಗ್ಲಾಕೊಂತಾರೆ. ಆ ರೀತಿ ಸ್ಟೋರಿ ಇರೋ ಮೂವಿ. ಆ ಮೂವಿ ಮತ್ತೆ ಅಬ್ಸೆಷನ್ ಮೂವಿ ಎರಡು ಕೂಡ ಒಂದೇ ಯೂನಿವರ್ಸ್ ಅಲ್ಲಿ ಬರುತ್ತಂತೆ. ಎನಿಥಿಂಗ್ ಬಟ್ ಗೋಸ್ಟ್ಸ್ ಮೂವಿಯಲ್ಲಿ ಟಿವಿ ನ್ಯೂಸ್ ಅಲ್ಲಿ ನಿಕ್ಕಿ ಅರೆಸ್ಟ್ ಆಗ್ತಿರೋ ವಿಷಯ ಹೇಳ್ತಾರೆ. 3 ಜನರ ಕೊಲೆ ಕೇಸಲ್ಲಿ ನಿಕ್ಕಿನ ಅರೆಸ್ಟ್ ಮಾಡ್ತಾರೆ. ಜೈಲ್ಗೂ ಕೂಡ ಹೋಗ್ತಾಳೆ. ಇಲ್ಲಿವರೆಗೂ ತನ್ನ ಬಾಡಿಯಲ್ಲೇ ಬಂದಿ ಆಗಿದ್ಲು. ಈಗ ರಿಯಲ್ ಆಗಿ ಜೈಲಲ್ಲಿ ಬಂದಿ ಆಗ್ತಾಳೆ. ಇವಳ ಹಣೆ ಬರಹ ನೋಡಿ ಬೇರ್ ಮಾಡಿದ್ದ ಒಂದು ತಪ್ಪಿಂದ ಯಾರ್ಯಾರಿಗೆ ಏನೇನೆಲ್ಲ ಆಯ್ತು. ಆದ್ರೆ ಮೂವಿಯ ಒರಿಜಿನಲ್ ಎಂಡಿಂಗ್ ಇದಲ್ಲ ಸ್ನೇಹಿತರೆ. ಕರಿ ಬಾರ್ಕರ್ ಅವರು ಶೂಟ್ ಮಾಡಿದ್ದ ಎಂಡಿಂಗ್ ಅಲ್ಲಿ ನಿಕ್ಕಿ ಕೂಡ ಎಲ್ಲರೂ ಸಾವನ್ನಪ್ಪಿರೋದು ನೋಡಿ ಮುಂದೆ ಬರೋದನ್ನ ಫೇಸ್ ಮಾಡೋಕೆ ಆಗದೆ ಶೂಟ್ ಮಾಡ್ಕೊಂಡು ಸಾವನ್ನಪ್ತಾಳೆ. ಈ ರೀತಿ ಎಂಡಿಂಗ್ ಬೇಡ ಅಂತ ಕರಿ ಬಾರ್ಕರ್ ಅವರ ತಂದೆ ಜೆಫ್ ಬಾರ್ಕರ್ ಎಂಡಿಂಗ್ ನ ಚೇಂಜ್ ಮಾಡಿಸಿ ನಿಕ್ಕಿ ಬದುಕೋ ಹಾಗೆ ಮಾಡೋಕೆ ಹೇಳ್ತಾರೆ. ಯಾಕಂದ್ರೆ ಮೂವಿ ನೋಡೋ ಆಡಿಯನ್ಸ್ಗೆ ನಿಕ್ಕಿ ಸಾಯೋದಕ್ಕಿಂತ ಬದುಕಿರೋದೇ ಜಾಸ್ತಿ ದುಃಖ ಪಡೋ ಹಾಗೆ ಮಾಡುತ್ತೆ. ಯಾಕಂದ್ರೆ ನಿಕ್ಕಿ ತಾನು ಮಾಡದೇ ಇರೋ ತಪ್ಪಿಗೆ ಗಿಲ್ಟ್ ಅಲ್ಲಿ ಬದುಕಬೇಕಾಗುತ್ತೆ, ಅದು ಜೈಲಲ್ಲಿ. ಕೊನೆಗೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ಮೂವಿ ಎಂಡ್ ಮಾಡೋಕೆ ಹೇಳಿರ್ತಾರೆ. ಇನ್ನ ಇಯಾನ್ನ 95,000 ಕೋಟಿ ದುಡ್ಡು ಬೇರೆ ಇದೆಯಲ್ಲ, ಅದು ಮನೆಯಲ್ಲೇ ಇರುತ್ತೆ. ವಿಶ್ ಮಾಡಿದ ವ್ಯಕ್ತಿ ಸಾಯೋದ್ರಿಂದ ವಿಶ್ ಹೋಗುತ್ತೆ ಅಷ್ಟೇ ಸ್ನೇಹಿತರೆ. ಅದರಿಂದ ಬದಲಾಗಿರೋದು ಏನು ಸರಿ ಹೋಗಲ್ಲ. ಅದಕ್ಕೆ ದುಡ್ಡು ಹಾಗೆ ಇದೆ. ನಿಕ್ಕಿ ನಾರ್ಮಲ್ ಆದ್ಲು. ಆದ್ರೆ ಅವಳ ಬಾಡಿ ಅವಳ ಕಂಟ್ರೋಲ್ ಅಲ್ಲಿ ಇಲ್ದೇ ಇದ್ದಾಗ ಏನೆಲ್ಲ ಮಾಡಿದ್ಲು ಆಗ ಚೇಂಜ್ ಆಗಿರೋದನ್ನ, ಅವಾಗಾಗಿರೋ ತಪ್ಪುಗಳನ್ನೆಲ್ಲ ಈಗ ಸರಿ ಮಾಡೋಕೆ ಆಗಲ್ಲ. ಸೊ ಮೂವಿನೇ ಮುಗ್ದೋಯ್ತು. ಇನ್ನ ಇವನ ವಿಡಿಯೋ ಮುಗ್ದಿಲ್ವಲ್ಲ ಅಂತ ಬೈಕೋಬೇಡಿ ಸ್ನೇಹಿತರೆ. ಈಗ ಥಿಯರೀಸ್ ಬಗ್ಗೆ ಮಾತಾಡ್ಬೇಕಲ್ಲ, ಅದಕ್ಕೆ
ಅದಕ್ಕಿಂತ ಮುಂಚೆ ಒನ್ ವಿಶ್ ವಿಲೋಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು, ಅದರ ಹಿಂದೆ ಇರೋ ಒಂದು ಭಯಾನಕ ಸ್ಟೋರಿ ಏನು ಅಂತ ನೋಡೋಣ. ದ ಸಿಂಪ್ಸನ್ಸ್ ಅನಿಮೇಟೆಡ್ ಸೀರೀಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಎಪಿಸೋಡ್ಸ್ ನೋಡಿಲ್ಲ ಅಂದ್ರೂ ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಫೇಮಸ್. ದ ಸಿಂಪ್ಸನ್ಸ್ ಅಲ್ಲಿ ತೋರಿಸಿರೋ ಕೆಲವೊಂದು ಸ್ಟೋರಿ ರಿಯಲ್ ಆಗಿದೆ. ಇದರ ಬಗ್ಗೆ ವಿಡಿಯೋಸ್ ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ. ಈ ಸೀರೀಸ್ ನ 3ನೇ ಸೀಸನ್ ನ ಎಪಿಸೋಡ್ 7 ನಲ್ಲಿ ಒಂದು ಶಾಪಗ್ರಸ್ತ ಮಂಕಿ ಸ್ಪಾ ಅಂದ್ರೆ ಕೋತಿಯ ಪಂಜ ಇರುತ್ತೆ. ಅದು 4 ಆಸೆಯನ್ನ ಈಡೇರಿಸುತ್ತೆ, ಆದ್ರೆ ಅದರ ಪರಿಣಾಮ ಮಾತ್ರ ತುಂಬಾನೇ ಭಯಾನಕವಾಗಿರುತ್ತೆ. ನಾವು ವಿಶ್ ಮಾಡಿದಾಗ ಅದು ನಿಜ ಆಗೋದು ಅಂದ್ರೆ ಹಣೆ ಬರಹದಲ್ಲಿ ಬರ್ದಿರೋದನ್ನೇ ಚೇಂಜ್ ಮಾಡ್ದಂಗೆ ಅಲ್ವಾ. ಹಾಗಾಗಿ ಇದರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಈ ಐಡಿಯಾನೇ ಒಬ್ಸೆಷನ್ ಮೂವಿ ಆಗಿದ್ದು ಮಂಕಿ ಸ್ಪಾನೆ ಒನ್ ವಿಶ್ ವಿಲೋ. ಇದು ಓಕೆ, ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಸ್ನೇಹಿತರೆ. ದ ಸಿಂಪ್ಸನ್ಸ್ ನ ಎಪಿಸೋಡ್ ಇಂದ ಕರಿ ಬಾರ್ಕರ್ ಅವರು ಇನ್ಸ್ಪೈರ್ ಆಗಿದ್ದಾರೆ. ಆದ್ರೆ ದ ಸಿಂಪ್ಸನ್ಸ್ ಎಪಿಸೋಡ್ ಅಲ್ಲಿ ಇರೋ ಮಂಕಿ ಸ್ಪಾ ಕೂಡ ಒರಿಜಿನಲ್ ಅಲ್ಲ. 1902ರಲ್ಲಿ ವಿಲಿಯಂ ವೇಮಾರ್ಕ್ ಜೇಕಬ್ಸನ್ ಅವರು ಬರ್ದಿರೋ ಶಾರ್ಟ್ ಸ್ಟೋರಿ ಹೆಸರೇ ದ ಮಂಕಿ ಸ್ಪಾ. ಆ ಒರಿಜಿನಲ್ ಸ್ಟೋರಿ ಏನಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದ ಆರ್ಮಿ ಆಫೀಸರ್ ಒಬ್ಬರಿಗೆ ಸಂರಕ್ಷಿಸಿ ಇಟ್ಟಿರೋ ಮಂಕಿ ಸ್ಪಾ ಸಿಕ್ಕಿರುತ್ತೆ. ಭಾರತದಲ್ಲೇ ಒಬ್ರು ವಯಸ್ಸಾಗಿರೋ ಫಕೀರರು ತಮ್ಮ ಮಂತ್ರಶಕ್ತಿಯಿಂದ ಈ ಮಂಕಿ ಸ್ಪಾ ಮೇಲೆ ಶಾಪ ಹಾಕಿರ್ತಾರೆ. ಏನಂದ್ರೆ ಇದು 3 ವಿಶಸ್ ಅಂದ್ರೆ ಆಸೆ ಈಡೇರೋ ಹಾಗೆ ಮಾಡುತ್ತೆ. ಆದ್ರೆ ಆಸೆಯನ್ನ ಕೇಳ್ಕೊಂಡು ವಿಧಿಯ ಜೊತೆ ಆಟಾಡೋದ್ರಿಂದ ಭಯಾನಕ ಪರಿಣಾಮಗಳು ಎದುರಾಗುತ್ತೆ. ಆರ್ಮಿ ಆಫೀಸರ್ ಈ ಮಂಕಿ ಸ್ಪಾನ ಭಾರತದಿಂದ ಇಂಗ್ಲೆಂಡ್ಗೆ ತಗೊಂಡು ಹೋಗಿ ತಮ್ಮ ಸ್ನೇಹಿತರಾದ ಮಿಸ್ಟರ್ ಅಂಡ್ ಮಿಸಸ್ ವೈಟ್ ನ ಭೇಟಿ ಆಗ್ತಾರೆ. ಆರ್ಮಿ ಆಫೀಸರ್ ಮಂಕಿ ಸ್ಪಾನ ಬಳಸಿ ಇದರ ಅಡ್ಡ ಪರಿಣಾಮವನ್ನ ತಾವೇ ಕಣ್ಣಾರೆ ನೋಡಿದಾಗ ಇದನ್ನ ಬೆಂಕಿಗೆ ಬಿಸಾಕಿರ್ತಾರೆ. ಆದರೆ ಮಿಸ್ಟರ್ ವೈಟ್ ಮಂಕಿ ಸ್ಪಾ ಸುಟ್ಟೋಗೋಷ್ಟ್ರಲ್ಲಿ ಎತ್ತಿಡ್ಕೊಂತಾರೆ. ಮಿಸ್ಟರ್ ಅಂಡ್ ಮಿಸಸ್ ವೈಟ್ ತಮ್ಮ ಮನೆಯನ್ನ ಅಡ ಇಟ್ಟಿರ್ತಾರೆ, ಬಿಡ್ಸ್ಕೊಳ್ಳೋಕೆ ಹಣ ಕಟ್ತಾ ಇರ್ತಾರೆ. ಹಾಗಾಗಿ ಇವರ ಮಗ ಹರ್ಬರ್ಟ್ ಹೇಳೋದೇನಂದ್ರೆ, ಹೇಗಿದ್ರು ಮಂಕಿ ಸ್ಪಾ ಇದೆ, ವಿಶ್ ಮಾಡಿ ಹಣ ಕೇಳಿದ್ರೆ ಆಯ್ತಲ್ಲ ಅಂದಾಗ ಅದಕ್ಕೆ ಮಿಸ್ಟರ್ ವೈಟ್ 200 ಪೌಂಡ್ಸ್ ಹಣ ಸಿಗ್ಲಿ ಅಂತ ವಿಶ್ ಮಾಡ್ತಾರೆ. ಮುಂದಿನ ದಿನ ಮಗ ಹರ್ಬರ್ಟ್ ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋದಾಗ ಒಂದು ಅನಾಹುತ ಆಗಿ ಹರ್ಬರ್ಟ್ ಸಾವನ್ನಪ್ತಾನೆ. ಆದ್ರೆ ಇದರ ಜವಾಬ್ದಾರಿ ಕಂಪನಿಯವರು ತಗೊಳ್ಳಲ್ಲ. ಹೇಗೋ ಮಿಸ್ಟರ್ ಅಂಡ್ ಮಿಸಸ್ ವೈಟ್ ದುಃಖದಲ್ಲಿ ಇದ್ದಾರೆ ಅಂತ 200 ಪೌಂಡ್ಸ್ ದುಡ್ಡನ್ನ ಕೊಡ್ತಾರೆ. ಮಿಸ್ಟರ್ ವೈಟ್ ವಿಶ್ ಮಾಡಿದ್ದು ಈಡೇರ್ತು, ಆದ್ರೆ ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕಲ್ಲ. ಮಗನನ್ನ ಕಳ್ಕೊಂಡಿದ್ದಾರೆ. ಹೆಂಡತಿ ಮಿಸಸ್ ವೈಟ್ ಗೆ ಮಗನನ್ನ ಕಳ್ಕೊಂಡು ಬದುಕೋಕಾಗಲ್ಲ. ಅದಕ್ಕೆ ಮಂಕಿ ಸ್ಪಾ ಇಂದ 3 ವಿಶ್ ಕೇಳ್ಬೋದಲ್ವಾ. ಈಗ ಒಂದಾಗಿದೆ, ಇನ್ನೊಂದು ವಿಶ್ ಮಾಡಿ ಮಗ ಜೀವಂತವಾಗಿ ಬರೋ ಹಾಗೆ ಮಾಡಿ ಅಂತ ಮಿಸ್ಟರ್ ವೈಟ್ ಗೆ ತಲೆ ತಿನ್ನೋಕೆ ಶುರು ಮಾಡ್ತಾಳೆ. ಬೇಡ ಇನ್ನೇನಾಗುತ್ತೋ ಆಮೇಲೆ ಅಂತ ಮಿಸ್ಟರ್ ವೈಟ್ ಹೇಳಿದ್ರು ಕೂಡ ಕೇಳದೆ ಇದ್ದಾಗ ಮಗ ಜೀವಂತವಾಗಿ ಬರ್ಲಿ ಅಂತ ವಿಶ್ ಮಾಡ್ತಾರೆ. ಇವರ ಆಸೆ ಅಂತೆ ಮಗನ ಕೊಳ್ತೋಗಿರೋ ಶವ ಜೀವಂತವಾಗಿ ಎದ್ದು ಬಂದು ಇವರ ಮನೆಯ ಡೋರ್ ನಾಕ್ ಮಾಡುತ್ತೆ. ಹೊರಗೆ ಬಂದಿರೋ ಜಾಂಬಿ ತರ ಆಗಿರೋ ಮಗ ನಮ್ಮ ಹರ್ಬರ್ಟ್ ಅಲ್ಲ ಅಂತ ಮಿಸ್ಟರ್ ವೈಟ್ ಕೊನೆ ವಿಶ್ ನ ಕೇಳ್ಕೊಂತಾರೆ. ಅದೇ ಈ ಜಾಂಬಿ ಮಗ ವಾಪಸ್ ಹೋಗ್ಲಿ ಅಂತ. ಈ ಆಸೆ ಕೂಡ ಈಡೇರುತ್ತೆ. ಈಗ ಮೂವಿಯಲ್ಲಿ ಒಬ್ಬರ ವಿಶ್ ನ ಕ್ಯಾನ್ಸಲ್ ಮಾಡೋಕೆ ವಿಶ್ ಕ್ಯಾನ್ಸಲ್ ಆಗ್ಲಿ ಅಂತ ಬೇರೆಯವರು ವಿಶ್ ಮಾಡಬೇಕಾಗಿತ್ತು. ಸ್ಟೋರಿಯಲ್ಲಿ ಹೇಗೋ 3 ವಿಶ್ ಇತ್ತು, ಅದನ್ನ ಮಿಸ್ಟರ್ ವೈಟ್ ಬಳಸ್ಕೊಂಡ್ರು. ಆದ್ರೆ ಈ ಮೂವಿಯಲ್ಲಿ ಒಬ್ಬರು ಒಂದೇ ವಿಶ್ ಕೇಳ್ಕೊಳ್ಳೋ ಸಾಧ್ಯತೆ ಮಾತ್ರ ಇರೋದ್ರಿಂದ ದೊಡ್ಡ ಪ್ರಾಬ್ಲಮ್ ಆಯ್ತು. ಮೊದಲ ಥಿಯರಿ ಏನಂದ್ರೆ ಅದೇ ನಾನು ಹೇಳದ್ನಲ್ಲ, ಆಟೋ ಪೈಲಟ್ ಥಿಯರಿ. ಒನ್ ವಿಶ್ ವಿಲೋಗೆ ಮ್ಯಾಜಿಕಲ್ ಪವರ್ಸ್ ಇರುತ್ತೆ, ಸೇಮ್ ಮಂಕಿ ಸ್ಪಾ ತರ. ಬೇರದನ್ನ ಮುರಿದು ವಿಶ್ ಮಾಡಿದಾಗ ಆ ವಿಶ್ ನ ಕಂಟ್ರೋಲ್ ಗೆ ಬರ್ತಾಳೆ ನಿಕ್ಕಿ, ಅಂದ್ರೆ ಅವಳ ದೇಹ ಮಾತ್ರ. ವಿಲೋ ಕಡ್ಡಿಗೆ ಈ ಪವರ್ಸ್ ಯಾವ್ದಾದ್ರು ಆಚರಣೆಯಿಂದ ಬಂದಿರುತ್ತೆ. ಎಲ್ಲಿಂದ ಅಂದ್ರೆ ಒಂದು ದುಷ್ಟ ಶಕ್ತಿಯಿಂದ ಅಥವಾ ದುಷ್ಟ ಶಕ್ತಿಗಳ ಪ್ರಪಂಚದಿಂದ ಬಂದಿರೋ ಅಂತ ಡಾರ್ಕ್ ಮ್ಯಾಜಿಕ್. ಅದು ಒಂದು ಎನರ್ಜಿ ಆಗಿರುತ್ತೆ. ಯಾವುದೇ ಡಿಮನ್ ಅಥವಾ ದುಷ್ಟ ಶಕ್ತಿ ಬಂದು ನಿಕ್ಕಿನ ಪೊಸೆಸ್ ಮಾಡ್ಕೊಳ್ಳಲ್ಲ. ಈ ಒಂದು ಡಾರ್ಕ್ ಮ್ಯಾಜಿಕ್ ನಿಕ್ಕಿನ ಕಂಟ್ರೋಲ್ ಮಾಡೋದಕ್ಕೆ ಒನ್ ವಿಶ್ ವಿಲೋ ಒಂದು ಮಾಧ್ಯಮ ಅಷ್ಟೇ. ರೀಸೆಂಟ್ ಆಗಿ ಬಂದಿದ್ದ ವೆಪನ್ಸ್ ಮೂವಿಯಲ್ಲೂ ಅಷ್ಟೇ ಮಾಟಗಾತಿ ಗ್ಲಾಡಿಸ್ ವಶೀಕರಣಕ್ಕೆ ಬೇರೆಯವರನ್ನ ಕಂಟ್ರೋಲ್ ಮಾಡೋಕೆ ತನ್ನ ಹತ್ರ ಇದ್ದ ಒಂದು ಗಿಡದ ಕಡ್ಡಿಯನ್ನ ಬಳಸ್ತಿರ್ತಾಳೆ. ಆ ಕಡ್ಡಿಗೆ ರಕ್ತ ಹಚ್ಚಿ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಅವಳು ಅನ್ಕೊಂಡಿರ್ತಾಳೋ ಅವರ ಕೂದಲು ಅಥವಾ ಬಟ್ಟೆಯನ್ನ ಕಡ್ಡಿಗೆ ಸುತ್ತಿ ಸೇಮ್ ವಿಲೋ ಕಡ್ಡಿ ತರಾನೇ ಮುರಿತಾಳೆ. ಆಗ ವಿಕ್ಟಿಮ್ ಗಳ ಬಾಡಿ ತಮ್ಮ ಕಂಟ್ರೋಲ್ ಅಲ್ಲೇ ಇರಲ್ಲ, ನಿಕ್ಕಿ ತರ. ವೆಪನ್ಸ್ ಮೂವಿ ಬ್ರೇಕ್ ಡೌನ್ ಮಾಡಿದ್ದೀನಿ ಸ್ನೇಹಿತರೆ, ಅದರಲ್ಲಿ ನೀವು ಇದೆಲ್ಲ ನೋಡಿದೀರಾ. ಇಲ್ಲಿ ಈ ಎನರ್ಜಿ ಅಥವಾ ಡಾರ್ಕ್ ಮ್ಯಾಜಿಕ್ ಗೆ ಗೊತ್ತಿರೋದೊಂದೇ, ಬೇರೆ ಏನ್ ಕೇಳ್ಕೊಂಡೋ ಅದನ್ನ ಆದಷ್ಟು ಮಾಡೋಕೆ ಟ್ರೈ ಮಾಡೋದು. ನಿಕ್ಕಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ಬೇರ್ನ ಇಷ್ಟಪಡೋ ಹಾಗೆ ಆಗ್ಬೇಕು. ಅಂದ್ರೆ ನಿಕ್ಕಿ ಕೇವಲ ಬೇರ್ಗೆ ಏನ್ ಇಷ್ಟನೋ ಅದನ್ನ ಮಾಡೋಕೆ ಟ್ರೈ ಮಾಡ್ತಾಳೆ. ವಿಶ್ಗೆ ಪ್ರೀತಿ ಅಂದ್ರೆ ಇದೇ ರೀತಿ ಇರ್ಬೇಕು ಅಂತ ಗೊತ್ತಿಲ್ಲ, ರೂಲ್ಸ್ ಏನು ಇಲ್ಲ. ಬೇರ್ನ ಖುಷಿ ಪಡಿಸೋಕೆ ಅವನಿಗೆ ಏನ್ ಬೇಕು ಅಂತ ತನಿಗೆ ಅನ್ಸುತ್ತೋ ಅದನ್ನೇ ಮಾಡೋದು. ಒರಿಜಿನಲ್ ನಿಕ್ಕಿ ಆಗಿದ್ದಿದ್ರೆ ಬೇರ್ಗೆ ತನ್ನ ಬೆಕ್ಕು ಸ್ಯಾಂಡಿ ಅಂದ್ರೆ ಇಷ್ಟ ಅಂತ ಅದರ ಬಾಡಿನ ನೀಟಾಗಿ ಮಣ್ಣು ಮಾಡಿ ಸಮಾಧಿ ಕಟ್ಸಿ ಅದರ ಫೋಟೋಗೆ ನೀಟಾಗಿ ಫ್ರೇಮ್ ಹಾಕ್ಸಿ ಮನೆಯಲ್ಲಿ ನೇತಾಕ್ತಿದ್ಲು. ಈ ರೀತಿ ಎಲ್ಲ ಮಾಡ್ಬೇಕು ಅಂತ ವಿಶ್ನ ಕಂಟ್ರೋಲ್ ಅಲ್ಲಿ ಇರೋ ನಿಕ್ಕಿಯ ಬಾಡಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಬೆಕ್ಕಿನ ಬಾಡಿಯನ್ನೇ ತೆಗೆದು ಸ್ಮಾರಕ ಮಾಡೋದು, ಅದನ್ನ ಬೇಯಿಸಿ ಸ್ಯಾಂಡ್ವಿಚ್ ಮಾಡಿ ಕೊಡೋದು ಎಲ್ಲ ಮಾಡ್ತಿರ್ತಾಳೆ. ಅಷ್ಟೇ ಯಾಕೆ ತಮ್ಮ ಪ್ರೀತಿಗೆ ಅಡ್ಡ ಬಂದ ಸ್ಯಾರಾ ಮತ್ತೆ ಇಯಾನ್ನ ಕೂಡ ಮುಗಿಸಿದ್ದಾಳೆ. ದೇಹದ ಒಳಗಿರೋ ನಿಕ್ಕಿಯ ಆತ್ಮ ಇದನ್ನೆಲ್ಲ ನೋಡ್ತಿದ್ರು, ಫೀಲ್ ಮಾಡ್ತಿದ್ರು, ತನ್ನ ಬಾಡಿನ ಕಂಟ್ರೋಲ್ ಮಾಡೋಕೆ ಆಗದೆ ಪರದಾಡ್ತಿರ್ತಾಳೆ. ಮೂವಿಯಲ್ಲಿ ಎಲ್ಲೆಲ್ಲಿ ನಿಕ್ಕಿ ಹೇಗ್ ಬೇಕೋ ಹಾಗೆ ಆಡೋದು, ಹೆದರುಕೊಳ್ಳೋದು, ರಿವರ್ಸ್ ನಡ್ಕೊಂಡು ಹೋಗೋದ್ರ ಜೊತೆಗೆ ಮಧ್ಯದಲ್ಲಿ ಅವಾಗವಾಗ ಒರಿಜಿನಲ್ ನಿಕ್ಕಿಗೆ ಪ್ರಜ್ಞೆ ಬರೋದು ಎಲ್ಲ ಆಗುತ್ತೋ ಆಗ ಒರಿಜಿನಲ್ ನಿಕ್ಕಿ ತನ್ನ ಬಾಡಿನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಬಾಡಿ ಆಟೋ ಪೈಲಟ್ ಕಾರ್ ತರ ತನಿಗೆ ಬೇಕಾದಂಗೆ ಹೋಗ್ತಿರುತ್ತೆ. ಡ್ರೈವರ್ ಆಗಿರೋ ನಿಕ್ಕಿಗೆ ಕಾರ್ನ ಕಂಟ್ರೋಲ್ ಮಾಡೋ
ಮಾಡೋಕೆ ಟ್ರೈ ಮಾಡಿದ್ರು ಆಗಲ್ಲ. ಇನ್ನೊಂದು ವಿಷಯ, ಬೇರ್ ಒನ್ವಿಶ್ ವಿಲೋನ ಕಸ್ಟಮರ್ ಸಪೋರ್ಟ್ ನಂಬರ್ಗೆ ಕಾಲ್ ಮಾಡಿದಾಗ ಅವನು ನಿಕ್ಕಿ ಕಿರ್ಚಾಡ್ತಿರೋದನ್ನ ಬೇರ್ಗೆ ಕೇಳಿಸಿದ್ದ. ಅದಕ್ಕೆ ಕಾರಣ ಮೊದ್ಲೇ ಹೇಳ್ದಂಗೆ ಈ ವಿಷ್ಣ ಶಕ್ತಿ ಎಲ್ಲಿಂದ ಬಂದಿದೆ, ಸೋರ್ಸ್ ಏನು ಅಂದ್ರೆ ಯಾವುದೋ ಒಂದು ಡೀಮನ್ ಇಂದ ಕ್ರಿಯೇಟ್ ಆಗಿರುತ್ತೆ. ಆ ಡೀಮನ್ ನ ಪೂಜಿಸೋ ಕಲ್ಟ್ ಅವರು ಅಥವಾ ವಾಮಾಚಾರ ಮಾಡಿ ಒನ್ವಿಶ್ ವಿಲೋನ ರೆಡಿ ಮಾಡಿರೋಂತವ್ರಿಗೆ ನಿಕಿಯ ಆತ್ಮ ಅವಳ ದೇಹದಲ್ಲಿ ನರಳಾಡ್ತಾ ಇದೆ ಅಂತ ತಮ್ಮ ಶಕ್ತಿಯಿಂದನೇ ಗೊತ್ತಾಗಿರುತ್ತೆ. ತಮ್ಮ ಸೂಪರ್ ನ್ಯಾಚುರಲ್ ಪವರ್ ಇಂದ ನಿಕ್ಕಿಗೆ ಏನಾಗ್ತಿದೆ ಅನ್ನೋದನ್ನ ನೋಡ್ತಿರ್ತಾರೆ. ಅದೇ ರೀತಿ ಬೇರ್ಗೆ ಅವಳು ಕಿರ್ಚಾಡ್ತಿರೋದು ಕೇಳಿಸೋ ಹಾಗೆ ಮಾಡಿರೋದು. ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಥಿಯರಿ ಏನಂದ್ರೆ ನಿಕಿಯನ್ನ ಬೇರ್ ಸಾಕಿದ್ದ ಬೆಕ್ಕು ಸ್ಯಾಂಡಿಯ ಆತ್ಮ ಪೊಸೆಸ್ ಮಾಡ್ಕೊಂಡಿರ್ಬೋದು. ಬೇರ್ ವಿಶ್ ಮಾಡಿದಾಗ ಸ್ಯಾಂಡಿ ಆಗಿನ ಸಾವನ್ನಪ್ಪಿತ್ತು, ಅದರ ಆತ್ಮ ಎಲ್ಲಿಗೂ ಹೋಗಿರ್ಲಿಲ್ಲ. ಹಾಗಾಗಿ ಬೇರ್ನ ಆಸೆ ಹೇಗೆ ಈಡೇರಿಸೋದು ಅನ್ನೋ ದಾರಿಯನ್ನ ವಿಶ್ ಹುಡುಕ್ಬೇಕಾದ್ರೆ ಅದಕ್ಕೆ ಸಿಗೋದು ಬೆಕ್ಕಿನ ಆತ್ಮ. ಹೇಗಿದ್ರು ಬೆಕ್ಕಿಗೆ ಬೇರ್ ಅಂದ್ರೆ ಇಷ್ಟ, ಇವನಿಗೆ ಬೆಕ್ಕಂದ್ರೆ ಇಷ್ಟ. ಹಾಗಾಗಿ ಬೆಕ್ಕಿನ ಆತ್ಮವನ್ನ ನಿಕಿಯ ದೇಹಕ್ಕೆ ಹಾಕಿರೋದಕ್ಕೇನೆ ತುಂಬಾನೇ ಸೀನ್ಸ್ ಅಲ್ಲಿ ನಿಕ್ಕಿ ಬೆಕ್ಕಿನ ರೀತಿ ಆಡ್ತಿರ್ತಾಳೆ. ಬೆಕ್ಕು ತನ್ನ ಮಾಲೀಕನನ್ನ ನೋಡೋ ತರ ಒಂದೇ ಸಮ ನೋಡೋದು, ಬೆಕ್ಕಿನ ರೀತಿ ಓಡಾಡೋದು, ಕತ್ಲಲ್ಲಿ ಮೂಲೆ ಸಂದಿಯಲ್ಲೆಲ್ಲ ನಿಂತ್ಕೊಳ್ಳೋದು, ಮನೆಯಿಂದ ಹೊರಗೆ ಹೋಗೋ ಮಾಲೀಕನನ್ನ ಕಾಯ್ಕೊಂಡು ಕೂತ್ಕೊಳ್ಳೋ ಬೆಕ್ಕಿನ ಹಾಗೆ ನಿಕ್ಕಿ ಕೂಡ ಬೇರ್ ಹೊರಗೆ ಹೋದಾಗ ಡೋರ್ನೇ ನೋಡ್ಕೊಂಡು ನಿಂತಿರ್ತಾಳೆ. ಬೆಕ್ಕು ಹೇಗೆ ಕೆಲವೊಮ್ಮೆ ಸತ್ತಿರೋ ಇಲಿಯೆಲ್ಲ ಮನೆಗೆ ಎತ್ಕೊಂಡ್ ಬರ್ತವೋ ಅದೇ ರೀತಿ ನಿಕ್ಕಿ ತನ್ನ ಮಾಲೀಕನನ್ನ ಅಂದ್ರೆ ಬೇರ್ನ ಇಂಪ್ರೆಸ್ ಮಾಡೋಕೆ ಬೆಕ್ಕನ್ನ ಡೆಕೋರೇಟ್ ಮಾಡಿ ಇಡೋದು, ಅದರ ಮಾಂಸ ತಿನ್ಸೋಕೆ ನೋಡೋದು ಎಲ್ಲ ಮಾಡ್ತಿರ್ತಾಳೆ. ಕೆಲವ್ರು ಹೇಳ್ತಿರೋದೇನಂದ್ರೆ ನಿಕ್ಕಿ ಬೇರ್ನ ಕಾಯ್ಕೊಂಡು ಡೋರ್ ಹತ್ರ ನಿಂತಿದ್ದ ಜಾಗದಲ್ಲೇ 1 2 3 ಎಲ್ಲ ಮಾಡ್ಕೊಂಡಿರ್ತಾಳಲ್ಲ, ಆಗ ಅವಳ ವಾಂತಿಯಲ್ಲೂ ಬೆಕ್ಕಿನ ಫುಡ್ ಕೂಡ ಇರುತ್ತೆ. ಅಂದ್ರೆ ಬೆಕ್ಕಿನ ಫುಡ್ ತಿಂದು ವಾಂತಿ ಮಾಡ್ಕೊಂಡಿರ್ತಾಳೆ ನಿಕ್ಕಿ. ಬೆಕ್ಕು ತಿನ್ಬೇಕಾಗಿರೋ ಫುಡ್ ನ ನಿಕ್ಕಿ ತಿಂದು ವಾಂತಿ ಮಾಡ್ಕೊಂಡಿದ್ದಾಳೆ. ಬೆಕ್ಕಿನ ಫುಡ್ ತಿನ್ಬೇಕಾಗಿರೋ ಬೆಕ್ಕು ಮನುಷ್ಯರ ಮಾತ್ರೆ ತಿಂದು ಸತ್ತೋಗಿರುತ್ತೆ. ಒನ್ವಿಶ್ ವಿಲೋನ ಮಾಡಿರೋ ಟ್ಯಾಬಿ ಕ್ಯಾಟ್ ಕ್ಯೂರಿಯಾಸಿಟಿ ಕಂಪನಿಯ ಲೋಗೋ ಅಲ್ಲೂ ಬೆಕ್ಕಿದೆ. ಮತ್ತೆ ಈ ವಿಡಿಯೋ ಮಾಡಬೇಕಾದ್ರೆ ಹೊಸ ವಿಷಯ ಗೊತ್ತಾಗಿದ್ದೇನೆಂದ್ರೆ ಈ ಕಂಪನಿ ಹೆಸರು ಎಲ್ಲಿಂದ ಬಂತು ಅಂದ್ರೆ ಕರಿ ಬಾರ್ಕರ್ ಅವರ ಯೂಟ್ಯೂಬ್ ಚಾನೆಲ್ ನ ಹೆಸರು. ದಾಟ್ಸ್ ಎ ಬ್ಯಾಡ್ ಐಡಿಯಾ. ಇದರ ಶಾರ್ಟ್ ಫಾರ್ಮೇ ಟ್ಯಾಬಿ, TABI. ಇನ್ನೊಂದು ಮೂರನೇ ಥಿಯರಿ ಡಿಮಾನಿಕ್ ಪೊಸೆಷನ್. ಇದು ತುಂಬಾನೇ ಈಸಿ ಆಗೋಯ್ತು. ಬೇರ್ ಕಡ್ಡಿ ಮುರ್ದ ಒಂದು ಡೀಮನ್ ಬಂದು ನಿಕ್ಕಿನ ಪೊಸೆಸ್ ಮಾಡ್ಕೊಂತು. ಡೀಮನ್ ಗೆ ಮಾಡೋ ಕೆಲಸ ಇರಲ್ವಾ, ಬಂದು ಬೇರ್ ಜೊತೆ ಬೆಡ್ ಮೇಲೆ ಡ್ಯಾನ್ಸ್ ಮಾಡೋಕೆ. ಬೇರ್ ಯಾಕಾದ್ರೂ ವಿಶ್ ಮಾಡೋದ್ನೋ ಅನ್ನೋ ಹಾಗೆ ಡೀಮನ್ ಮಾಡೇ ಮಾಡುತ್ತೆ. ಅದಕ್ಕೆ ಡೀಮನ್ ಮನುಷ್ಯರನ್ನ ಪೊಸೆಸ್ ಮಾಡ್ಕೊಂಡಾಗ ಹೇಗ ಆಡ್ತಾರೋ ಅದೇ ರೀತಿ ನಿಕ್ಕಿ ಆಡ್ತಿರ್ತಾಳೆ. ಇದು ತುಂಬಾನೇ ಸಿಂಪಲ್ ಆಯ್ತು ಅಂತಾನೆ ಡೈರೆಕ್ಟರ್ ಇದು ಡಿಮಾನಿಕ್ ಪೊಸೆಷನ್ ಮೂವಿ ಅಲ್ಲ, ನಿಕ್ಕಿಯನ್ನ ಯಾವುದೇ ಡೀಮನ್ ಪೊಸೆಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿರೋದು. ಇದೆಲ್ಲದರ ನಡುವೆ ನಾವು ನೆನ್ಪಿಡ್ಕೋಬೇಕಾಗಿರೋ ವಿಷಯ, ಬಾಕ್ಸ್ ನ ಮೇಲೆ ಇನ್ಸ್ಟ್ರಕ್ಷನ್ಸ್ ಇರೋ ತರ ಬೇರ್ ಫಾಲೋ ಮಾಡ್ಲಿಲ್ಲ, ಇಯಾನ್ ಕೂಡ ಫಾಲೋ ಮಾಡ್ಲಿಲ್ಲ. ಇನ್ನ ಯಾರ್ಯಾರು ಒನ್ವಿಶ್ ವಿಲೋನ ಕೊಂಡ್ಕೊಂಡು ಹೋಗಿ ವಾಪಸ್ ಅಕಲ್ಟ್ ಸ್ಟೋರ್ ಗೆ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು ಅವರೆಲ್ಲ ಇನ್ಸ್ಟ್ರಕ್ಷನ್ ಸರಿಯಾಗಿ ಫಾಲೋ ಮಾಡಿರೋ ಹಾಗೆ ಕಾಣ್ತಿಲ್ಲ. ಸ್ಪಾರ್ಕ್ ದ ಮಿಡಲ್ ಮತ್ತೆ ಕಡ್ಡಿ ಮುರ್ದಾದ್ಮೇಲೆ ವಿಶ್ ಹೇಳ್ಬೇಕು ಅಂತ ಇತ್ತು, ಆದ್ರೆ ಇಯಾನ್ ಮತ್ತೆ ಬೇರ್ ಇಬ್ರು ಕೂಡ ಏನು ಸ್ಪಾರ್ಕು ಮಾಡ್ಲಿಲ್ಲ, ಏನೂ ಇಲ್ಲ. ವಿಶ್ ಹೇಳ್ಬಿಟ್ಟು ವಿಲೋ ಕಡ್ಡಿನ ಮುರ್ದಿರ್ತಾರೆ. ಅದಕ್ಕೆ ಆಗ್ಬಾರ್ದೆಲ್ಲ ಆಯ್ತೇನೋ. ವಿಶ್ ನಿಜವಾಗ್ಲೂ ವರ್ಕ್ ಆಗುತ್ತೆ, ಆದ್ರೆ ಈ ರೀತಿ ಮಿಸ್ಟೇಕ್ ಮಾಡೋದ್ರಿಂದ ನಿಕ್ಕಿ ವಿಚಿತ್ರವಾಗಿ ಆಡ್ತಿದ್ಲು ಅನ್ಸುತ್ತೆ. ಇಯಾನ್ ಮಾಡಿದ್ದ ತಪ್ಪಿಗೆ ಅವನು ಸತ್ತೋದ, ಬೇರ್ ಮಾಡಿದ್ದ ತಪ್ಪಿಗೆ ಬೇರ್ ಕೂಡ ಸತ್ತೋದ. ಇವರ ನಡುವೆ ಯಾವುದೇ ತಪ್ಪು ಮಾಡದೇ ಇರೋ ಸ್ಯಾರಾನು ಸತ್ತೋದ್ಲು. ಮತ್ತೆ ಸ್ಯಾರಾ ಇಡೀ ಮೂವಿಯಲ್ಲಿ ಬೇರ್ ಜೊತೆ ಇದ್ದಾಗ್ಲೆಲ್ಲ ಇವನ ಲೆಫ್ಟ್ ಸೈಡ್ ಅಲ್ಲೇ ಇರ್ತಾಳೆ. ಮೂವಿ ನೋಡೋ ಆಡಿಯನ್ಸ್ ಎಷ್ಟು ಇಂಟೆಲಿಜೆಂಟ್ ಇರ್ತಾರೆ ಅಂದ್ರೆ ಹೊಸ ವಿಷಯಗಳು ಗೊತ್ತಾಗ್ತಾನೆ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಯಾರೋ ಇದರ ಬಗ್ಗೆ ಹೇಳಿದ್ರು, ಸ್ಯಾರಾ ಲೆಫ್ಟ್ ಸೈಡ್ ಅಲ್ಲಿ ಇದ್ಲು, ಆದ್ರೆ ಇವಳೇ ಬೇರ್ಗೆ ರೈಟ್ ಆಗಿದ್ದು. ಸೊ ಸ್ನೇಹಿತರೆ, ಇಷ್ಟು ಥಿಯರೀಸ್ ಅಲ್ಲಿ ನಿಮ್ಗೆ ಯಾವ್ದು ಸರಿ ಅಂತ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.